नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन्निति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे हरे भूमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमां वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 14ನೇ ಅಧ್ಯಾಯದ ಶ್ಲೋಕ 14 ಹಾಗೂ 15 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಹರೇ ಕೃಷ್ಣ. ನೋಡಿ, ಈ ಮಾಹಿತಿ ಬಹಳ ಮುಖ್ಯ. ಎಷ್ಟೋ ದಿನಗಳಿಂದ ನಮಗೆ ಸಿಗದೇ ಇದ್ದದ್ದು, ಸಿಗ್ಬೇಕಾದದ್ದು ಇವತ್ತು ಸಿಗ್ತಾ ಇದೆ. ನೋಡಿ, ಈಗ ಈ ಸಾವಿನ ಬಗ್ಗೆನೇ ಯಾಕೆ ಮಾತಾಡ್ಬೇಕು? ಇನ್ನೇನ್ ಬೇರೆ ಕೆಲಸ ಇಲ್ವಾ ಕೃಷ್ಣಾರ್ಜುನರಿಗೆ? ಯಾರಾದ್ರೂ ಹೇಳ್ತೀರಾ? ಈ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಯಾಕೆ ಮಾತಾಡ್ಬೇಕು? ಗುಣಗಳು ಸುಮ್ನೆ ಬಾಕಿ ಹೇಳ್ಕೊಂಡು ಹೋಗಿದ್ರೆ ಆಗಿತ್ತಲ್ಲ. ಅಂದ್ರೆ ಯಾವ ಗುಣದಲ್ಲಿದ್ರೆ ಯಾವ್ದು ಗಮ್ಯಸ್ಥಾನವನ್ನು ಸೇರ್ತಾರೆ ಅಂತ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಯಾಕೆ ಹೇಳ್ಬೇಕು ಸಾವಿನ ಬಗ್ಗೆ? ಇಲ್ಲಿ ಪ್ರಸ್ತಾಪ ಯಾಕೆ ಬರ್ಬೇಕು? ಅಂದ್ರೆ ನಾವು ದೇಹಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬಾರ್ದು, ಆತ್ಮಕ್ ಕೊಡ್ಬೇಕು. ಒಂದ್ ದೇಹ ಸತ್ರು ಏನ್ ಪರವಾಗಿಲ್ಲ ಅನ್ನೋದು ಇದು ಅನ್ಸುತ್ತೆ ಪ್ರಭುಜಿ. ಅಂದ್ರೆ ನಾವ್ ಏನ್ ತಿಳ್ಕೊಂತೀವೋ ಅದು ಸಾವಿನಲ್ಲಿ ಕೊನೆ ಆಗುತ್ತೆ ಅನ್ನೋದಕ್ಕೆ. ಸಾವಿನಲ್ಲಿ ಹರೇ ಕೃಷ್ಣ ಪ್ರಭು, ಇದು ಬರೀ ದ್ವಂದ್ವ ಲೋಕ ಅಂತ ಒಳ್ಳೆ ಲೋಕವನ್ನ ಬಿಟ್ಟು ನಾವಿಲ್ಲಿ ಬಂದು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅದು ಆಗ್ಬಾರ್ದು ಅಂತ ನಮ್ಗೆ ಎಚ್ಚರಿಕೆ ಪ್ರಭು. ವೆರಿ ಗುಡ್ ಮಾತಾಜಿ. ಎಲ್ಲ ಆಯ್ತು, ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲರಿಗೂ ಧನ್ಯವಾದಗಳು. ಮೂಲಭೂತವಾಗಿ ಕೃಷ್ಣಾರ್ಜುನರು ಎಲ್ಲಿದ್ದಾರೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಎಲ್ಲಿದ್ದಾರೆ ಅವರು ಪ್ರಸ್ತುತ? ಎಲ್ಲಿ ನಿಂತ್ಕೊಂಡಿದ್ದಾರೆ? ಅರ್ಜುನ ಹೇಳ್ತಾ ಇದ್ದಾನೆ, ಎಲ್ಲಾರನ್ನ ನಾನ್ ಸಾಯಿಸಿದ್ರೆ ನನಗ್ ಪಾಪ ಬರುತ್ತೆ ಅಂತ. ಅದಕ್ಕೆ ವಿವರಣೆ ಎಲ್ಲ ಕೊಡ್ತಾ ಇದ್ದಾರೆ. ನೋಡಿ, ಕೃಷ್ಣಾರ್ಜುನರು ಪ್ರಸ್ತುತ ನಿಂತ್ಕೊಂಡು ಈ ಚರ್ಚೆ, ನಾವೆಲ್ಲ ಎಲ್ಲೆಲ್ಲಿದ್ದೀವಿ? ನಮ್ಮ ಮನೆಗಳಲ್ಲಿದ್ದೀವಿ. ನಮ್ಮ ಮನೆಗಳಲ್ಲಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ನಾವು ಸೇಫ್ ಆಗಿದ್ದೀವಿ ಅಂತ ಅನ್ಸುತ್ತೆ ಅಲ್ವಾ? ನಾವು ನಮ್ಮ ಮನೆಗಳಲ್ಲಿ, ಮನೆ ಒಳಗಡೆ ಇದ್ಕೊಂಡು ನಾವು ಸಾವಿನ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಹಾಸ್ಪಿಟ್ಲ್ ಅಲ್ಲಿ ಇದ್ರೆ ಬೇಕಾದ್ರೆ ICU ಅಲ್ಲಿ ಇದ್ದವರು ನೋಡಿ, ಅವ್ರಿಗೆ ಎರಡೇ ಆಯ್ಕೆ ನೋಡಿ: ಸತ್ತೋಗ್ಬಹುದು, ಇಲ್ಲ ಉಳಿದು ಬದುಕಿ ಆಚೆ ಬರ್ಬೋದು. ನೋಡಿ, ಈ ತರ ಆಪ್ಷನ್ಸ್ ಇರುತ್ತೆ. ನೋಡಿ, ಈಗ ಇಲ್ಲಿ ಭಗವದ್ಗೀತೆ ನಾವು ಓದ್ತಿರೋದು, ಚರ್ಚೆ ಆಗ್ತಿರೋದು ರಣಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ. ಅಲ್ಲಿ ಎರಡೇ ಆಯ್ಕೆ: ಯುದ್ಧವನ್ನು ನೋಡಿ ಜಯಿಸಿ ಆಚೆ ಬರ್ಬೋದು, ಇಲ್ದಿದ್ರೆ ಅಲ್ಲೇ ಸತ್ತೋಗ್ಬೋದು. ಅಂತ ಒಂದು ಹಿನ್ನೆಲೆ, ಅಂತ ಒಂದು ಸ್ಥಿತಿ ಈಗ ಭಗವದ್ಗೀತೆ ಚರ್ಚೆ ಆಗ್ತಿದೆ. ನಮ್ಗೆ ಅದು ಅನ್ಸೋದಿಲ್ಲ ಆಕ್ಚುಲಿ. ಯಾಕೆ? ನಮ್ಮನೆ ಒಳಗಡೆ ಆರಾಮಾಗಿ ಕೂತ್ಕೊಂಡು ಕ್ಲಾಸ್ ಮಾಡ್ತಿದ್ದೀನಿ, ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಕ್ಲಾಸ್ ಕೇಳ್ತೀವಿ. ಸಾವು ಅಷ್ಟು ಈಸಿಯಾಗಿ ಮಹತ್ವ ಅಂತ ಅನ್ಸಲ್ಲ. ನನಗೆ ಗೊತ್ತಿರೋ ಒಬ್ಬ ಪೊಲಿಟಿಷಿಯನ್, ರಾಜಕಾರಣಿ, ಭಾನುವಾರ 3 ರಿಂದ 4 ಮನೆಯಿಂದ ಆಚೆನೆ ಬರಲ್ಲ. ಏನೇ ಇದ್ರೇನು ಕೂಡ ಆತ ಮನೆಯೊಳಗೆ ಇರ್ತಾರೆ. ಅದು ವಿಶೇಷವಾಗಿ ಬೆಡ್ರೂಮ್ ಅಲ್ಲಿ ಮಲ್ಕೊಂಡ್ಬಿಡ್ತಾರೆ. ದೊಡ್ಡ ಪೊಲಿಟಿಷಿಯನ್ ಆತ. ಇಡೀ ಕರ್ನಾಟಕದಲ್ಲೇ ದೊಡ್ಡ ಪೊಲಿಟಿಷಿಯನ್, ರಿಚೆಸ್ಟ್ ಪರ್ಸನ್ಗಳಲ್ಲಿ ಆತ ಒಬ್ಬ, ಅತ್ಯಂತ ಶ್ರೀಮಂತ. ಯಾಕೆ ಹೆಂಗೆ ಗೊತ್ತಾ? ಭಾನುವಾರ 3 ರಿಂದ 4 ಏನ್ ಸಮಯ? ಅವ್ರಿಗೆ ಅದರಿಂದಾನೇ ಸಾವು ಬಂದಿರುತ್ತೆ ಅಂತ ಎಚ್ಚರಿಕೆ ಇರುತ್ತಾರ ಪ್ರಭು. 3 ರಿಂದ 4 ರಾಹುಗಾಲ ಅಂತ.
4ರಿಂದ 6 ಗಂಟೆ, 4:15 6 ಗಂಟೆ ಅಲ್ವಾ ಪ್ರಭು? ಆ ಸಮಯ ಮಾತಾಜಿ. ಭಾನುವಾರ ಯಾವಾಗ ರಾಹುಗಾಲ ಇದೆಯೋ ಆ ಸಮಯ. ನನಗೆ ಕರೆಕ್ಟ್ ಆಗಿ ಟೈಮ್ ಗೊತ್ತಿಲ್ಲ ಅನ್ಕೊಳ್ಳಿ, ಸಂಜೆ ಒಂದು ಅನ್ಕೊಳ್ಳಿ. ಹಂದಿ ಕಥೆಯನ್ನು ಹೇಳಿದ್ರಲ್ಲ ಪ್ರಭು, ಆ ರಾಜನ್ ಮಗ ಹಂದಿ ರೂಪದಲ್ಲಿ ಬಂದು ಅವನ್ಗೆ ಪ್ರಾಣ ಹೋಗುತ್ತೆ. ವರಾಹ ಮಿಹಿರ ಒಬ್ಬ 4:30 6 ಗಂಟೆಯಿಂದ 6 ಗಂಟೆ ತನಕ ಭಾನುವಾರ ಬರೋದಿಲ್ಲ. ಯಾಕೆ ಮನೆಯೊಳಗಡೆ ಇದ್ರೆ ಸೇಫ್ ಆಗಿರ್ತೀವಿ, ಯಾಕೆ ಆಚೆ ಕಡೆ ರಿಸ್ಕು? ಭಾನುವಾರ ರಾಹುಗಾಲ ಸರಿ ಇಲ್ಲ ಅಂತ ನೋಡಿ. ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ಈ ಚರ್ಚೆ ಆಗ್ತಿರೋದು ಯುದ್ಧ ಭೂಮಿಯಲ್ಲಿ ಅನ್ನೋದು ನಮಗೆ ಯಾವಾಗ್ಲೂ ಜ್ಞಾಪಕ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ಭಗವದ್ಗೀತೆನ ಅರ್ಥ ಮಾಡ್ಕೋಬೇಕು. ಅವರು ಅರ್ಜುನನ ಒಂದು ನೋಡಿ, 1ನೇ ಅಧ್ಯಾಯ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಅಧ್ಯಾಯಗಳು ನೋಡಿ, ಅದೇ ಒಂದು ಅಡಿಪಾಯ. 1ನೇ ಅಧ್ಯಾಯ ಸರಿಯಾಗಿ ಅರ್ಥ ಆಗದೆ ಅಡಿಪಾಯ ಹಾಕದೆ ಮುಂದೆ ಬಿಲ್ಡಿಂಗ್ ಕಟ್ಟಕ್ಕೋ ತರ ಹೋದ್ರೆ ಅಡಿಪಾಯ ಹಾಕದೆ ಸರಿಯಾಗಿ ಅರ್ಥ ಆಗಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ನೋಡಿ, ಪ್ರಾರಂಭ 1ನೇ ಅಧ್ಯಾಯಗಳಿಂದ ಓದಿ ಅಂತ. ಭಾಗವತಮ್ಮು ಕೂಡ 1ನೇ ಸ್ಕಂದದಿಂದ ಓದಿ ಅಂತ ನೋಡಿ. ಹಂಗೆ ಇದು ಸಾವಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆ ಅಂದ್ರೆ ಯುದ್ಧ ಭೂಮಿಯಲ್ಲಿರುವಂತ ಮುಖ್ಯವಾದ ಕಾರಣ ನೋಡಿ. ಹಂಗೆ ಯಾರಾದ್ರೂ ಈಗ ತಾವೆಲ್ಲರೂ ಹೇಳ್ದಂಗೆ ಹುಟ್ಟು ಕನ್ನಡದಲ್ಲಿ ಹೇಳ್ತಾರೆ ಹಂಗೆ, ಹುಟ್ಟು ಖಚಿತ, ಹುಟ್ಟು ಉಚಿತ, ಸಾವು ಖಚಿತ ಖಚಿತ ಖಚಿತ. ಅಲ್ವಾ? ಹುಟ್ಟು ಉಚಿತ ನೋಡಿ. ಹಂಗೆ ಸಾವು ಗ್ಯಾರಂಟಿ. ಇಂಗ್ಲಿಷಲ್ಲಿ ಆಸ್ ಶ್ಯೂರ್ ಆಸ್ ಡೆತ್ ಅಂತ ಹೇಳ್ತಾರೆ ನೋಡಿ. ಅದನ್ನೇ ಫೈನಲ್ ಎಕ್ಸಾಮ್ ಅಂತ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಹೇಳ್ಕೊಟ್ಟು ನನ್ಗೆ ಅರ್ಥ ಆಗಿತ್ತು. ಫೈನಲ್ ಎಕ್ಸಾಮ್ ಯಾವುದು ಅಂದ್ರೆ ಡೆತ್ ಅಂತ ನೋಡಿ. ಅಂತಿಮ ಪರೀಕ್ಷೆ ಬದುಕಲ್ಲಿ ಯಾವುದು ಅಂದ್ರೆ ಸಾವು. ಆ ಸಾವಿನ ಸಂದರ್ಭದಲ್ಲಿ ಎಂ ಸ್ಮರಣ್ ಭಾವಂ ತ್ಯಜತೆ ಅಂತೆ ಕಳೇಬರಂ. ಆ ಸಂದರ್ಭದಲ್ಲಿ ಯಾರನ್ನ ಹೆಂಗೆ ನೆನ್ಸ್ಕೊಂತಾರೋ ನೋಡಿ, ತದ್ಭಾವ ಭಾವಿತ ಅಂತ ಅಲ್ಲಿ ಬರುತ್ತೆ. ಅದೇ ಭಾವವನ್ನು ಅವ್ರು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ ನೋಡಿ. ಹಂಗೆ ಅದು ಅಷ್ಟು ಮುಖ್ಯವಾದದ್ದು ಅದು ನೋಡಿ. ಹಂಗೆ ಅಂತ ಸಂದರ್ಭದಲ್ಲಿ ನಮ್ಮ ಗುಣ ಏನಾಗಿರ್ಬೇಕು ಅನ್ನೋದು ವಿಚಾರ ನೋಡಿ. ಹಂಗೆ ಈ ಅಧ್ಯಾಯ, ಈ ಶ್ಲೋಕ ಬಹಳ ಮುಖ್ಯವಾದದ್ದು ನೋಡಿ. ಈ ಅಧ್ಯಾಯವನ್ನ ಹಂಗೆ ಪರಾಮರ್ಶಿಸ್ತಾ ಬಂದ್ರೆ ನೋಡಿ, ಏನೇನೆಲ್ಲ ಓದ್ಕೊಂಡ್ ಬಂದಿದೀವಿ, ಕೇಳ್ಕೊಂಡ್ ಬಂದಿದೀವಿ ಅಂದ್ರೆ ನೋಡಿ, 1ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೂ ಏನಂತ ಹೇಳಿದೆ ಅಂದ್ರೆ, ಈ ಆತ್ಮ ಹೆಂಗೆ ಈ ಗುಣಗಳು, ತ್ರಿಗುಣಗಳಿಂದ ಬದ್ಧ ಆಗಿದೆ ಅಂತ ಓದ್ಕೊಂಡು ಬಂದ್ವಿ. ವಾಪಸ್ ಹುಡುಕೊಂಡು ಹೋಗಿ ಬೇಕಿದ್ರೆ ನೋಡಿ. ಆಮೇಲೆ ನೋಡ್ರಿ, 1-2ನೇ ಶ್ಲೋಕದಲ್ಲಿ ಏನಂತ ಅರ್ಥ ಮಾಡ್ಕೊಂಡ್ವಿ? ಜ್ಞಾನದ ಮಹತ್ವವನ್ನು ತಿಳ್ಕೊಂಡ್ವಿ. ಈಗ ನಮ್ಗಿದೆಲ್ಲ ಏನು ಸಿಗ್ತಾ ಇದೆ? ಜ್ಞಾನ ಅಲ್ವಾ ನೋಡಿ. ಸಾಯೋ ಸಂದರ್ಭದಲ್ಲಿ ಹೆಂಗಿರ್ಬೇಕು, ಯಾವ ಗುಣದಲ್ಲಿ ಇದ್ರೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಜ್ಞಾನ ನೋಡಿ. ಆ ಜ್ಞಾನದ ಮಹತ್ವ ಬಗ್ಗೆ ಕೊಂಡಾಡೋದು ನೋಡಿ. ಆಮೇಲೆ 3-4 ಶ್ಲೋಕದಲ್ಲಿ ನಾವ್ ಏನ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟು ಅಂದ್ರೆ, ಹೇಗೆ ಒಂದು ಜೀವಾತ್ಮ ಈ ಭೌತಿಕ ಪ್ರಪಂಚ, ಭೌತಿಕ ವಸ್ತುಗಳು ನೋಡಿ, ಐಹಿಕ ಬದುಕಿಗೆ ಇದಕ್ಕೆ ಹೆಂಗೆ ಬರುತ್ತೆ ಬಂದು ಹೆಂಗೆ ಅದು ಕಷ್ಟಪಡುತ್ತೆ ಅನ್ನುವಂಥ ವಿಚಾರಗಳೆಲ್ಲ ನಾವು ತಿಳ್ಕೊಂಡ್ವಿ. ಹಂಗೇನೆ 5ರಿಂದ 9ನೇ ಶ್ಲೋಕದಲ್ಲಿ ಏನ್ ತಿಳ್ಕೊಂಡ್ವಿ ನೋಡಿ, ಹೆಂಗೆ ಅದು ಬಂಧಿಸಿ ಅದನ್ನ ಕಷ್ಟ ಕೊಡುತ್ತೆ ಅನ್ನುವಂಥದ್ದು. 10ರಿಂದ 13 ನೋಡಿ, ಅವುಗಳನ್ನ ಗುರುತಿಸೋದು, ಯಾವ ಯಾವ ಗುಣಗಳು, ಏನೇನು ಸೂಚಕಗಳು, ಅವುಗಳು ಏನೇನ್ ಮಾಡಿಸ್ತವೆ, ಹೆಂಗಿರ್ತವೆ ಅಂತ 10ರಿಂದ 13ನೇ ಶ್ಲೋಕದವರೆಗೂ ಇದುವರೆಗೂ ಕಲ್ತ್ಕೊಂಡ್ವಿ ನೋಡಿ. ಉದಾಹರಣೆಗೆ 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ತಮೋ ಗುಣವು ವೃದ್ಧಿ ಆದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸುತ್ತವೆ ನೋಡಿ. ರಜೋಗುಣವು ಹೆಚ್ಚಿದಾಗ ಅತಿಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ, ಹಂಬಲ ಲಕ್ಷಣಗಳು ಹೆಚ್ಚುತ್ತವೆ ನೋಡಿ. ದೇಹದ ಎಲ್ಲ ದ್ವಾರಗಳು ಜ್ಞಾನವು ಬೆಳಗಿದಾಗ ಸತ್ವಗುಣ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು ನೋಡಿ. ಈ ತರದೆಲ್ಲ ಓದ್ಕೊಂಡು ಬಂದಿದೀವಿ ನಾವು. ಈಗ ನೋಡಿ, ಈ ಗುಣಗಳು ಹೆಂಗೆ ಪ್ರಭಾವ ಬೀಳುತ್ತೆ, ಅದು ಯಾವ ಹಂತದಲ್ಲಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡಿ. ಈಗ 14, 15 ಇವತ್ತು ನಾವು ಓದ್ತಿದೀವಲ್ವಾ, ಇದು ಏನಂತ ಹೇಳುತ್ತೆ ನೋಡಿ, ದೀರ್ಘಾವಧಿ ಪರಿಣಾಮವನ್ನ ಹೇಳುತ್ತೆ. ನಾವು ಗುಣಗಳನ್ನು ಬೆಳೆಸ್ಕೊಂಡಾಗ ದೀರ್ಘಾವಧಿ ಅದರ ಪರಿಣಾಮ ಏನದು? ದೀರ್ಘಾವಧಿ ಅಂದ್ರೆ ವಿಶೇಷವಾಗಿ ಮರಣೋತ್ತರ ಸತ್ರೆ ನೋಡಿ, ಸಾವು ಸತ್ರ ನೋಡಿ, ಆಮೇಲೆ ಏನಾಗುತ್ತೆ ಅಂತ ಹೇಳುದು
ನಾವು ಈ 16ನೇ ಶ್ಲೋಕ ಓದಿದ್ರೆ ನೋಡಿ ಅಲ್ಲೇನ್ ಹೇಳ್ತಾರೆ ಅಂದ್ರೆ ನೋಡಿ ಮಧ್ಯಮ ಪರಿಣಾಮ ನೋಡಿ ಇಲ್ಲಿ ಹೇಳ್ತಾರೆ 15 ನೋಡಿ 16ನೇ ಶ್ಲೋಕದಲ್ಲಿ ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಅದರ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ನೋಡಿ ಸುಖ ಬರುತ್ತೆ, ದುಃಖ ಬರುತ್ತೆ. ಇದು ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್, ಮಧ್ಯ. ಈಗ ನಾನು ನೋಡಿ ನಮ್ಮ ವಚನದಲ್ಲಿ ಹೇಳ್ತಾರೆ, ಎಲ್ಲವೋ ಅಂದರೆ ಏನು? ಅಯ್ಯ ಅಯ್ಯ ಎಂದರೆ ಸ್ವರ್ಗ. ಸ್ವರ್ಗ. ಅಯ್ಯೋ ಅಂದ್ರೆ ಸ್ವರ್ಗ. ಅಯ್ಯ ಅಂದರೆ ಸ್ವರ್ಗ, ಎಲ್ಲವೋ ಅಂದ್ರೆ ನರಕ. ನೀವ್ ಯಾರಾದ್ರೂ ನಿಮ್ ಪಕ್ಕದ ಮನೆ ಹೋಗ್ಬಿಟ್ಟು ಎಲ್ಲವೋ ಅನ್ರಿ, ಬಂದ್ 4 ಬಿಡ್ತಾನೆ, ಹೌದಾ? ಅದೇ ನರಕ. ಹೌದು ಬಿಡ್ತಾರೆ, 4 ಬಿಡ್ತಾರೆ ಪ್ರಭುಜಿ. ಅಯ್ಯ ಅಂದ್ರೆ ಅಯ್ಯ ಅಂದ್ರೆ ನೋಡಿ ನಿಮ್ಗೆ ಸ್ವರ್ಗ, ನಿಮ್ಗೆ ಆತನು ಕೂಡ ಗೌರವಿಸ್ತಾನೆ, ಆಕೆ ಕೂಡ ಗೌರವಿಸ್ತಾನೆ. ನೋಡಿ ಇದು ಮಧ್ಯಮ ಅವಧಿ. ಈಗ ಮುಂದಿನ 16ನೇ ಶ್ಲೋಕದಲ್ಲಿ ಹೇಳೋದು ನೋಡಿ ಮಧ್ಯಮ ಅವಧಿ. ನೋಡಿ ನಿಮ್ಗೆ ಅವರು ಚೆನ್ನಾಗಿ ಮಾತಾಡ್ತಾರೆ, ನೀವು ಅವ್ರಿಗೆ ಚೆನ್ನಾಗಿ ಮಾತಾಡ್ತೀರಿ, ನೋಡಿ ಹಿಂಗೆ ಹೋಗುತ್ತೆ. ನೋಡಿ 17ರಲ್ಲಿ ಹೇಳ್ತಾರೆ, ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತೆ. ತಕ್ಷಣ ಎಫೆಕ್ಟ್ ನೋಡಿ. ಹಂಗೆ ನೋಡಿ ಈ ತರದ್ದು ವಿಶೇಷವಾಗಿ ನಾವು ತಿಳ್ಕೊಂಡು ಹೋಗ್ಬೋದು. ಏನ್ ಹೇಳಕ್ ನಾನು ಯಾಕೆ ಇದು ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಹೇಳಿದೆ ಅಂದ್ರೆ, ಇವತ್ತಿನ ಶ್ಲೋಕದ ಮಹತ್ವ ಹೇಳೋದಕ್ಕೋಸ್ಕರ ಹಿಂದೆ ಮುಂದೆ ಹೋಗ್ಬೇಕು. ನೋಡಿ ಇವತ್ತಿನ ಶ್ಲೋಕ ಇದೆಯಲ್ಲ, ಇದು ಲಾಂಗ್ ಟರ್ಮ್ ಎಫೆಕ್ಟ್, ಪೋಸ್ಟ್ ಡೆತ್ ಡೆಸ್ಟಿನೇಷನ್. ಏನಂಗಂದ್ರೆ ಮರಣ ಒಂದು ನಂತರ ಏನಾಗ್ತೀವಿ, ಎಲ್ಲಿಗೆ ಹೋಗ್ತೀವಿ, ಅಲ್ಲೋಗಿ ಏನೇನಾಗುತ್ತೆ ಅಂತ. ನೋಡಿ ಮೇಲಿನ ಲೋಕಗಳಿಗೆ ಹೋದ್ರೆ ಅಲ್ಲಿ ಎಷ್ಟು ದಿನ ಇರ್ತೀವಿ? ದೀರ್ಘಾವಧಿಗೆ ಇರ್ತೀವಿ, ಹೌದಾ ಅಲ್ವಾ? ಮರಣ ಸಮಯ ನೋಡಿ ಒಂದು ಪರೀಕ್ಷೆ ನೋಡಿ, IAS ಗೆ ಅಂತ ಒಂದು ಪರೀಕ್ಷೆ ಮಾಡ್ತಾರೆ ನೋಡಿ, FDA ನೋಡಿ, ಇವುಗಳಿಗೆಲ್ಲ ಒಂದೊಂದು ಪರೀಕ್ಷೆ ಅಂತ ಮಾಡ್ತಾರೆ. ಪರೀಕ್ಷೆ ಎಷ್ಟು ಗಂಟೆ ಇರುತ್ತೆ? ಕೆಲವು ನಿಮಿಷಗಳು, ಕೆಲವು ಗಂಟೆಗಳು ಇಂಟರ್ವ್ಯೂ ಮಾಡ್ತಾರೆ. IAS ಗೆ ಒಂದು 20 ನಿಮಿಷ, 30 ನಿಮಿಷ, 40 ನಿಮಿಷ ಇರುತ್ತೆ ಹೆಚ್ಚು ಅಂದ್ರೆ ಇಂಟರ್ವ್ಯೂ. ಆ ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಪಾಸ್ ಆಗ್ಬಿಟ್ರು ಅಂದ್ರೆ ಅವ್ರಿಗೆ IAS ಒಂದು 25-30 ವರ್ಷ IAS ಆಫೀಸರ್ ಆಗಿರ್ಬೋದು. ಇಂಟರ್ವ್ಯೂ ಎಷ್ಟೊತ್ತು ಇರುತ್ತಿದ್ದು? 20-30 ನಿಮಿಷ. ಪಾಸ್ ಆಗ್ಬಿಟ್ರೆ ಎಷ್ಟು ವರ್ಷ ಆಗಿರ್ತಾನೆ ಅವನು IAS? 3 ವರ್ಷ ಸರ್ವಿಸ್ ವರ್ಗು IAS ಆಫೀಸರ್ ಆಗಿರ್ತಾನೆ. 20-30 ವರ್ಷ ಸರ್ವಿಸ್ ಅಲ್ಲಿ ಇರ್ತಾನೆ. ನೋಡಿ ಇದು ಬಹಳ ಮುಖ್ಯ ಅಲ್ವಾ? 20-30 ನಿಮಿಷ ಆತನ ಲೈಫ್ ಅಲ್ಲಿ ಕ್ರೂಷಿಯಲ್ ಅಲ್ವಾ? ಅದೇ ತರನೇ ಇವತ್ತಿನ ಶ್ಲೋಕ ಅಷ್ಟೊಂದು ಮುಖ್ಯವಾದದ್ದು, ತುಂಬಾ ಕ್ರೂಷಿಯಲ್, ತುಂಬಾ ಮಹತ್ವವಾದದ್ದು. ನೋಡಿ ಅದು ಯಾವುದು ಅಂದ್ರೆ ನೋಡಿ ಅಂತಿಮ ಪರೀಕ್ಷೆ ಅಂದ್ರೆ ಮರಣ. ನೋಡಿ ಮರಣ ಅಂದ್ರೆ ಭಯ ಬೀಳ್ತಾರೆ, ಅಯ್ಯೋ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಿ ನೋಡಿ, ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಿ, ಮಾತಾಡಕ್ ಬೇರೆ ಇನ್ನೇನು ಒಳ್ಳೇದಿಲ್ವಾ ನಿಮ್ಗೆ? ನೋಡಿ ಹಂಗೆ ನೋಡಿ ಶರಣರನ್ನು ಮರಣದಲ್ಲಿ ಕಾಣ್ರಿ ಅಂತ ಹೇಳ್ತಾರೆ. ನೋಡಿ ಯಾರೇ ಒಬ್ಬ ಆಧ್ಯಾತ್ಮಿಕ ಸಾಧಕ ನೋಡಿ ಆತನ ಹೆಂಗೆ ಸಾಯ್ತಾನೆ ಅನ್ನೋದ್ರಲ್ಲಿ ಹೆಂಗ್ ಬದುಕಿದ್ದ ಅಂತ ಹೇಳ್ಬೋದು, ಅಥವಾ ಹೆಂಗ್ ಬದುಕಿರ್ತಾರೆ ಅಂದ್ರೆ ನೋಡಿ ಅದನ್ನ ಸಾವಿನಲ್ಲಿ ಅವನು ಕಾಣ್ಬೋದು ಅಂತ. ನೋಡಿ ಅದನ್ನೇ ಪ್ರಭುಪಾದರ ಬಗ್ಗೆ ನಾವು ಹಿಂದೆ ಓದಿದ್ವಿ, ಜ್ಞಾಪಕ ಇದೆಯಾ? ಲಾಸ್ಟ್ ಲೆಸನ್ ಅಂತ ಹೇಳಿ ನಾವು ಗೂಗಲ್ ಎಲ್ಲ ಸರ್ಚ್ ಮಾಡಿ ವೇದಬೇಸ್ಗೆ ಹೋಗಿ ಪ್ರಭುಪಾದ ಲೀಲಾಮೃತದಲ್ಲಿ ಲಾಸ್ಟ್ ಅಂತ ಕೆಲವು ವಿಡಿಯೋಸ್, ಅವರ ಕೊನೆಯ ಮಾತುಗಳು ಎಲ್ಲ ಏನಾಗಿತ್ತು, ಪ್ರಭುಪಾದರು ಏನ್ ಹೇಳ್ತಾರೆ ಕೊನೆಯಲ್ಲಿ, ಏನ್ ಕೇಳ್ತಾರೆ, ಏನ್ ಹೇಳ್ತಾರೆ ಅವ್ರಿಗೆಲ್ಲ? ನಿಮ್ಗೆ ಏನಾದ್ರೂ ಇಚ್ಛೆ ಇದೆಯಾ ಅಂತ ಶಿಷ್ಯರು ಕೇಳಿದಾಗ ನನ್ಗೇನು ಇಚ್ಛೆ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಕವಿರಾಜ್ ಕೇಳ್ತಾರೆ, ಕವಿರಾಜ್ ಅಂದ್ರೆ ವೈದ್ಯರು, ಅವ್ರ ಫ್ರೆಂಡ್ ಇರ್ತಾರೆ, ಒಬ್ರು ಪಂಡಿತರು, ಆಯುರ್ವೇದ ಪಂಡಿತರು ಹೇಳ್ತಾರೆ, ಮೇರಿ ಕೋಯಿ ಇಚ್ಛಾ ನೈ ಅಂತಾರೆ ಪ್ರಭುಪಾದ. ನೋಡಿ ಹಂಗೆ ತಯಾರಾಗಿ ರೆಡಿಯಾಗಿರ್ತಾರೆ ಪ್ರಭುಪಾದರು. ನೋಡಿ ಇದು ಒಬ್ಬ ಆಚಾರ್ಯರು ಹೇಳ್ಕೊಡ್ಬೇಕಾಗಿದ್ದಂತ ಅಂತಿಮ ಪಾಠ. ಅವರು ಬದುಕಿದ್ದಾಗ ನೋಡಿ ಬದುಕಲ್ ಬೇರೆ ಅಡುಗೆ ಮಾಡೋದ್ರಿಂದ ಹಿಡ್ಕೊಂಡು, ಪೇಂಟಿಂಗ್ ಮಾಡೋದ್ರಿಂದ ಹಿಡ್ಕೊಂಡು, ಒಂದು ಧೋತಿ ಕಟ್ಕೊಳ್ಳೋದ್ರಿಂದ ಹಿಡ್ಕೊಂಡು, ನೋಡಿ ಒಂದು ಕೀರ್ತನೆ ಮಾಡುವಂಥದ್ದಿಂದ ಹಿಡ್ಕೊಂಡು ಎಲ್ಲ ಹೇಳ್ಕೊಟ್ರು ಪ್ರಭುಪಾದರು. ಒಬ್ಬ ತಂದೆ, ಒಬ್ಬ ತಾಯಿ ಒಂದು ಮಗುಗೆ ಏನೇನೆಲ್ಲ ಹೇಳ್ಕೊಡ್ತಾರೆ ನೋಡಿ.
ನೋಡಿ, ಮಲಮೂತ್ರ ವಿಸರ್ಜನೆ ಮಾಡಿದ್ಮೇಲೆ ತೊಳ್ಕೋಬೇಕು ಅನ್ನೋದ್ರಿಂದ ಪ್ರಾರಂಭ ಮಾಡ್ಕೊಂಡು ನೋಡಿ ಮರಣ ಹೊಂದ್ಬೇಕಾದ್ರೆ ಹೆಂಗೆ ಸಾಯ್ಬೇಕು ಅನ್ನೋವರೆಗೂ ಹೇಳ್ಕೊಟ್ರು. ಇನ್ನೇನಾದ್ರೂ ಬಾಕಿ ಇದೆಯಾ ಮಧ್ಯದಲ್ಲಿ? ಆ ಜನಗಳಿಗೆ ಗೊತ್ತಿರ್ಲಿಲ್ಲ. ಹಿಪ್ಪಿಗಳು ಆ ಒಂದು ಹಂತದಿಂದ ಬಂದವರು. ಪಾಶ್ಚಾತ್ಯರು ನೋಡಿ, ಅವ್ರು ವಾಶ್ರೂಮ್ಗೆ ಹೋಗಿ ಟಾಯ್ಲೆಟ್ಗೆ ಹೋದ್ರೆ ಅವ್ರು ಟಾಯ್ಲೆಟ್ ಪೇಪರ್ ಯೂಸ್ ಮಾಡ್ತಾರೆ. ನೋಡಿ, ಅದು ತೀರಾ ಅಶುಚಿ. ನೋಡಿ, ಶೌಚನೇ ಅಲ್ಲ. ನೋಡಿ, ಪ್ರೂಫ್ ಆದ್ರೆ ಅವರು ಅಲ್ಲಿಂದ ಹೇಳ್ಕೊಡ್ತಾರೆ. ಸ್ನಾನ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ನೋಡಿ, ಅಲ್ಲಿಂದ ತರಬೇತಿ ಆಗತ್ತೆ. ನಾನು ಇನ್ನು ಮಧ್ಯದಲ್ಲಿ ಇನ್ನೇನು ಹೇಳಲ್ಲ, ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಕ್ಷಣ ಯೋಚನೆ ಮಾಡಿ, ಪ್ರೂಫ್ ಆದ್ರೆ ಎಲ್ಲಿಂದ ಎಲ್ಲಿವರೆಗೂ ಹೇಳ್ಕೊಟ್ರು ಅಂತ. ನೋಡಿ, ಹಂಗೆ ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಹೇಳಕ್ಕಾಗಲ್ಲ. ನೋಡಿ, ಕೊನೆಯಲ್ಲಿ ಸಾಯೋದು ಕೂಡ ಹೇಳ್ಕೊಟ್ರು, ತೋರ್ಸ್ಕೊಟ್ರು. ಹೌ ಟು ಡೈ ಅಂತ ತೋರ್ಸ್ಕೊಟ್ರು. ನೋಡಿ, ಕೋಯಿ ಇಚ್ಛಾ ನೈ ಅಂತಾರೆ. ನೋಡಿ, ಅವ್ರಿಗೂ ಇರುವಂತದ್ದು ಅವ್ರಿಗೆ ಶಿಷ್ಯರು ಕೇಳ್ತಾರೆ, ನಾನ್ ನಿಮ್ಗೆ ಹೆಂಗ್ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂದ್ರೆ, ಇಫ್ ಕೃಷ್ಣ ಸೋ ಡಿಸೈರ್, ಕೃಷ್ಣ ನೀನು ಬಯಸಿದರೆ ನೋಡಿ ನಮ್ ಪ್ರಭುಪಾದರಿಗೆ ಇನ್ನು ಈ ಜಗತ್ತಲ್ಲಿ ಬದುಕಕ್ಕೆ ಅವಕಾಶ ಕೊಡಿ ಅಂತ ಹೇಳುವಂಥದ್ದು. ನೋಡಿ, ನೀವು ಇಚ್ಛಿಸಿದರೆ ಅಂತ. ನೋಡಿ, ಹಂಗೆ ಇದು ಮುಖ್ಯವಾದ ಪಾಠ. ಸಾವುವಂಥದ್ದು ಯಾರಾದ್ರೂ ಯೋಚನೆ ಮಾಡ್ಬೇಕು, ಹುಟ್ಟಿದವರೆಲ್ಲ ಸಾಯ್ಬೇಕು. ನೋಡಿ ನೋಡಿ ಹಂಗೆ ನಾವು ಇಷ್ಟೊತ್ತು ಈ ಶ್ಲೋಕಗಳು ಇಡೀ ಅಧ್ಯಾಯದಲ್ಲಿ ತುಂಬಾ ಮಹತ್ವ ಪಡ್ಕೊಳ್ತವೆ ಅಂತ ಹೇಳ್ತೀವಿ. ಈ ಇಡೀ ಅಧ್ಯಾಯದಲ್ಲಿ ತುಂಬಾ ಮಹತ್ವ ಇರುವಂತ 2 ಶ್ಲೋಕಗಳು ಇವೆರಡು. ಅದೇನಂದ್ರೆ, ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನ ತಲುಪ್ತಾನೆ. ನೋಡಿ, ಇದು ಇಲ್ಲಿ ಮೋಕ್ಷ ನೋಡಿ, ಉನ್ನತ ಲೋಕಗಳು ಮಹರ್ಷಿಗಳ ಪರಿಶುದ್ಧವಾದ ಲೋಕ ಅಂತ ಹೇಳ್ತಿದ್ದಾರೆ. ನೋಡಿ, ಭಗವದ್ಧಾಮ ಮುಕ್ತಿ ಅಂತ ಹೇಳ್ತಿದಾರ ಇಲ್ಲಿ? ಇಲ್ಲ ಪ್ರಭುಜಿ. ಹೇಳ್ತಿದಾರ? ಸತ್ವಗುಣದಲ್ಲಿ ಸತ್ರೆ ನೀನು ಎಲ್ಲ ಸಮಸ್ಯೆಗಳು ಪೂರ್ತಿ ಪರಿಹಾರ ಆಗೋಯ್ತು, ನೀನು ನನ್ನ ಹತ್ರ ಬರ್ತೀಯಾ ಅಂತ ಹೇಳ್ತಿದ್ದಾನ ಕೃಷ್ಣ? ಇಲ್ಲ ಇಲ್ಲ ಪ್ರಭುಜಿ. ನೋಡಿ, ನೋಡಿ ನಮ್ಗಿವೆಲ್ಲ ಗೊತ್ತೇ ಇರ್ಲಿಲ್ಲ. ರೂಪಾದರು ನೋಡಿ, ಭಗವದ್ಗೀತಾ ಇವೆಲ್ಲ ಓದೋವರೆಗೂ ನೋಡಿ ಅದಕ್ಕಿಂತಲೂ ಸತ್ವಗುಣಕ್ಕಿಂತಲೂ ಇನ್ನೂ ಉನ್ನತವಾದದ್ದು ಏನೋ ಒಂದಿದೆ. ನೋಡಿ, ಈ ಮೇಲಿನ ಸ್ವರ್ಗಲೋಕಗಳಿಗಿಂತಲೂ ಇನ್ನೂ ಉನ್ನತವಾದದ್ದು ಏನೋ ಒಂದಿದೆ. ನೋಡಿ, ಅದು ಭಗವದ್ಧಾಮ, ಮೋಕ್ಷ, ಮುಕ್ತಿ. ನೋಡಿ, ವಿಚಾರಗಳೆಲ್ಲನೂ ದೊಡ್ಡ ದೊಡ್ಡ ಮಾತುಗಳು. ನೋಡಿ, ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳು ತಲುಪ್ತಾನೆ ಅಂದ್ರೆ ಏನರ್ಥ? ನೋಡಿ, ಹಿಂದಿನ ಶ್ಲೋಕದಲ್ಲಿ ನಾವು ಸತ್ವಗುಣದ ಬಗ್ಗೆ ಏನಕ್ಕೆ ಹೋಲಿಸಿದ್ವಿ, ಇಲ್ಲಿ ಕೃಷ್ಣ ಏನಕ್ಕೆ ಹೋಲಿಸಿದಾನೆ? ಸುಖ ಜ್ಞಾನ ಕೊಡ್ತೀವಿ ಪ್ರಭುಜಿ, ಸುಖ ಜ್ಞಾನ. ನೋಡಿ, ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ನೋಡಿ, ಜ್ಞಾನ ಬೆಳಗೋದು ಜ್ಞಾನ ಸಿಗುತ್ತೆ ಅಲ್ವಾ? ಈ ಮಹರ್ಷಿ ಸಿಗುತ್ತೆ ನೋಡಿ, ಆ ಕಡೆಗೆ ನೋಡಿ ಇವೆಲ್ಲವನ್ನ ಮಾತುಗಳು ಬರ್ತವೆ, ಪದಗಳು ಎಲ್ಲ ಇವೆಲ್ಲ ಎಲ್ಲಿ ಬರ್ತವೆ ಅಂದ್ರೆ ಅಲ್ಲಿ ಬರ್ತವೆ. ನೋಡಿ, ಎಲ್ಲಿ ಬರ್ತವೆ? ಜ್ಞಾನ, ತಿಳುವಳಿಕೆ, ಬೆಳಕು. ನೋಡಿ, ಎಲ್ಲ ಋಷಿಗಳು ಹೀಗೂ ಉಂಟೆ ಅಂತ ಬರುತ್ತೆ, ಗೊತ್ತಾ? ಹೀಗೂ ಉಂಟೆ ಅಂತ ಒಂದು ಕನ್ನಡ ಯಾವ್ದೋ ಒಂದು ಚಾನೆಲ್ ರಾತ್ರಿ 10 ಗಂಟೆಗೆ ಬರುತ್ತೆ. ಅದ್ ಯಾವ್ದೋ ಒಂದು ಬರುತ್ತೆ, ಇಷ್ಟು ಗಂಟೆಗೋ. ನೋಡಿ, ಅದ್ರಲ್ಲಿ ಯಾವಾಗೋ ಹಿಂದೆ ತೋರಿಸ್ತಾ ಇದ್ರು, ನವವೃಂದಾವನ ಬಗ್ಗೆ ಹೇಳ್ತಾ ಇದ್ರು. ನೋಡಿ, ಹಂಪಿಯಲ್ಲಿ ನವವೃಂದಾವನ ಇದೆ. ನೋಡಿ, ಅಲ್ಲಿ ಹಂಪಿಯಲ್ಲಿ ನವವೃಂದಾವನದ ಬಗ್ಗೆ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಅಲ್ಲಿ 9 ಜನ ಯತಿಗಳು ಮಧ್ವ ಪರಂಪರೆಯಲ್ಲಿ ನೋಡಿ ಅಲ್ಲಿ ಸಮಾಧಿ ಆಗಿದೆ. ನೋಡಿ ಅಲ್ಲಿ ಅವ್ರು ಅದ್ರಲ್ಲಿ ಏನ್ ತೋರಿಸ್ತಿದೆ ಅಂದ್ರೆ, 9 ಜನ ಬೆಳಕಿನಂತಿರುವಂತ ನೋಡಿ ಪ್ರಕಾಶಮಾನವಂತ ವ್ಯಕ್ತಿ 9 ಜನ ಕಾಣಿಸ್ಕೊಂತಾರೆ ಅಂತ ಒಂದು ಸೀರಿಯಲ್, ಒಂದು ಶೋ ಅದು. ನೋಡಿ, ಹಂಗೆ ನೋಡಿ ಹೀಗೂ ಉಂಟೆ ಅಂತ ಕೊಡ್ತೀನಿ ನೋಡಿ. ಹಂಗೆ ನೋಡಿ ಅದ್ರಲ್ಲಿ ತೋರಿಸಿದ್ರು ಹೆಂಗೆ ಪ್ರಕಾಶಮಾನವಾಗಿ ಬೆಳಕಲ್ಲಿ ಇರುವಂತವ್ರೆಲ್ಲ ಬರ್ತಾರೆ ಅನ್ನೋಂಥದ್ದು. ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣ್ತಿದ್ಯಾ ನವವೃಂದಾವನ ಅಂದ್ರೆ ಹಿಂಗೆ. ನಾವು ಮೊನ್ನೆ ಹಂಪಿಗೆ ಹೋದಾಗ ನೋಡಿ, ಇಲ್ಲಿ ಹೋಗ್ಬೇಕು ಅಂತ ಬಯಸಿದ್ವಿ, ಅಲ್ಲಿ ಬೋಟ್ಗಳೆಲ್ಲ ನಿಲ್ಸ್ಬಿಟ್ಟಿದ್ರು. ನಾವು ಹಂಪಿ ಯಾತ್ರೆಗೆ ಹೋಗಿದ್ವಲ್ಲ ಪ್ರಭು, ಅಲ್ಲಿ
ನೋಡಿ ಶಬರಿ ಅಲ್ಲಿ ಪಂಪ ಸರೋವರ ಅಂತ ಹೋಗಿ ಅಲ್ಲಿ ಮಧ್ಯಾಹ್ನ ಪ್ರಸಾದ ತಗೊಂಡ್ವಲ್ಲ, ಮಧ್ಯಾಹ್ನ ಪ್ರಸಾದ ತಗೊಂಡ್ವಲ್ವಾ, ನಾವು ಇಲ್ಲಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಬೋಟ್ಗಳಿತ್ತು, ಹಿಂದೆ ಮೋಟರೈಸ್ಡ್ ಬೋಟ್ಗಳಿತ್ತು, ಈಗ ನಿಲ್ಸ್ಬಿಟ್ಟಿದ್ದಾರೆ. ಹಂಗಾಗಿ ಅಲ್ಲಿ ಹೋಗಕ್ ಆಗ್ಲಿಲ್ಲ. ನೋಡ್ರಿ, ಇವರೆಲ್ಲ ಮಹರ್ಷಿಗಳು, ಯತಿಗಳು, ಮಧ್ವ ಪರಂಪರೆಯಲ್ಲಿದ್ದಾರೆ. ವ್ಯಾಸ ತೀರ್ಥರು ನೋಡಿ ಮಧ್ಯದಲ್ಲಿ ಕಾಣ್ತಿದ್ಯಲ್ಲ, ಇದು ವ್ಯಾಸ ತೀರ್ಥರ ನೋಡಿ ಸಮಾಧಿ. ಇದು ನೋಡಿ ಮಧ್ಯದಲ್ಲಿರೋದು ನೋಡಿ. ಹಂಗೆ ಮೊದಲನೇದು ಇದು ಪದ್ಮನಾಭ ತೀರ್ಥರು. ನಮ್ಮ ಗುರು ಪರಂಪರೆಯಲ್ಲಿ ಮಧ್ವಾಚಾರ್ಯರ ನಂತರ ಮೊದಲನೇ ಆಚಾರ್ಯರು ಸಮಾಧಿಯಾಗಿರುವಂಥದ್ದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಮಹರ್ಷಿಗಳ ವಿಷಯ ಪ್ರಸ್ತಾಪ ಆಯ್ತು ನೋಡಿ. ಅವರು ಸತ್ತ ನಂತರ ನೋಡಿ, ಅವರು ವಿಶೇಷವಾಗಿ ನವವೃಂದಾವನ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ. ನೋಡಿ ಇದ್ರ ಸುತ್ತು ನೋಡಿ ನದಿ ನೀರು ಹರಿತಾ ಇದೆ ನೋಡಿ. ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಅಲ್ವಾ? ಇಲ್ಲಿ ನದಿ ನೀರು ಕಾಣ್ತಾ ಇದೆಯಲ್ಲ, ಕಾಣ್ತಾ ಇದೆ ನೋಡಿ ಇಲ್ಲಿ ಕಾಣ್ತಿದೆ. ಅದೇ ತರನೇ ಸುತ್ತು ಆವರಿಸ್ಕೊಂಡಿದೆ ನೋಡಿ. ಹಂಗಾಗಿ ನೋಡಿ ಅವರು ಇಲ್ಲೇ ಹೋಗಿ ಜೀವ ಸಮಾಧಿ ನೋಡಿ, ಇಲ್ಲೇ ಹೋಗಿ ಸಮಾಧಿ ಆಗಕ್ಕೆ ಪ್ರಯತ್ನ ಪಟ್ಟಲ್ವಾ ನೋಡಿ. ಯತಿಗಳು ಎಲ್ಲಾನು ತುಂಬಾ ಎಚ್ಚರಿಕೆ, ಹುಷಾರ ಜ್ಞಾನಿಗಳಲ್ವಾ ಅವರು ನೋಡಿ. ಅವ್ರು ಆ ಹೀಗೂ ಉಂಟೆ ಒಂದು ಇದ್ರಲ್ಲಿ ನೋಡಿ, ಅವ್ರಿಗೆ ಈ ತರ ತೋರ್ಸಿದ್ರು. ಅವರು ಪ್ರಕಾಶಮಾನವಾಗಿ ಬರುವಂತ ಬೆಳಕುಗಳು. ಯಾಕೆ ಅಂದ್ರೆ ಮಹರ್ಷಿಗಳು, ಅವರು ಈ ಯತಿಗಳು ಅಲ್ಲಿ ಬರ್ತಾರೆ ಅನ್ನೋ ಕಾರಣಕ್ಕೆ ನೋಡಿ. ಅವರು ಗ್ರಾಫಿಕಲಿ ಎಲ್ಲ ತೋರ್ಸಿದ್ರು, ನಿಜವಾಗ್ಲೂ ಏನ್ ಹಿಡ್ಕೊಂಡು ಫೋಟೋ ತೋರಿಸ್ಲಿಲ್ಲ. ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ಇದು ಉನ್ನತವಾದ ಲೋಕ ಅನ್ನೋದು ವಿಚಾರ ನೋಡಿ. ಅವರು ಸಾಮಾನ್ಯರ ತರ ಅಲ್ಲ ನೋಡಿ. ಅವ್ರಿಗೆ ಎಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಎಲ್ಲಾನು ಸ್ವಲ್ಪ ತಿಳುವಳಿಕೆ ಇರುತ್ತೆ ನೋಡಿ. ನಾನು ಕೇಳ್ತೀನಿ, ನನಗೆ ಗೊತ್ತಿರೋ ವಯಸ್ಸಾದವ್ರನ್ನೆಲ್ಲ ಕೇಳಿದ್ರೆ ನೋಡಿ, ಮುಂದೆ ಏನು ತಯಾರಿ, ಸಾವಿನ ಬಗ್ಗೆ ನೋಡಿ ಯಾರಿಗಾದ್ರೂ ಕೇಳಿ ನೋಡಿ, ಅವ್ರಿಗೆ ಸಿಟ್ಟೆ ಕೋಪನೇ ಬಂದ್ಬಿಡುತ್ತೆ ನೋಡಿ. ಹುಷಾರ ಕೇಳಿ, ಯಾರಿಗಾದ್ರೂ ಕೇಳ್ರಿ ನೋಡಿ, ಅವ್ರಿಗೆ ಏನೂ ತಯಾರಿ ಇರೋದಿಲ್ಲ. ಹೌದಾ? ನಿಮ್ ಜೊತೆ ಇರುವಂತ ಹಿರಿಯರು, ವಯಸ್ಸಾದವರು, ಇಂಥವ್ರನ್ನ ಒಂದು ಮಾತು ಕೇಳಿ ನೋಡಿ. ಏನು? ಅಯ್ಯೋ ಸತ್ರೆ ಸಾಯ್ತೀನಿ, ಎಲ್ಲಿ ಹೋಗ್ತೀರಿ, ಎಲ್ಲಾದ್ರೂ ಹೋಗ್ತೀರಿ, ನೋ ಪ್ರಿಪ್ರೇಷನ್ ನೋಡಿ. ಹಿಂಗೇನಾ ನೀವೆಲ್ಲ ಎಲ್ಲಾದ್ರೂ ಒಂದು ಪಿಕ್ನಿಕ್, ಟೂರು, ಯಾತ್ರೆ ಹೋಗ್ಬೇಕಂದ್ರೆ ಯಾವ್ದೋ ಬಸ್ ಹತ್ತಿ ಎಲ್ಲೋ ಹೋಗ್ತೀರಾ? ಇಲ್ಲ ಪ್ರಭುಜಿ, ಅದಕ್ಕೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಟಿಕೆಟ್ ತಗೊಂಡಿದ್ದೀವೋ ಅಲ್ಲಿಗೆ ಹೋಗ್ಬೇಕು. ನೋಡಿ ಇಷ್ಟೊಂದು ತಯಾರಿ ಆಗತ್ತೆ. ಕೇಳಿ ನೋಡಿ, ನಿಮ್ ತಂದೆ ತಾಯಿಗಳು, ಬಂಧು ಬಳಗ ಆದವ್ರನ್ನ ಸ್ವಲ್ಪ ಕೇಳಿ ನೋಡಿ, ಏನಿದೆ ನಿಮ್ ತಯಾರಿ? ಏನೂ ಇಲ್ಲ, ನೋ ಪ್ರಿಪ್ರೇಷನ್. ಪ್ರಭುಜಿ ಹೇಳಿ ಪ್ರಭು, ರಮೇಶ್ ಪ್ರಭು. ನಿನ್ನೆ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದೆ, ಬಸ್ಸಲ್ಲಿ. ಓಕೆ ನಮ್ ಪಕ್ಕದಲ್ಲಿ ಒಬ್ಬ ಅಜ್ಜಿ ಕೂತಿದ್ರು. ಓಕೆ. ಆ ಅಜ್ಜಿ ಕೋಲಾರಿಂದ ಬೆಂಗಳೂರವರೆಗೂ ಬರೀ ಸಾಂಗ್ಸ್ ಕೇಳ್ತಾ ಇದ್ದಾಳೆ. ಆಕೆಗೆ ಏನು ಗೊತ್ತಾಗ್ತಾ ಇಲ್ಲ, ಬರೀ ಸಾಂಗ್ಸ್ ಕೇಳ್ತಾನೆ ಇದ್ದ. ಆಮೇಲೆ ಆಕೆಗೆ ನಮ್ ಲಿಂಕ್ ಮಾಡಿ ಕೊಟ್ಟೆ ಪ್ರಭುಜಿ. ವಯಸ್ಸಾಗಿದೆ, ವಯಸ್ಸಂದ್ರೆ 70 ವರ್ಷ ಆಗಿದೆ. ಆಮೇಲೆ ನಾನು ಲಿಂಕ್ ಕೊಟ್ಟೆ, ನಮ್ಮ ಇದನ್ನ ನೀವು ಫಾಲೋ ಮಾಡ್ಕೊಳ್ರಿ, ಕೃಷ್ಣದ ಬಗ್ಗೆ, ಮಹಾಭಾರತದ ಬಗ್ಗೆ. ಯಾಕೆ ನೀವು ಈ ಸಾಂಗ್ಸ್ ಕೇಳ್ಕೊಂಡು ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಅವ್ರ ಪಾಪ ಲಿಂಕ್ ನಂಬರ್ ಕೊಟ್ಟಿದ್ದಾರೆ ಪ್ರಭುಜಿ. ಕಾಂಟ್ಯಾಕ್ಟ್ ಇವತ್ತೆಲ್ಲ ನಾಳೆ ಮಾಡ್ತೀನಿ, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಮಾಡ್ಬಿಟ್ಟು ಜಾಯಿನ್ ಮಾಡ್ತೀನಿ ಪ್ರಭುಜಿ. ಆಯ್ತು ಅಂತ ಬಿಟ್ಟು ಒಪ್ಕೊಂಡ್ರು ಪಾಪ ಅವರು. ಅವ್ರಿಗೇನು ಗೊತ್ತಿಲ್ಲ, ಬರೀ ಮೊಬೈಲಲ್ಲಿ ಹಾಡುಗಳು ಕೇಳ್ತಾ ಇದಾರೆ ಇಲ್ಲಿಂದ. ಹೌದೌದು ನೋಡಿ, ಹಂಗೆ ಪ್ರಭುಜಿ ಅವರು ಗಮನಿಸಿದ್ದಾರೆ ನೋಡಿ. ಅವ್ರಿಗೂ ಅನ್ಸಿದೆ ನೋಡಿ, ಅದು ತುಂಬಾ ಗ್ರೇಟ್ ಆಕ್ಚುಲಿ ನೋಡಿ. ಇನ್ನೊಬ್ಬರಿಗೆ ನೋಡಿ ಅವ್ರ ಬಗ್ಗೆ ಜೀವದಯ ನೋಡಿ, ಅವರು ವಯಸ್ಸಾಗಿರೋರು, ಕನಿಕರ ನೋಡಿ. ನಾನು ಒಂದ್ಸತಿ ಹಾಸ್ಪಿಟಲ್ಗೆ ನೋಡಿ, ಯಾರನ್ನು ಆಪರೇಷನ್ ಆಗ್ಬೇಕಿತ್ತು, ನಮ್ಮ ಬಂಧುಗಳಲ್ಲಿ ICU ಅಲ್ಲಿ ಇದ್ರು, ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕಿತ್ತು. ಅವ್ರ ಪಕ್ಕದಲ್ಲಿ ಬೆಡ್ ಅಲ್ಲಿ ಇನ್ನೊಬ್ರು ಇದ್ರು, ಅವರು ICU ಹೋಗ್ಬೇಕಿತ್ತು. ಅವರು ಫಿಲಂ ಹಾಡುಗಳು ಕೇಳ್ತಾ ಇದ್ದಾರೆ ನೋಡಿ. ಪ್ರೊಫೆಸರ್ ಹೇಳ್ದಂಗೆ ನೋಡಿ, ICU ಥಿಯೇಟರ್ ಒಳಗಡೆ ಹೋಗ್ತಾರೆ, ಅನಸ್ತೇಷಿಯಾ ಕೊಡ್ತಾರೆ, ಸರ್ಜರಿ ಆಗತ್ತೆ, ಉಳಿತಾರೆ ಉಳಿಯಲ್ಲ ಹೇಳಕ್ಕಾಗಲ್ಲ. ಅದು ಒಂಥರ ಯುದ್ಧ ಭೂಮಿ. ಸತ್ರೆ ಸಾಯ್ಬೋದು, ಬದುಕಿದ್ರೆ ಬದುಕ್ಬೋದು, ಆ ತರ ಸ್ಥಿತಿ. ಈಗ ಏನ್ ಮಾಡ್ತಿದ್ದಾರೆ ಅವ್ರ ತಯಾರಿ? ಏನ್ ಮಾಡ್ತಿದೆ? ಸಿನಿಮಾ ಹಾಡ್ತಿದೆ ನೋಡಿ. ಇನ್ನೊಬ್ರು ಒಬ್ಬ ಹುಡುಗನ್ನ ಸೀರಿಯಸ್ ಏನೋ ಸಮಸ್ಯೆ, ಹೆಲ್ತ್ ಇಶ್ಯೂ, ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ.
ಅವ್ರಿಗೆ ಎಲ್ಲ ಕ್ರಿಕೆಟ್ ಬಗ್ಗೆ ಅಪ್ಪ ಮಗ ಚರ್ಚೆ ಮಾಡ್ತಿದ್ದಾರೆ. ಓಲ್ಡ್ ರೆಕಾರ್ಡ್ಗಳ ಬಗ್ಗೆ ನೋಡಿ, ಅವ್ರ ಬ್ಯಾಟ್ಸ್ಮನ್ಗಳ ಬಗ್ಗೆ ಏನೇನೋ ಅವ್ರ ಚರ್ಚೆ ನೋಡಿ. ಬಂದು ಅವ್ರ ಜೊತೆಗೆ ಹೋಗಿದ್ದೆ ನೋಡಿ. ಅವ್ರಿಗೆ ನಾನು ಸ್ವಲ್ಪ ಕೀರ್ತನೆ ಕಡಿ ICU ಹೋಗಕ್ ಮೊದ್ಲು ಅಂದ್ರೆ ಕೇಳಕ್ ರೆಡಿ ಇಲ್ಲ. ಯಾವ್ದೋ ಒಂದು ಟಿವಿಯಲ್ಲಿ ನೋಡಿ, ಈ 5 ಸ್ಟಾರ್ ಹಾಸ್ಪಿಟಲ್ಗಳು ಅಲ್ವಾ ನೋಡಿ, ಅಲ್ಲಿ ಎಲ್ಲ ಏನೋ ಟಿವಿಗಳೆಲ್ಲ ಇರ್ತವೆ, ಇಂಟರ್ನೆಟ್ ನೋಡಿ, ಅದ್ರಲ್ಲಿ ಯಾವ್ದು ಫಿಲಮ್ ನೋಡ್ತಿದ್ದಾರೆ ICU ಹೋಗಕ್ ಮೊದ್ಲು ನೋಡಿ. ಇಂಥವ್ರು ಏನ್ ಮಾಡಕ್ಕಾಗತ್ತೆ ಅಲ್ವಾ ನೋಡ್ರಿ. ಈ ಇಲ್ಲಿ ಕಂಡ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ಭೂಮಿಯಲ್ಲಿ ನಾವ್ ಇಲ್ಲಿ ಇದೀವಿ, ಅರ್ತ್ ಇಲ್ಲಿ ನೋಡಿ. ಇದು ದ ಅಬೋರ್ಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅದರ್ ನೋಡಿ ಮಾರ್ಟಲ್ಸ್. ಇಲ್ಲಿ ಇದೀವಿ ನಾವು ಈಗ. ಮಹರ್ಷಿಗಳ ಲೋಕ ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಒಂದೊಂದು ಲೋಕಗಳು ಮೇಲೆ ಮೇಲೆ ಹೋದ್ರೆ ನೋಡ್ರಿ, ಭುವರ್ ಲೋಕ, ಇದು ಗೋಸ್ಟ್ಲಿ ಸ್ಪಿರಿಟ್ಸ್ ಅಂದ್ರೆ ನೋಡಿ, ಯಕ್ಷರು, ರಾಕ್ಷಸರು ನೋಡಿ, ಇವರು ಕಿನ್ನರರು, ಕಿಂಪುರುಷರು, ಈ ತರದೆಲ್ಲಾನು ಸ್ವಲ್ಪ ಉನ್ನತ, ಅವರು ಇನ್ನೂ ಸ್ವಲ್ಪ ಮ್ಯಾಜಿಕಲ್ ಪವರ್ಸ್ ಇರುವಂತವ್ರು. ಯಕ್ಷಿಣಿ ವಿದ್ಯೆ ಅಂತ ನೋಡ್ರಿ, ಯಕ್ಷರು ಅಂದ್ರೆ ನೋಡಿ, ಅಂತವ್ರಿಗೆಲ್ಲ ಒಂದ್ ಲೋಕ ಇದೆ. ಮ್ಯೂಟ್ ಮಾಡ್ಕೊಳ್ಳಿ ಯಾರದು ನೋಡಿ. ಅದರ ನಂತರ ಅದಕ್ಕಿಂತ ಇನ್ನೂ ಸತ್ವಗುಣ ಇನ್ ಸ್ವಲ್ಪ ಜಾಸ್ತಿ ಇದ್ರೆ ನೋಡಿ, ಕಾಸಿದ್ದಷ್ಟು ಕಜ್ಜಾಯ ಅಂತ ಅವ್ರು ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಇನ್ನೊಂದ್ ಸ್ವಲ್ಪ ಶುದ್ಧತೆ, ಸತ್ವಗುಣ ಇನ್ ಸ್ವಲ್ಪ ಜಾಸ್ತಿ ಇದ್ರೆ ನೋಡಿ. ಅದಕ್ಕಿಂತಲೂ ಮೇಲೆ ನೋಡಿ, ಮಹರ್ ಲೋಕ ಅಂತ ಇದೆ, ಮಹರ್ಷಿಗಳ ಲೋಕ ಅಂತ ನೋಡಿ. ಭೃಗುಮುನಿ ಅಂಡ್ ಪ್ರಜಾಪತಿ ನೋಡಿ, ಇಲ್ಲಿ ಇರುವಂತ ಒಂದು ಲೋಕ, ವಿಶೇಷವಾಗಿ ಭೃಗು ಋಷಿ ನೋಡಿ. ಅದ್ರ ಮೇಲೆ ಜನಲೋಕ ಅಂತ ಇದೆ ನೋಡಿ. ಇಲ್ಲಿ ನೋಡ್ರಿ, ಪ್ರಜಾಪತಿಗಳು ವಾಸ ಮಾಡುವಂತ ಲೋಕ ಅಂತ ಇಲ್ಲಿ ಕಾಣ್ತಿದೆ ನೋಡಿ. ಅದ್ರ ಮೇಲೆ ಹೋದ್ರೆ ತಪೋಲೋಕ ಅಂತ ಇದೆ ನೋಡಿ, 4 ಕುಮಾರರು ಇರುವಂತದ್ದು ನೋಡಿ. ಅಲ್ಲಿರೋರೆಲ್ಲ ತಪಸ್ ಮಾಡ್ಕೊಂಡಿರ್ತಾರೆ ನೋಡಿ. ಅದ್ರ ಮೇಲೆ ಹೋದ್ರೆ ಬ್ರಹ್ಮಲೋಕ ನೋಡಿ. ಹಿಂಗೆ ಮೇಲೆ ಹೋಗ್ತಾ 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 ನೋಡಿ, ಸತ್ವಗುಣಕ್ಕೆ ಅತ್ಯಂತ ಹೆಚ್ಚು ಸತ್ವಗುಣದಲ್ಲಿದ್ದವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ ನೋಡಿ. ಇಷ್ಟ್ರ ಮಧ್ಯದಲ್ಲಿ ನೋಡಿ, ಎಲ್ಲಾದ್ರೂ ಒಂದು ಹಂತಕ್ಕೆ ಸಿಕ್ಕಾಕೊಳ್ತಾರೆ ಸತ್ವಗುಣದಲ್ಲೂ ಕೂಡ ನೋಡಿ. ಬಣ್ಣದಲ್ಲೂ ಅಷ್ಟೇನೆ, ಕೆಂಪು ಬಣ್ಣ ಅಂದ್ರೆ ಎಷ್ಟು ಕೆಂಪು, ತಿಳಿಗೆಂಪ, ಗಾಢ ಕೆಂಪ, ನಸುಗೆಂಪ, ಯಾವ ಕೆಂಪು ಅಂತ. ಈಗ ಕುಂಕುಮ ರೆಡ್ ಇರುತ್ತೆ ಗೊತ್ತಾ, ರಕ್ತದ ಬಣ್ಣ, ಡಾರ್ಕ್ ರೆಡ್ ಇರುತ್ತೆ ನೋಡಿ. ತಿಳಿಗೆಂಪು, ಗುಲಾಬಿ ಹೂವು ಇರುತ್ತೆ ನೋಡಿ, ತಿಳಿಗೆಂಪು, ಸ್ವಲ್ಪ ಬೆಳ್ಳಕ್ಕಿರುತ್ತೆ ಅದು ನೋಡಿ. ಈ ತರದ್ದು ಸತ್ವಗುಣದಲ್ಲೂ ಕೂಡ ನೋಡಿ, ಈ ತರದ್ದು ವ್ಯತ್ಯಾಸ ಇರುತ್ತೆ. ಮೇಲ್ಮೇಲೆ ಹೋಗ್ತಾ ನೋಡಿ, ಅದಕ್ಕೆ ಇಲ್ಲಿ ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನ ತಲುಪ್ತಾನೆ. ಮೊನ್ನೆ ನೋಡಿ, ಇದೇನ್ ಗ್ಯಾರಂಟಿ? ಓದೋರು ಯಾರಾದ್ರೂ ಬಂದು ವಾಪಸ್ ಹೇಳಿದ್ರ ನೋಡಿ, ಇದು ಗ್ಯಾರಂಟಿನಾ ಅಂತ ನೋಡಿ, ಬಹುಶಃ ಭ್ರಮರಾಂಬ ಮಾತಿದ್ರು ಕೇಳಿದ್ರು ಅನ್ಸುತ್ತೆ. ಮೊನ್ನೆ ಚಕ್ರಪಾಣಿ ಕೃಷ್ಣ ಪ್ರಭುವನ್ ಕೇಳ್ತಿದ್ರು ಅಲ್ವಾ ನೋಡಿ. ಹೆಂಗೆ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು? ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಮಾತಾಜಿ? ಹೋಗ್ತೀವಿ ಅಂತ ಏನ್ ಗ್ಯಾರಂಟಿ ಅಂತ ಯಾರಾದ್ರೂ ಕೇಳಿದ್ರೆ ನಾವಾದ್ರೂ ಹೆಂಗ್ ನಂಬಿಕೆ ಇಟ್ಕೋಬೇಕು? ಬೇರೆಯವ್ರಿಗೆ ಹೇಳೋದಾದ್ರೂ ಹೆಂಗ್ ಹೇಳ್ಬೇಕು? ಅಂದ್ರೆ ಕೃಷ್ಣ ಕಾನ್ಶಿಯಸ್ ಬಂದ್ಮೇಲೆ ನಮ್ಮಲ್ಲಿ ಆಗ್ತಾ ಇರೋ ಬದಲಾವಣೆಗಳೇ ನಮ್ಗೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಪ್ರಭುಜಿ. ವೆರಿ ಗುಡ್ ಮಾತಾಜಿ ನೋಡಿ. ಅದನ್ನೇ ಜೀವನನೇ ಅನುಭವ. ನೀವು ಬದುಕ್ತಾ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಇದಕ್ಕಿಂತ ಗುರುಗಳು ಹೇಳಿದ್ರಲ್ಲ ಪ್ರಭುಜಿ ಹಿಂದೆ ಎಲ್ಲ ಹೋಗ್ತೀರಂತ, ಅದಕ್ಕಿಂತ ಅಧಿಕೃತ ನನಗ್ ನಂಬಿಕೆ ಇಲ್ಲ ಪ್ರಭುಜಿ. ಆಚಾರ್ಯ ನಾವು ಮೊದ್ಲಾಗಿದ್ವಿ, ಇವಾಗ ಏನಾಗಿದ್ದೀವಿ ಅದ್ರಲ್ಲೇ ಗೊತ್ತಾಗ್ತದೆ ಪ್ರಭುಜಿ. ಅವಾಗೆಲ್ಲ ಭಗವದ್ಗೀತೆನಲ್ಲಿ ಹೇಳಿದ್ರಲ್ಲ ಪ್ರಭುಜಿ, ಈ ತರ ಆದ್ರೆ, ಈ ತರ ಮಾಡಿದ್ರೆ ಈ ತರ ಹೋಗ್ತೀರಂತ. ಭಗವದ್ಗೀತೆಗಿಂತ ಅಧಿಕೃತವಾಗಿ ನಮ್ಗೆ ಏನಿದೆ ಪ್ರಭು? ನನಗ್ ನಂಬಿಕೆ ಇಲ್ಲ ಪ್ರಭುಜಿ. ಮುತ್ತುರಾಜ್ ಪ್ರಭು, ಇವಾಗ ಏನ್ ಮಾಡ್ತೀರಿ ನನ್ನನ್ನ ನೀವು ನಮ್ಮ ಇಟ್ಕೊಂಡು? ಸಾಧನೆನೆ ನಮ್ಗೆ ತಿಳಿಸುತ್ತಲ್ವಾ ಪ್ರಭು? ಭಗವದ್ಗೀತೆಯಲ್ಲಿ ನನ್ ನಂಬಿಕೆ ಇಲ್ಲ, ಗುರುಗಳಲ್ಲಿ ನಂಬಿಕೆ ಇಲ್ಲ, ನನಗ್ ನಂಬಿಕೆ ಇಲ್ಲ. ಅವ್ರ ಏನೇನೋ ಕತೆ ಕಟ್ಟೆ ಹೇಳ್ಬೋದು, ಇಲ್ದಿದ್ ಸೃಷ್ಟಿ ಮಾಡ್ಕೊಂಡು ಹೇಳ್ಬೋದು. ನಾನೇ ಹೇಳಿದ್ದೇನಲ್ಲ ಪ್ರಭು, ಒಳ್ಳೆತನ ಆಚಾರ್ಯರು ಈ ತರ ಎಲ್ಲ ನೋಡಿ ಎಲ್ಲ ಬರ್ದಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅವಾಗೆಲ್ಲ ಅದು ನಾವು ಶಾಸ್ತ್ರ ಗುರು. ಹರೇ ಕೃಷ್ಣ ಪ್ರಭು, ದಂಡ ಪ್ರಣಾಮ. ಹೇಳಿ ಪ್ರಭು, ಹೇಳಿ ಪ್ರಭು. ಚಿತ್ತಯ್ಯ ಪ್ರಭು, ನೀವು ಮುಂದೆ ಹೇಳ್ಬೇಕು, ಹಂಗೆ ಹೇಳ್ಬಿಟ್ಟು ಹಂಗೆ ನಿಲ್ಸ್ಬಾರ್ದು, ಇಲ್ಲಿದ್ರೆ ಟೈಮ್ ಆಗ್ಬಿಡುತ್ತೆ. ಶಾಸ್ತ್ರ ಸುಳ್ಳಾಗಲ್ಲ ಅಂತ ಹೇಳಿದ್ರಲ್ಲ ಪ್ರಭು ನೀವು.
ಈಗ ಮಾತಾಜಿ. ಮೊನ್ನೆ ಒಂದು 2 days ಇಂದ ಎಲ್ಲಾರ ಅನುಭವಗಳು ಹೇಳ್ಕೊತಾ ಇದ್ರಲ್ಲ ಪ್ರಭುಜಿ, ಅವರು ಎಷ್ಟು ಚೆನ್ನಾಗಿ ಹೇಳ್ಕೊತಾ ಇದ್ರು ಅಂದ್ರೆ, ಅವ್ರು ಮೊದಲೇ ಆಗಿದ್ರು ಇವಾಗ ಹೆಂಗ್ ಚೇಂಜ್ ಆಗಿದ್ರೆ, ಇದು ಗೋಲೋಕಕ್ಕೆ ನಿಯರ್ ಆಗ್ತಾ ಇದೀವಿ ಅನ್ನೋದೇ ಅಲ್ವಾ ಪ್ರಭುಜಿ? ನೋಡಿ ಇದೇ ನೋಡಿ, ಅನುಭವಿಸ್ ನೋಡಿ, ಮಾಡಿ ನೋಡಿ, ಸ್ವಲ್ಪ ಸಾಧನೆ ಮಾಡಿ ನೋಡಿ. ನಿಮ್ಮಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆ ಬಂದ್ರೆ ಮುಂದುವರಿಸಿ, ಇಲ್ದಿದ್ರೆ ಬಿಟ್ಬಿಡಿ ಅಂತ. ನಮ್ ಪ್ರಯತ್ನ ಮಾಡಿ ನೋಡಿ, ಸಾಧನೆ ಮಾಡಿ ನೋಡಿ. ನಿಮ್ಮಲ್ಲಿ 21 ದಿನ ಮಾಡಿ. ಇವಾಗ ನಾಯಕನಹಟ್ಟಿ ಅವರೆಲ್ಲ ಅನುಭವ ಹೇಳ್ಕೊಂಡಿಲ್ವಾ ಪ್ರಭು? ನೋಡಿ ಹೇಳ್ಕೊಂಡ್ರಲ್ವಾ, ಅದರಿಂದ ನಮಗೆ ವಿಶ್ವಾಸ ಜಾಸ್ತಿ ಆಗ್ತಾ ಇತ್ತು ಅಲ್ವಾ ಕೇಳಿದಾಗ. ಅದೇ ತರ ನಾನು ಕೂಡ ಸ್ವಲ್ಪ ಸಾಧನೆ ಮಾಡಿ ನೋಡಿದ್ರೆ ನನಗೇ ಅನುಭವ ಆಗುತ್ತಲ್ವಾ. ಇಷ್ಟು ಸಾಧನೆ ಮಾಡಿದ್ರೆ ಇಷ್ಟು ಅನುಭವ ಆದ್ರೆ, ಇನ್ನಷ್ಟು ಸಾಧನೆ ಮಾಡಿದ್ರೆ ಇನ್ನಷ್ಟು ಅನುಭವ ಆಗುತ್ತೆ. ನೋಡಿ ಫಿಸಿಕ್ಸ್ ಅಲ್ಲಿ ಹೇಳ್ತಾರೆ ಏನಂತ, E = mc². ಏನ್ ಮತ್ತೆ ಹೆಂಗಂದ್ರೆ, ನೋಡಿ ಇಷ್ಟು ಎನರ್ಜಿ, ಇಷ್ಟು ಶಕ್ತಿ ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ, ನೋಡಿ ಇಷ್ಟು ಮಾಸ್, ಇಷ್ಟು ವಸ್ತುಗಳು ಬೇಕು ಅಂತ. ನೀವು ನೋಡಿ ಈಗ ನೀವು 100 ಜನಕ್ಕೆ ಅಡುಗೆ ಮಾಡ್ಬೇಕಂದ್ರೆ ಎಷ್ಟು ಗ್ಯಾಸ್ ಸಿಲಿಂಡರ್ ಬೇಕು? 1000 ಜನಕ್ಕೆ ಅಡುಗೆ ಮಾಡ್ಬೇಕಂದ್ರೆ ಎಷ್ಟು ಗ್ಯಾಸ್ ಸಿಲಿಂಡರ್ ಬೇಕು? 10,000 ಜನಕ್ಕೆ ಮಾಡ್ಬೇಕಂದ್ರೆ ಎಷ್ಟು ಗ್ಯಾಸ್ ಸಿಲಿಂಡರ್ ಬೇಕು? 100 ಜನ ಮಾಡೋದಷ್ಟೇ 1000 ಜನಕ್ಕೆ ಅಷ್ಟು ಗ್ಯಾಸ್ ಸಿಲಿಂಡರ್ ಅಡುಗೆ ಮಾಡ್ಬೋದಾ? ಹಾಗಲ್ಲ ಅಲ್ವಾ. ನಿಮ್ಗೆ ಇಷ್ಟು ಶಕ್ತಿ ಬೇಕು ಅಂದ್ರೆ ಎಷ್ಟು ವಸ್ತು, ಆ ಒಂದು ಇದ್ದಲು ಆಗ್ಬೋದು, ಒಂದು ಕಟ್ಟಿಗೆ ಆಗ್ಬೋದು, ಒಂದು LPG ಸಿಲಿಂಡರ್ ಆಗ್ಬೋದು. ನೋಡಿ ನೋಡಿ ಇಲ್ಲಿ ಹೇಳುತ್ತಲ್ವಾ, ಅದೇ ತರನೇ ನೀವು ಇಷ್ಟು ಸಾಧನೆ ಮಾಡಿದ್ರೆ ನೋಡಿ ನಿಮ್ಗೆ ಇಷ್ಟು ನಿಮಗೆ ರಿಸಲ್ಟ್ ಬಂತು ಅಂದ್ರೆ, ಅದೇ ತರನೇ ಇನ್ನೂ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಹೋಗಿ ನಿಮ್ಮ ಪ್ರಭಾವನ ಕೂಡ ಜಾಸ್ತಿ ಬರುತ್ತೆ. ಮಾಡಿ ನೋಡಿ, ಬೇಕಿದ್ರೆ ಸಾಧನೆ ಮಾಡಿ ನೋಡಿ, ಅನುಭವ ಇನ್ನೂ ಜಾಸ್ತಿ ಆಗತ್ತೆ. ಇನ್ನೂ ಜಾಸ್ತಿ ಸಾಧನೆ ಮಾಡಿ ಇನ್ನೂ ಜಾಸ್ತಿ ಆಗತ್ತೆ, ಇನ್ನೂ ಜಾಸ್ತಿ ಮಾಡಿ ಮತ್ತೆ ಹೀಗೆ ಅನುಭವ ಯಾವ ಮಟ್ಟಕ್ಕೆ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ, ಈ ಶ್ಲೋಕದಲ್ಲಿ ಹೇಳ್ತಿರಂಗೆ, ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪ್ತಾನೆ. ನೀವೇ ಮಹರ್ಷಿಗಳ ಜೊತೆ ಇದ್ದು ನೋಡಿ, ಭಕ್ತರ ಸಂಘ ನೋಡಿ, ಇವ್ರ ಜೊತೆ ಇದ್ದು ನೋಡಿ, ನಿಮ್ಗೆ ವ್ಯತ್ಯಾಸ ಅನ್ಸುತ್ತೆ. ನೋಡಿ ಅವ್ರ ಬದುಕಲ್ಲೇ ಅವ್ರನ್ನೇ ನೋಡ್ಬೋದು. ನೋಡಿ ನಮ್ ಗುರು ಮಹಾರಾಜರು ಒಂದ್ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಸುಳ್ಳು ಹೇಳ್ಬೇಕಿತ್ತು. ಇದೆ ಹಿಲ್ ಟೆಂಪಲ್ ರಾಜಾಜಿನಗರಕ್ಕೆ ಇಸ್ಕಾನ್ ಕೇಸಲ್ಲಿ ನೀವು ಹೇಳಿದ್ರೆ ನಿಮ್ಗೆ ಸ್ಟ್ರಾಂಗ್ ಎವಿಡೆನ್ಸ್ ಡಾಕ್ಯುಮೆಂಟ್ ಆಗುತ್ತೆ, ನಿಮ್ ಕಡೆ ಗೆಲ್ಲೋ ಸಾಧ್ಯತೆ ಇರುತ್ತೆ. ಗುರು ಮಹಾರಾಜ್ ಏನ್ ಹೇಳಿದ್ರು? ಸುಳ್ಳು ಹೇಳ್ತೀನಿ ಅಂದ್ರೆ ಇಲ್ಲ, ಹೇಳಲ್ಲ ಪ್ರಭುಜಿ, ಅವರು ಸುಳ್ಳು ಹೇಳಲ್ಲ. ನಾನು ಹೇಳಲ್ಲ ಸುಳ್ಳು. ನಾನು ಬ್ರಾಹ್ಮಣ ದೀಕ್ಷೆ ತಗೊಂಡಿರೋನು, ಒಬ್ಬ ಸನ್ಯಾಸಿ. ನೋಡಿ ಕೆಲವ್ರಿಗೆಲ್ಲರಿಗೂ ಮಾದರಿ ಆಗಿರ್ಬೇಕಿರೋನು ಒಬ್ಬ ಗುರು. ನೋಡಿ ನಾನು ಸುಳ್ಳು ಹೇಳಿದ್ರೆ ಅದು ಬೇರೆಯವ್ರಿಗೆಲ್ಲನೂ ನೋಡಿ ಅದೇ ಮಾದರಿ ಆಗ್ಬಿಡುತ್ತೆ. ನೋಡಿ ಒಂದು ಉದಾಹರಣೆ ಆಗುತ್ತೆ. ನೋಡಿ ಹಿಂಗೆಲ್ಲ ಕೆಟ್ಟ ಪರಂಪರೆ ಶುರು ಆಗ್ಬಿಡುತ್ತೆ. ನೋಡಿ ನಾನು ಹೇಳಲ್ಲ, ನನಗೆ ಅದು ಅವಶ್ಯಕತೆನೇ ಇಲ್ಲ. ಇಂಥ ಒಬ್ಬ ವ್ಯಕ್ತಿ ನೋಡಿ ಇವ್ರ ಜೊತೆಗಿದ್ದಾಗ ನಮ್ಗೇನಾಗತ್ತೆ, ಇವ್ರ ಜೊತೆ ಅವ್ರ ನೋಡ್ತಾ, ಅವ್ರ ನಡೆ ನುಡಿ ನೋಡಿ ಇವುಗಳನ್ನೇ ನೋಡ್ತಾ ಹೋಗ್ಬೋದು. ಇನ್ನು ಅವ್ರು ಹೇಳೋ ತತ್ವ, ಅವ್ರು ಹೇಳೋ ವಿಚಾರ ನೋಡಿ, ಅವ್ರ ನಡ್ಕೊಳ್ಳೋ ರೀತಿ ಅವ್ರು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಓ ನೋಡಿ ಇವ್ರ ಮಾತಲ್ಲಿ ಎಷ್ಟು ತೂಕ ಇದೆ, ಎಷ್ಟು ಸತ್ಯ ಇದೆ ಅಂತ ಅವ್ರ ಜೊತೆಲಿದ್ದಾಗ ಗೊತ್ತಾಗತ್ತೆ. ಹಂಗೆ ನಂಬಿಕೆ, ವಿಶ್ವಾಸ ನೋಡಿ ಹಂಗೆ ಬೆಳೆಯುತ್ತೆ. ಇಲ್ಲದೆ ಇದ್ರೆ ನೋಡಿ ಭಕ್ತರ ಸಂಘಕ್ಕೆ ಬರದೆ ನೋಡಿ, ಇವತ್ತು ಭಾನುವಾರ ಅಂತಂದ್ರೆ ಸಂಡೇ ಅಂದ್ರೆ ಸಂಘ ಡೇ ಅಂತ. ಎಂತ ಡೇ ಮಾತಾಜಿ? ಸಾಧು ಸಂಘ ಡೇ. ಸಂಘ ನನಗೆ ಬರ್ದಿದ್ದೀನಿ ಕಾಣತ್ತಲ್ಲ. ಸಂಡೇ ಅಂದ್ರೆ ಸಂಘ ಡೇ ಅಂತ, ಸಂಘ ಡೇ. ನೋಡಿ ಅವತ್ತು ಹೋಗಿ ನಾವು ಸಂಘ ತಗೊಳ್ಳಿಲ್ಲ ನೋಡಿ, ಇವೆಲ್ಲ ಓದೋದು, ನಂಬಿಕೆ, ವಿಶ್ವಾಸ ನೋಡಿ ಇವೆಲ್ಲ ಇದಾವಲ್ವಾ, ಎಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಅಂತ ಜನಗಳು. ನೋಡಿ ನಮ್ಮ ಇಸ್ಕಾನ್ ಟೆಂಪಲ್ ಬಂದ್ರೆ ನೀವು ಕೆಲವು ಸತಿ ದುರ್ದೈವದಿಂದ, ದುರದೃಷ್ಟ, ನಿಮ್ಗೆ ಕೆಟ್ಟ ಉದಾಹರಣೆಗಳು ಕೂಡ ಕಾಣ್ತವೆ. ಅದು ಮಾಯೆ ನಿಮ್ಗೆ ಆ ತರ ತೋರ್ಸುತ್ತೆ. ಮಾಯೆ ಉದ್ದೇಶ ಏನ್ ಹೇಳಿ? ದಾರಿ ತಪ್ಪಿಸ್ಬೇಕು ಅಂತ. ಇಸ್ಕಾನ್ ನೋಡಿ ಹಿಂಗೆಲ್ಲ ಮುರಾರಿ ಮಾಧವ ದಾಸ ಹಿಂಗೆಲ್ಲ ಹೇಳ್ಬಿಟ್ಟ ಅಂತ ಹೇಳಿ ನೀವು ದೇವಸ್ಥಾನಕ್ಕೆ ಬರ್ತೀರಿ, ಪ್ರಸಾದ ಸಾಲಲ್ಲಿ ನಿಂತಿರ್ತೀರಿ, ನೋಡಿ ಓಡಿಸ್ತಾನ ಅಂತ, ಆಮೇಲೆ ಬಾ ಹೋಗು, ಎಲ್ಲ ತಿಂದಾದ್ಮೇಲೆ ಬಾ.
ಟೋಕೆನ್ ಎಲ್ಲಿ ನಿನ್ನ ಹತ್ರ? ಹೇಳ್ತಾರ ಮಾತಾಜಿ ಈ ತರ? ಹೌದು ಪ್ರಭು. ನೀವು ಪಾಪ ದೇವಸ್ಥಾನಕ್ಕೆ ಬಂದಿರ್ತೀರಿ, ಟೋಕನ್ ಇಸ್ಕೊಂಡಿರಲ್ಲ. ಹಿಂದೆ ಓಡಿಸ್ತಾನ ಅವ್ನು, ಹೋಗಿ ಹೋಗಿ ನಾಯಿ ಓಡಿಸ್ದಂಗ್ ಓಡಿಸ್ತಾನೆ. ಪರವಾಗಿಲ್ವಾ? ನೀವ್ ಅವಾಗ ಏನ್ ಅನ್ಕೋತೀರಿ? ಮುಂಚೆನೆ ಬಂದು ಅಲ್ಲ ಟೋಕನ್ ಎಲ್ಲ ಇಲ್ಲ ಇಲ್ಲ, ಹಂಗನ್ಸಲ್ಲ. ಇವ್ರಿಗೆ ಏನ್ ನಾವೇನ್ ತಿನ್ನಕ್ಕೆ ಬಂದ್ವಾ ಇಸ್ಕಾನಿಗೆ? ಬಂದ್ರೆ ಆತರ ಅನ್ಸುತ್ತೆ. ಮನೆಯಲ್ಲಿ ಏನು ಪ್ರಸಾದ ಇಲ್ವಾ? ಊಟ ಇಲ್ದೆ ನಾವೇನ್ ಇಲ್ಲಿಗೆ ಬಂದ್ವಾ? ನೋಡಿ ಆಮೇಲೆ ಬಾ ಅಂತ ನೀವು ಅಂತ ನೋಡಿ. ಹಿಂಗೆ ಒಂದೆರಡು ಉದಾಹರಣೆಗಳಷ್ಟೇ ಹೇಳ್ತಿದ್ದೀನಿ. ಕೆಲವರು ಕೆಟ್ಟದಾಗ ನಡ್ಕೊಬಹುದು. ಇದೆಲ್ಲ ಮಾಯೆಯ ತಂತ್ರಗಳು, ನಿಮ್ಮನ್ನ ದಾರಿ ತಪ್ಸಕ್ಕೆ. ಅದನ್ನ ಗಮನಿಸ್ಬೇಡಿ, ಅದ್ರ ಕಡೆ ಹೆಚ್ಚು ಗಮನ ಕೊಡ್ಬೇಡಿ. ಭಕ್ತಿ ಸಿದ್ಧಾಂತ ಸತ್ಯ ಠಾಕೂರ್ ಈ ತರ ಹೇಳ್ಕೊಡ್ತಾರೆ ನಮಗೆ. ನೋಡಿ ಅವರು ನೋಡಿ ಅವರು ಮಠಕ್ಕೆ ಬಂದಾಗ ಅವ್ರ ಶಿಷ್ಯರುಗಳು ದೂರುಗಳು ತಗೊಂಡ್ ಬರ್ತಿದ್ರು. ಒಬ್ಬ ಇನ್ನೊಬ್ಬನ ಮೇಲೆ, ಇನ್ನೊಬ್ಬನ ಮೇಲೆ. ಅವರಿಬ್ಬರು ಕೂರಿಸ್ಕೊಂಡು ಭಕ್ತಿ ಸಿದ್ಧಾಂತ ಠಾಕೂರ್ ಏನ್ ಹೇಳ್ತಾರೆ, ಅವ್ರ ಕಡೆಯಿಂದ ಇವ್ರಿಗೆ ಗುಣಗಾನ ಮಾಡ್ತಾರೆ, ಇವ್ರ ಕಡೆಯಿಂದ ಅವ್ರ ಗುಣಗಾನ ಮಾಡ್ತಾರೆ. ಅವರು ಏನು ಇಲ್ಲ ಅವ್ರ ಬಗ್ಗೆ ಒಳ್ಳೇದೇ ಹೇಳೋದು ಅಂದ್ರೆ ಇಲ್ಲ, ಏನೋ ಒಂದಿದೆ. ಕೊನೆ ಪಕ್ಷ ಅವ್ನ್ ಧೋತಿ ಚೆನ್ನಾಗಿ ಒಗಿತಾನಲ್ವಾ, ಅದಾದ್ರೂ ಹೇಳು. ಧೋತಿ ಚೆನ್ನಾಗಿ ಉಟ್ಕೊಳ್ತಾನಲ್ವಾ, ಕಚ್ಚೆ ಪಂಚೆ ಚೆನ್ನಾಗಿ ಉಟ್ತಾನಲ್ವಾ, ಅದನ್ನಾದ್ರೂ ಹೇಳು. ನೋಡಿ ಗುರ್ತಿಸಿ ಹೇಳು. ಓ, ಇವನು ಬಟ್ಟೆ ತುಂಬಾ ಚೆನ್ನಾಗಿ ಒಗಿತಾನೆ, ಧೋತಿ ತುಂಬಾ ಚೆನ್ನಾಗಿ ಉಟ್ಕೊಳ್ತಾನೆ, ಹೊಗಳಕ್ಕೆ. ನೋಡಿ ಗುಣಗಾನ ಮಾಡೋದು ಗುರ್ತಿಸ್ಬೇಕು ಅಂತ. ನೋಡಿ ಹಂಗೆ ಸತ್ವಗುಣ ಅಂದ್ರೆ ಹಂಗೆ ನೋಡಿ. ನಾವು ಕಾಮಲೆ ಕಣ್ಣವನ್ಗೆ ಲೋಕ ಎಲ್ಲ ಹಳದಿ ಅಂತ ಹೇಳ್ತಾರೆ. ನೋಡಿ ನಾವು ರಜೋಗುಣ ತಮೋಗುಣ ಇಟ್ಕೊಂಡು ಹೋಗ್ತೀವಿ, ಕಾಣದೆಲ್ಲ ಕಾಣುತ್ತೆ. ನೋಡಿ ದೇವಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ನೋಡಿ, ಈ ತರದ್ದು ತಿದ್ದೋದು ತೀಡೋದು, ಭಕ್ತರಿಗೆ ಸಂಪರ್ಕಕ್ಕೆ ಬರೋದು, ಅವ್ರು ನಮ್ಗೆ ಏನೋ ನಮ್ಮಲ್ಲಿ ತಪ್ಪನ್ನ ಗುರುತಿಸಿ ಕರೆಕ್ಷನ್ಸ್ ಮಾಡೋದು, ತಿದ್ದೋದು ತೀಡೋದು, ಸರಿಪಡಿಸೋದು, ಹಂಗಲ್ಲ ಹಿಂಗೆ ಅಂತ ಹೇಳೋದು. ನೋಡಿ ನಿಮ್ ಮನೆಗಳ ಒಳಗಡೆ ಇದ್ದು ನೋಡಿ ಇವನ್ನೆಲ್ಲ ಕಲ್ತ್ಕೊಳಕ್ ಆಗತ್ತಾ? ಆಗೋದಿಲ್ಲ. ನಿಮ್ ಮನೆಗಳೊಳಗಿದ್ದು ನೋಡಿ ವೈಷ್ಣವರ ಸೇವೆ ಮಾಡಕ್ಕಾಗತ್ತಾ? ಆಗೋದಿಲ್ಲ. ನೀವು ನಿಮ್ ಮನೆಗಳಲ್ಲಿದ್ರೆ, ನಮ್ ಮನೆಗಳಲ್ಲಿದ್ರೆ ನೋಡಿ ಈ ಸಂಪರ್ಕ, ನೋಡಿ ಸೇವೆ, ನೋಡಿ ಆಚಾರ ಕಲ್ತ್ಕೊಳ್ಳುವಂಥದ್ದು, ವಿಚಾರಗಳು ಎಲ್ಲ ಹೆಂಗಾಗ ಸಾಧ್ಯ? ಆಗೋದಿಲ್ಲ. ಅದಕ್ಕೆ ಇವತ್ತು ಭಾನುವಾರ ಕಾರ್ಯಕ್ರಮ ಇದೆ, ದಯವಿಟ್ಟು ದೇವಸ್ಥಾನಕ್ಕೆ ಬನ್ನಿ ಅಂತ ತಮ್ಮೆಲ್ಲರಿಗೂ ನೋಡಿ ಆಹ್ವಾನ ಕೊಡ್ತಿದ್ದೀನಿ, ಒತ್ತಾಯ ಮಾಡ್ತಿದ್ದೀನಿ. ನೋಡಿ ಅವ್ರು ಬರಲ್ಲ, ಅವ್ರು ಬರ್ದಿದ್ರೆ ನಾನು ಬರ್ತಿದ್ದೆ, ಹಂಗೆಲ್ಲ ಯಾರು ಹೇಳ್ಬೇಡಿ. ನೋಡಿ ವಿಶೇಷವಾಗಿ ದೀಕ್ಷೆ ತಗೊಂಡಿರೋರು, ತಗೋಬೇಕು ಅನ್ಕೊಂಡಿರೋರ್ಗೆ ಈ ಪ್ರಶ್ನೆ ಅಲ್ಲಿರುತ್ತೆ. ನೀವು ಎಷ್ಟು ಜನ, ವಾರಕ್ಕೆ ಎಷ್ಟು ದಿನ ಬರ್ತೀರಿ ಅಂತ ಅಲ್ಲಿ ಪ್ರಶ್ನೆ ಇರುತ್ತೆ. ನೋಡಿ ಅದಕ್ಕೆಲ್ಲ ಉತ್ತರ ಬರ್ದಿರ್ತೀರಿ ನೀವು. ನೋಡಿ ದೀಕ್ಷೆ ತಗೊಂಡ್ಮೇಲೆ ಅದನ್ನ ತಿರಸ್ಕಾರ ಮರ್ತ್ ಬಿಡ್ತೀರಿ. ದೀಕ್ಷೆ ತಗೊಂಡ್ರೆ ಮೋಕ್ಷ ಸಿಕ್ಕೋಯ್ತು ಅಂತ. ನೋಡಿ ದೀಕ್ಷೆ ತಗೊಂಡ್ಮೇಲೆ ಶಿಕ್ಷಣೆ ಬೇಡ ಅಂತ. ನೋಡಿ ಹಂಗಲ್ಲ. ಒಂದು ದಿನವನ್ನ ನಾವು ಹೆಂಗೆ ಪ್ಲಾನ್ ಮಾಡ್ಕೋಬೇಕು ಅಂದ್ರೆ, ಎಲ್ಲವನ್ನ ಆ ವಾರಕ್ಕೆ ಹಿಂದೆ, ಆ ಭಾನುವಾರಕ್ಕೆ ಹಿಂದೆ ಮುಂದೆ ಆಚೆ ಈಚೆ ಎಲ್ಲಾ ಮುಗಿಸಿ ಆ 2-3 ಗಂಟೆಗಳಿದಾವೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದು, ಅದಕ್ಕೆ ರಿಸರ್ವ್ಡ್ ಇಟ್ಕೋಬೇಕು. ಇಲ್ಲ ಭಾನುವಾರ ನನ್ಗೇನೋ ಕೆಲಸ ಇತ್ತು ಆಮೇಲೆ ಮಾಡಿ, 11 ಗಂಟೆ ಮೇಲೆ ಮಾಡಿ. ನಮ್ ದೇವಸ್ಥಾನಕ್ಕೆ 11 ಗಂಟೆವರೆಗೂ, 8:30 11 ಗಂಟೆವರೆಗೂ ದೇವಸ್ಥಾನದಲ್ಲೇ ಇರ್ಬೇಕು. ನೋಡಿ ನಿಮ್ ದೇವಸ್ಥಾನ ಎಲ್ಲೆಲ್ಲಿ ನೀವು ಕನೆಕ್ಟ್ ಆಗಿದ್ರೋ ಆಯಾ ಭಾನುವಾರದ ಕಾರ್ಯಕ್ರಮ ನೋಡ್ಕೊಳ್ಳಿ. ಆ ಸಂದರ್ಭದಲ್ಲಿ ದೇವಸ್ಥಾನದಲ್ಲೇ ಇರ್ಬೇಕು. ಆಮೇಲೆ ನೀವು ಪ್ಲಾನ್ ಮಾಡ್ಕೊಳ್ಳಿ, ಭಾನುವಾರ ನನ್ಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಿ ಆಮೇಲೆ ಹೋಗಿ. ಹಿಂದಿನ ದಿನ ಮಾಡ್ಕೊಳ್ಳಿ, ಮುಂದಿನ ದಿನ ಮಾಡ್ಕೊಳ್ಳಿ. ನಾನಂತೂ ಹಿಂಗೆ ಮಾಡೋದಪ್ಪ. ನಾನು ಎಷ್ಟೇ ಮುಖ್ಯವಾದ ಕೆಲಸ ಇದ್ರೇನು ಕೂಡ ಭಾನುವಾರ ಸಂಡೇ ಪ್ರೋಗ್ರಾಮ್ ಮಿಸ್ ಮಾಡೋದೇ ಇಲ್ಲ. ಅದು ಯಾವುದೇ ಸಾಧ್ಯವಾದಷ್ಟು 99%. ಹೌದು ಪ್ರಭು. ಒಂದು ವಾರ ಹೋಗದೆ ಇದ್ರೇನೆ ಎಷ್ಟೋ ದಿನ ಆಗೋಯ್ತಾನೋ ಎಲ್ಲಾರ್ನು ನೋಡಿ ಭಕ್ತರನ್ನ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ ನಮ್ಮ ರಮಣ ಗೌರಂಗ್ ಪ್ರಭು ಅದೇ ಕೇಳೋರು ಯಾವಾಗ್ಲೂ, ಇವಳು ಪಾತ್ ரொம்ப ನಾಳ ಆಯ್ತು ಅಂತ ಹೇಳೋರು. ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು. ನೋಡಿ ಹಂಗೆ ನೋಡಿ ನಾನಂತೂ ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಉಳ್ಕೊಳ್ಳೋಕೆ ಪ್ರಯತ್ನ ಆಗ್ತಾ ಇದೆ ಅಂದ್ರೆ ಸಂಡೇ ಪ್ರೋಗ್ರಾಮ್ಸ್ ಹೋಗೋದು. ಸಾಧನೆ ನಂದು ಸರಿಯಾಗಿ ಆಗೋದಿಲ್ಲ. ನೋಡಿ ಎಷ್ಟೋ ಸಮಸ್ಯೆಗಳಿರ್ತವೆ, ಏನೇನೋ ಸಮಸ್ಯೆಗಳು, ನಿಮ್ಗೆಲ್ಲ ಹೇಳಕ್ಕಾಗಲ್ಲ. ನಾನು
ಹೇಳ್ಕೋಬಾರ್ದು. ಆದ್ರೆ ಸಂಡೇ ಪ್ರೋಗ್ರಾಮ್ ಮಾತ್ರ ನಾನು ಪ್ರಾರಂಭ ದಿನಗಳಿಂದ ಇವತ್ತಿನವರೆಗೂ ಸಂಡೇ ಪ್ರೋಗ್ರಾಮ್ ಮಾತ್ರ ಬಿಟ್ಟಿಲ್ಲ. ಬಾಕಿ ಏಳು ಬೀಳೆಲ್ಲ ಇರುತ್ತೆ ಲೈಫಲ್ಲಿ, ಸಾಧನೆಯಲ್ಲಿ. ಅದಕ್ಕೆ ಸಂಡೇ ಪ್ರೋಗ್ರಾಮ್ಗೆ ತುಂಬಾ ಮಹತ್ವ ಕೊಡಿ. ಏನೇ ಇದ್ರೇನು ಕೂಡ ಭಕ್ತರು ರಕ್ಷಣೆ ಮಾಡ್ತಾರೆ, ಆಶ್ರಯ ಕೊಡ್ತಾರೆ. ಹೋಗಿ ಭಕ್ತರನ್ನ ಮಾತಾಡಿಸಿ ಪರಿಚಯ ಮಾಡ್ಕೊಳ್ಳಿ ಪೂರ್ವಭಾಷಿಗಳಾಗಿ. ಅಲ್ಲಿ ಹೋದಾಗ ನಿಮ್ಮ ಈ ಗುಣಗಳೆಲ್ಲ ಪರೀಕ್ಷೆ ಆಗುತ್ತೆ ನೋಡಿ. ಸತ್ವಗುಣದಲ್ಲಿದ್ದೀರೋ, ರಜಗುಣದಲ್ಲಿದ್ದೀರೋ, ತಮೋಗುಣದಲ್ಲಿದ್ದೀರೋ. ನಿಮ್ಮ ಮನೆಗಳ ಒಳಗಡೆ ಇದ್ರೆ ಆಗೋದಿಲ್ಲ. ಭಕ್ತರ ಸಂಘಕ್ಕೆ ಹೋಗಿ ಕಲಿಬೇಕು. ಸತ್ವಗುಣದಲ್ಲಿ ನೋಡಿ ಅದೊಂಥರ ನೋಡಿ ಅದು ಪರೀಕ್ಷೆ. ಸತ್ವಗುಣದಲ್ಲಿ ಮನುಷ್ಯನು ಸತ್ರೆ ಅವನ್ ಮಹರ್ಷಿಗಳ ಪರಿಶುದ್ಧ ಉನ್ನತ ಲೋಕಗಳಿಗೆ ಹೋಗ್ತಾನೆ. ನೋಡಿ ಒಂದ್ ತಮೋ ಗುಣದಲ್ಲಿದ್ದವನು ಮಹರ್ಷಿಗಳ ಉನ್ನತ ಲೋಕಕ್ಕೆ ಹೋಗ್ಬಿಟ್ಟ ಅನ್ಕೊಳ್ಳಿ, ಏನಾಗತ್ತೆ ಮತ್ತೆ? ಮಹರ್ಷಿಗಳು ಏನ್ ಮಾಡ್ತಾರೆ? ಸಾಮಾನ್ಯ ಮಹರ್ಷಿಗಳೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಮತ್ತೆ? ಪ್ರಭುಜಿ ಯಾರಾದ್ರೂ ತಕ್ಷಣ ಬೇಗ ಹೇಳಿ. ತಪಸ್ ಮಾಡ್ತಿರ್ತಾರ. ತಪಸ್ಸನ್ನ ಮಾಡ್ತಾರೆ ಪ್ರಭುಜಿ. ತನ್ನ ಹೃದಯದಲ್ಲಿರೋ ಪರಮಾತ್ಮನನ್ನ ನೆನೆಸ್ಕೊಂಡು ತಪಸ್ಗಳನ್ನ ಮಾಡ್ತಾ ಇರ್ತಾರೆ. ಓಕೆ, ಅಷ್ಟೇನಾ? ತಪಸ್ಸೇ ಮಾಡ್ತಾರ ಮಹರ್ಷಿಗಳೆಲ್ಲ ಸೇರ್ಕೊಂಡು, ಇನ್ನೇನು ಮಾಡಲ್ವಾ? ನಾರದ ಮಹರ್ಷಿ ಪ್ರಚಾರ ಮಾಡ್ತಾರೆ ಭಗವಂತನ ಗುಣಗಾನ ಮಾಡ್ತಾರೆ, ಸಂಕೀರ್ತನೆ ಜ್ಞಾನವನ್ನ ಹಂಚ್ತಾರೆ ಪ್ರಭುಜಿ. ಭಗವಂತನ ಜ್ಞಾನವನ್ನ ಹಂಚ್ತಾ ಇರ್ತಾರೆ, ಹಂಚ್ಕೊಳ್ತಾ ಇರ್ತಾರೆ. ಪರಸ್ಪರ ಬೋಧಯಂತ ಮಾಂ ನೋಡಿ, ಪರಸ್ಪರ ಬೋಧಯಂತ ಮಾಂ ನೋಡಿ. ರಮನ್ ನಿಜ ಆ ಶ್ಲೋಕ ತುಂಬಾ ಚೆನ್ನಾಗಿದೆ. ನನಗೆ ಬರೋದಿಲ್ಲ, ಸಂಸ್ಕೃತ ಎಲ್ಲ ಬರಲ್ಲ ನನಗೆ, ತುಂಬಾ ಕಷ್ಟ ನೋಡಿ. ಒಂದೊಂದೇ ಸಾಲುಗಳು ಗೊತ್ತು ನೋಡಿ. ಮಹರ್ಷಿಗಳು ಅಂದ್ರೆ ಹಂಗೆ, ಭಗವಂತನ ಜೊತೆಗಿದ್ರೆ ಗುಣಗಾನ ಮಾಡ್ತಿರ್ತಾರೆ. ಆ ಲೋಕಕ್ಕೆ ಹೋದ್ರೆ ನೋಡಿ ಭೃಗು ಋಷಿಗಳು ನೋಡಿ, ಮಹರ್ಷಿಗಳು, ನಾರದ ಮಹರ್ಷಿಗಳು ನೋಡಿ, ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಹತ್ರ ಹೋದ್ರೆ ನಿಮ್ಗೆ ಏನ್ ಹೇಳ್ಕೊಡ್ತಾರೆ? ಹೆಂಗೆ ದುಡ್ಡು ಕಾಸು ಲಪ್ಟಾಯಿಸೋದು, ಡೊಕಾಯ್ತಿ ಮಾಡೋದು ಹೇಳ್ಕೊಡ್ತಾರ? ಭಗವಂತನ ಬಗ್ಗೆ ಜ್ಞಾನ, ಗುಣ, ಲಕ್ಷಣಗಳನ್ನೆಲ್ಲ ಪ್ರಭು ಶ್ರೀರಾಮಚಂದ್ರನ ಕಥೆ ಹೇಳ್ತಾರೆ ಅವರು ವಾಲ್ಮೀಕಿ ಮಹರ್ಷಿಗಳ ಹತ್ರ ಹೋದ್ರೆ. ನೋಡಿ ನಾರದ ಮಹರ್ಷಿಗಳ ಹತ್ರ ಹೋದ್ರೆ ನೋಡಿ ಭಗವಾನ್ ವಿಷ್ಣು ನಾರಾಯಣನ್ ಕಥೆಗಳು, ಕೃಷ್ಣನ್ ಕಥೆಗಳು ಹೇಳ್ತಾರೆ ಅವರು. ನಮ್ದು ಅವ್ರದೇ ಪರಂಪರೆ ಮಹರ್ಷಿಗಳು. ಇವರೆಲ್ಲ ನೋಡಿ ಹಂಗೆ ತಮೋಗುಣದವನು ಹೋಗ್ಬಿಟ್ಟ ಅಂದ್ರೆ ಅನ್ಕೊಳ್ಳಿ ನೋಡಿ, ಅವನಿಗೆ ಅವನಿಗೆ ಇಷ್ಟನೇ ಆಗಲ್ಲ, ಮಹರ್ಷಿಗಳ ಸಂಘ ಇಷ್ಟ ಆಗಲ್ಲ. ಯಾಕೆ ನೋಡ ಅವ್ರ ನೋಡಿ, ನಾನು ಕೇಳ್ತೀನಿ, ಅಯ್ಯೋ ನಿಮ್ ಇಸ್ಕಾನಿಗೆ ಬನ್ನಿ ಅಂದ್ರೆ ಅಯ್ಯೋ ಅಲ್ಲಿ ಬರೀ ಹರೇ ಕೃಷ್ಣ ಅಂತ ಹೇಳ್ತಾರೆ, ಅದನ್ನ ಬಿಟ್ಟು ಏನು ಹೇಳಲ್ಲ, ನಾವಂತೂ ಬರಲ್ಲ ಅಂತಾರೆ. ಇನ್ನೇನು ಗೊತ್ತಿಲ್ವಾ ನಿಮ್ಗೆ ಅಂತ ಕೇಳ್ತಾರೆ ನೋಡಿ. ಭಗವದ್ಗೀತೆ ಹೇಳ್ತಾರೆ, ಭಾಗವತ ಹೇಳ್ತಾರೆ, ಹರೇ ಕೃಷ್ಣ ಕಥೆ ಹೇಳ್ತಾರೆ, ಅರ್ಚನೆ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ ನೋಡಿ. ಇದ್ ಬಿಟ್ಟು ಬೇರೆ ಇನ್ನೇನು ಇಲ್ವಾ ನಿಮ್ಗೆ ಅಂತಾರೆ ಅಲ್ವಾ? ನೋಡ್ರಿ ತಮೋ ಗುಣದಲ್ಲಿದ್ದವರು, ರಜೋಗುಣದ ನೋಡಿ ಹಂಗೆ ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಸತ್ವಗುಣದಲ್ಲಿರುವವನು ಬ್ರಹ್ಮಲೋಕ ಅಥವಾ ಜನಲೋಕಗಳಂತ ಉನ್ನತ ಲೋಕಗಳನ್ನ ಸೇರುತ್ತಾನೆ. ಇಲ್ಲಿ ಕಾಣ್ತಿದ್ಯಾ? ಸತ್ಯಲೋಕ, ಜನಲೋಕ ನೋಡಿ, ತಪೋಲೋಕ, ಮಹರ್ಲೋಕ ನೋಡಿ, ಇವೆಲ್ಲ ಕಾಣ್ತಿದೆ ಅಲ್ವಾ? ಹಂಗೆ ಅಮಲಾನ್ ಎನ್ನುವ ಪದವು ಮಹತ್ವವಾದದ್ದು ನೋಡಿ. ಅಮಲ ಪುರಾಣ ಅಂತ ಯಾವ್ದಕ್ಕೆ ಹೇಳ್ತಾರೆ? ಭಾಗವತ ಪುರಾಣ ಹೇಳ್ತಾರೆ ಅಲ್ವಾ? ನೋಡಿ ಹಂಗೆ ಅಮಲಾನ್ ಅನ್ನೋ ಪದ ಮಹತ್ವವಾದದ್ದು, ರಜೋಗುಣ ತಮೋಗುಣಗಳಿಂದ ಮುಕ್ತವಾದದ್ದು ಅಲ್ವಾ? ನೋಡಿ ಸತ್ವಗುಣ ಅಂದ್ರೆ ಹಂಗೆ, ಸತ್ವಗುಣದಲ್ಲಿದ್ದು ರಜಗುಣದಲ್ಲಿ ಇರಕ್ಕಾಗಲ್ಲ, ತಮೋಗುಣದಲ್ಲಿ ಇರಕ್ಕಾಗಲ್ಲ ಅಲ್ವಾ? ಮುಕ್ತವಾದದ್ದು ಎಂದು ಇದರ ಅರ್ಥ. ಐಹಿಕ ಜಗತ್ತಿನಲ್ಲಿ ಕಶ್ಮಲಗಳಿವೆ, ಆದರೆ ಸತ್ವಗುಣವು ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವದ ಅತ್ಯಂತ ಪರಿಶುದ್ಧ ರೂಪ. ಈ ಐಹಿಕ ಜಗತ್ತು ಅಂತ ಈಗೇನ್ ನಾವು ಇಲ್ಲಿ ಕಾಣ್ತಿದೀವಿ ನೋಡಿ, ಇಲ್ಲಿ ಬ್ರಹ್ಮಾಂಡ ಕಾಣ್ತಿದ್ಯಾ? ಇದೇ ಐಹಿಕ ಜಗತ್ತು ನೋಡಿ. ಇವುಗಳು ಯಾವ್ಯಾವ ವಸ್ತುಗಳಿಂದ ಮಾಡಿದೆ? ಭೂಮಿ, ನೀರು, ಬೆಂಕಿ, ಗಾಳಿ ನೋಡಿ, ಆಕಾಶ ತತ್ವ, ಅಹಂಕಾರ ತತ್ವ, ಮಹತತ್ವ, ಇವುಗಳಿಂದ ಮಾಡಿರುವಂತ ಲೋಕ. ಇದರಲ್ಲಿ ಅತ್ಯುನ್ನತವಾದದ್ದು ಅಂದ್ರೆ ಯಾವುದು? ಸತ್ವಗುಣ. ಇದ್ದಿದ್ರಲ್ಲಿ ಅತ್ಯುನ್ನತವಾದ ಅಂದ್ರೆ ಸತ್ವಗುಣ. ಆ ಸತ್ವಗುಣ ಇರುವಂತ ಲೋಕ ಯಾವುದು ಅಂದ್ರೆ ಈ ಲೋಕಗಳು, ಬ್ರಹ್ಮಲೋಕ, ಜನಲೋಕ ನೋಡಿ. ನೋಡಿ ಹಂಗೆ ಸತ್ವಗುಣವು ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವದ ಅತ್ಯಂತ ಪರಿಶುದ್ಧ ರೂಪ ನೋಡಿ. ಸತ್ವಗುಣನೇ ಈ ಐಹಿಕ ಬದುಕಲ್ಲಿ ಶ್ರೇಷ್ಠವಾದದ್ದು. ಬೇರೆ ಬೇರೆ ರೀತಿಗಳ ಜೀವಿಗಳಿಗೆ ಬೇರೆ ಬೇರೆ ರೀತಿಗಳ ಲೋಕಗಳಿವೆ. ಸತ್ವಗುಣದಲ್ಲಿ ಮರಣ ಹೊಂದಿದವರು ಮಹರ್ಷಿಗಳು
ಮಹಾಭಕ್ತರು ಇರುವ ಲೋಕಗಳಿಗೆ ಏರುತ್ತಾರೆ. ನೋಡಿ ಅದನ್ನೇ ಇಲ್ಲಿ ತಾವೆಲ್ಲರೂ ಇಲ್ಲಿ ಕಾಣ್ತಾ ಇದ್ದೀರಿ. ನೋಡಿ ಸತ್ಯಲೋಕ, ನೋಡಿ ತಪೋಲೋಕ, ಜನಲೋಕ, ಮಹರ್ಲೋಕ. ನೋಡಿ ಅಲ್ಲಿ ಎಂತೆಂಥ ಮಹಾತ್ಮರು ಇರ್ತಾರೆ. ನೋಡಿ ಅಲ್ಲಿಗೆ ಹೋಗ್ತಾರೆ. ನೋಡಿ ಇದೇ ಶ್ರೇಷ್ಠನ. ನೋಡಿ ಭಗವದ್ಗೀತೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ನೋಡಿ ನನ್ನ ಮೊಬೈಲ್ ಕಾಣ್ತಿದ್ಯಾ? ಮೊಬೈಲ್ ನೋಡಿ ಹಿಂಗ್ ಸುತ್ತಾ ಇರ್ತಾರೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ನೋಡಿ ಹಿಂಗ್ ಸುತ್ತಾ ಇರ್ತಾರೆ. ನೋಡಿ ಮೇಲಕ್ಕೆ ಹೋದವರೆಲ್ಲ ಕೆಳಗಡೆ ಬರ್ಬೇಕು, ಕೆಳಗಡೆ ಬಂದವರೆಲ್ಲ ಮೇಲಕ್ಕೆ ಹೋಗೋದು. ನೋಡಿ ಹಿಂಗೆ ಯಾತಂ ದೂತಂ ಯಾತಂ ದೂತಂ. ನೋಡಿ ಹಿಂಗೆ ಸುತ್ತಾ ಇರ್ತಾರೆ. ಹಿಂಗೆ ಈ ಜೈಂಟ್ ವೀಲ್ ಅಂತ ಇರುತ್ತೆ ಗೊತ್ತಾ? ಈ ಸರ್ಕಸ್ ಗಳಲ್ಲಿ ಜೈಂಟ್ ವೀಲ್ ಅಂತ ಹಾಕಿರ್ತಾರೆ. ಗೊತ್ತು ಪ್ರಭು. ನೋಡಿ ದೊಡ್ಡದೊಂದು ಚಕ್ರ ಇರುತ್ತೆ, ಅದ್ರಲ್ಲಿ ಕೂರ್ಸಿರ್ತಾರೆ ನಿಮ್ಗೆ. ನೋಡಿ ಅದ್ ಮೇಲೆ ಕರ್ಕೊಂಡು ಹೋಗುತ್ತೆ. ನೋಡಿ ಆಮೇಲೆ ಕೆಳಗಡೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ಕಾಣ್ತಿದ್ಯಾ ಮಾತಾಜಿ ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ? ಜೈಂಟ್ ವೀಲ್ ಅಂದ್ರೆ ಏನಂತ? ಜಾತ್ರೆಗಳಲ್ಲಿ ಹಾಕ್ತಾರೆ. ನೋಡಿ ಹಂಗೆ ಇದು ಕೂಡ ಬ್ರಹ್ಮಲೋಕಕ್ಕೆ ಮೇಲೆ ಹೋಗೋದು, ಮತ್ತ ಆಮೇಲೆ ನೋಡಿ ಕೆಳಗಡೆ ಭೂಲೋಕಕ್ಕೆ ಬರುತ್ತೆ. ನೋಡಿ ಹಿಂಗೆ ಆಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ನೋಡಿ ಯಾವ್ದದು ಫಲಾಪೇಕ್ಷೆ ಇರುವವರು? ಭೂಮಿ ಲೋಕ, ಭೂಲೋಕ. ನೋಡಿ ಈ ಭೂಲೋಕದಲ್ಲಿ ಫಲಾಪೇಕ್ಷೆ ಇಟ್ಕೊಂಡವರು, ನೋಡಿ ಈ ಕರ್ಮಗಳು ಮಾಡುವವರು ನೋಡಿ ಇಲ್ಲೇ ಹುಟ್ಟೋದು. ನೋಡಿ ಇನ್ನು ಬೇರೆ ಶ್ಲೋಕಗಳಲ್ಲೂ ಬರುತ್ತೆ, ಮುಂದೆ ಓದ್ತೀವಿ. ಊರ್ಧ್ವಂ ಗಚ್ಚಂತಿ. ನೋಡಿ ಸತ್ವಗುಣದಲ್ಲಿ ಇರೋರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ನೋಡಿ ತಮೋ ಗುಣದಲ್ಲಿರೋರು ಕೆಳಗಿನ ಅದೋ ಗಚ್ಚಂತಿ, ಕೆಳಗಿನ ಲೋಕಗಳಿಗೆ ಹೋಗ್ತಾರೆ. ನೋಡಿ ಇಲ್ಲದೆ ಇದ್ರೆ ಪ್ರಾಣಿಗಳ, ನೋಡಿ ಇಲ್ಲಿ ಹೇಳ್ತಿದ್ದಾರೆ ಅಲ್ವಾ, ತಮೋ ಗುಣದಲ್ಲಿ ಮನುಷ್ಯನ ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ನೋಡಿ ಮತ್ತೆ ರಜೋಗುಣದಲ್ಲಿ ಇದ್ದವನು ಈ ಮರ್ತ್ಯ ಲೋಕದಲ್ಲಿ ಭೂಲೋಕದಲ್ಲಿ ಹುಟ್ಟುತ್ತಾನೆ ಅಂತ ಬರುತ್ತೆ. ನೋಡಿ ಈಗ ನಮ್ಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಮುಂದೆ ಆಯ್ಕೆಗಳಿದಾವೆ. ಮುತ್ತುರಾಜ್ ಪ್ರಭು ಕ್ಲಾಸ್ ಇದೆಯಲ್ವಾ? ಶುರುವಾಗಿದೆಯಾ ನೋಡಿ? ಅವ್ರಿದಾರ? ಮುತ್ತುರಾಜ್ ಪ್ರಭು ಇದೀರಾ? ಗ್ರೂಪ್ ಅಲ್ಲಿ ಇದಾರ ಮಾತಾಜಿ? ಕ್ಲಾಸ್ ಸ್ಟಾರ್ಟ್ ಆಗಿದೆಯಾ ನೋಡಿ ಪ್ರಭು? ನೋಡಿ ಹಂಗೆ ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯ ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವ ಮಧ್ಯೆ ಹುಟ್ಟುತ್ತಾನೆ. ಅಂದ್ರೆ ಏನು? ನೋಡಿ ಈ ಭೂಲೋಕದಲ್ಲಿ ಹುಟ್ಟೋದು ಫಲಾಪೇಕ್ಷೆ ಇರೋರು, ನೋಡಿ ಅವ್ರ ಆಸೆಗಳಿರೋರು. ಅದಕ್ಕೆ ಪ್ರಭುಪಾದರು ಕೊನೆಯಲ್ಲಿ ಅವ್ರನ್ನ ತಮ್ಗೇನಾದ್ರು ಇಚ್ಛೆ ಇದೆಯಾ ಅಂದ್ರೆ ಪ್ರಭುಪಾದರು ಏನಂತಾರೆ? ಕೋಯಿ ಇಚ್ಛಾ ನೈ ಅಂತ ಹೇಳಿ, ಕುಚ್ ಇಚ್ಛಾ ನಹಿ. ನೋಡಿ ಹಂಗೆ ಫಲಾಪೇಕ್ಷೆ ಇರೋರು ಯಾರಿಗಾದ್ರೂ ಏನಾದ್ರೂ ಫಲಾಪೇಕ್ಷೆ ಇದ್ರೆ ನೋಡಿ ಅವ್ರು ಇಲ್ಲೇ ಹುಟ್ಟಬೇಕಾಗತ್ತೆ. ಪ್ರಭುಪಾದರು ಅವ್ರ ಶಿಷ್ಯರಿಗೆ ಆಚರಣೆ ಮುಖಾಂತರ ತೋರಿಸ್ಕೊಡ್ತಿರ್ತಾರೆ. ಕೋಯಿ ಇಚ್ಛಾ ನೈ, ನೋಡಿ ಫಲಾಪೇಕ್ಷೆನೇ ಇಲ್ಲ ನನಗೆ ಅಂತ ಹೇಳ್ತಾರೆ ಪ್ರಭುಪಾದ. ನೋಡಿ ಹಂಗೆ ನೋಡಿ ಅಂತವ್ರ ಜೊತೆಗೆ ಬದುಕಿದಾಗ, ಅಂತವ್ರ ಲೀಲಾಮೃತಗಳು ಓದಿದಾಗ ನಮ್ಗೆ ಈ ವಿಷಯ ಅರ್ಥ ಆಗತ್ತೆ, ಗೊತ್ತಾಗತ್ತೆ. ಅದಕ್ಕೆ ಭಕ್ತರ ಸಂಘಕ್ಕೆ ಬರ್ಬೇಕು ಅಂತ. ನೋಡಿ ನಮ್ಮ ಸನಾತನ ಬಲದೇವ್ ಪ್ರಭುಜಿ ಅವರೇ ತಗೊಳ್ಳಿ ಉದಾಹರಣೆ. ನೋಡಿ ಅವ್ರು ಹೆಂಗ್ ಬದುಕಿದ್ರು, ಹೆಂಗೆ ದೇಹ ಬಿಟ್ರು ಅಲ್ವಾ? ರಮಣ ಗೌರಾಂಗ ಪ್ರಭು ಅವರು ದೇಹ ಬಿಟ್ಟಾಗ ನೋಡಿ ನಂತರ ಅವ್ರ ಮಕ್ಕಳು ಕೇಳಿದ್ರು ಡಾಕ್ಟರ್ನ. ನೋಡಿ ಲೋಕಬಂಧ ಪ್ರಭು ಇದನ್ನ ಹೇಳ್ತಿದ್ರು ಡಾಕ್ಟರ್ನ, ನಮ್ ತಂದೆ ದೇಹ ಬಿಡ್ಬೇಕಾದ್ರೆ ಹೆಂಗ್ ಬಿಟ್ರು, ಏನ್ ಮಾಡ್ತಿದ್ರು ಅಂತ ಕೇಳಿದ್ರು. ಹೆಂಗ್ ಬಿಟ್ರಂತೆ ಯಾರಾದ್ರೂ ಹೇಳ್ತೀರಾ? ಜ್ಞಾಪಕ ಇದೆಯಾ? ರಮಣ ಗೌರಾಂಗ ಪ್ರಭುಜಿಯವರು ನರಸಿಂಹನ ಹೆಸರೇ ಹೇಳ್ಕೊಂಡು ಪ್ರಾಣ ಬಿಟ್ರು. ನರಸಿಂಹ ಅಂತ ಕರೆದ್ರಂತೆ. ನರಸಿಂಹಸ್ವಾಮಿ ಪೂಜೆ ಮಾಡ್ತಿದ್ರು. ಯೋಗ ನರಸಿಂಹ ಅಂತ, ಯೋಗ ನರಸಿಂಹ ಅಂತ ಹೇಳಿದ್ರು. ಅವ್ರ ಮೇಲ್ಕೋಟೆಲ್ಲೇ ಇದ್ರಲ್ವಾ? ನೋಡಿ ಅವ್ರ ಮಕ್ಕಳು ಆತರ ಒಂದು ನೋಡಿ ತಯಾರಿ ಎಲ್ಲ ಮಾಡ್ಕೊತಿದ್ರು. ಯೋಗ ನರಸಿಂಹ ಅಂತಾನೆ ಹೇಳ್ತಿದ್ರು ಅಂತ. ನೋಡಿ ಹಂಗೆ ಪೂರ್ವ ತಯಾರಿ. ನೋಡಿ ಅವ್ರ ಜೊತೆ ಇದ್ದು ನೋಡಿ ಅವ್ರು ಹೆಂಗಿದ್ರು, ಅವ್ರು ಹೆಂಗೆ ದೇಹ ಬಿಡ್ಬೇಕಾದ್ರೆ ಏನ್ ನೆನ್ಸ್ಕೊಂಡ್ರು ನೋಡಿ ಮಕ್ಕಳು ಕೇಳ್ತಾರೆ. ನೋಡಿ ಅದನ್ನೆಲ್ಲ ನಮ್ ಜೊತೆಗೂ ಹಂಚ್ಕೊಳ್ತಾರೆ. ನೋಡಿ ಹಂಗ್ ಬದುಕಿದ್ರೆ ಅದ ತರ ಸಾಧ್ಯ ಇರುತ್ತೆ. ನೋಡಿ ರಮಣ ಗೌರಾಂಗ ಪ್ರಭುನ ಜ್ಞಾಪಿಸ್ಕೊಳ್ಳಿ.
ಪ್ರಭುಜಿ ಅವರು ಭಾನುವಾರ ಕ್ಲಾಸ್ ಮಿಸ್ ಮಾಡ್ತಿದ್ರಾ? ಭಕ್ತರ ಸಂಘ ಯಾವ ದಿನಾನೇ ಮಿಸ್ ಮಾಡ್ತಿರ್ಲಿಲ್ಲ ಪ್ರಭು, ಸಂಡೇನೆ ಅಲ್ಲ. ಮತ್ತೆ ನಾವು ನೀವ್ ಒಂದು ಸ್ವಲ್ಪ ಹೋಗ್ಲಿಲ್ಲ ಅಂದ್ರೆ ಕೇಳ್ತಾ ಇದ್ರು ನನ್ಗೆ, அந்த வீட்லயே இருக்கிறீங்களா நீங்கோ ಅಂತ. கோயிலுக்கு வரல, ரொம்ப நாளாச்சு உங்களை பார்த்து. ஆமா, எங்க போயிட்டு இருந்தீங்கோ, ஊர்ல இருக்கிறீங்களா ಅಂತ ಇದ್ರು ಪ್ರಭು. ಮತ್ತೆ ನೀವ್ ಯಾಕೆ ರಮಣ ಗೌರಂಗ್ ಪ್ರಭು ಹತ್ರ ಯಾವಾಗ್ಲೂ ದೇವಸ್ಥಾನಕ್ಕೆ ಬರುವಂತದ್ದು ಕಲ್ತಿಲ್ಲ ಮಾತಾಜಿ? ಯಮುನಾ ಪ್ರಭು ಮಹಾಪೌರ್ಣಮಿ ಬರ್ತಾ ಇದ್ದೀನಿ ಪ್ರಭು. ಬರ್ಬೇಕು ಮಾತಾಜಿ. ಹೋದ್ ವಾರ 2 ದಿನಾನು ನಾನು ರಾಧಾ ಮಾತಾಜಿ ಇಬ್ರು ಹೋಗಿದ್ವಿ ಪ್ರಭು, ಸ್ಯಾಟರ್ಡೇನು ಸಂಡೇ. ದಯವಿಟ್ಟು ಹರೇ ಕೃಷ್ಣ ಪ್ರಭು. ಬರ್ತಾ ಇದೀವಿ ಪ್ರಭು. ಮತ್ತೆ ಏನಂದ್ರೆ ಪ್ರಸಾದ ಕೂಡ ಟೆಂಪಲ್ ಇಂದ ರಾಜಭೋಗ ತಂದ್ಕೊಡ್ತಾ ಇದ್ರು ಪ್ರಭು ನನ್ಗೆ ಮನೆಗೆ. ನೋಡಿ ಹಂಗೆಲ್ಲ ನೀವು ಕೂಡ ನೀವು ಬೇರೆಯವ್ರು ತಗೊಂಡೋಗ್ ಕೊಡ್ತಿದ್ದೀರಾ, ಪ್ರಸಾದ ಕೊಡ್ತೀರಾ, ತರ ಪ್ರಚಾರ ಮಾಡ್ತಿದ್ದೀರಾ. ನಾನ್ ರಾಜಭೋಗ ಪ್ರಸಾದ ಮಾಡಿ ತಗೊಂಡ್ ಬರೋವಾಗ ಅಲ್ಲಿ ದಾರಿನಲ್ಲಿ ಯಾರ್ಯಾರು ಸಿಗ್ತಾರೋ ಡ್ರೈ ಎಲ್ಲ ಹಾಕೊಂಡ್ ಬಂದಿರ್ತೀನಿ ಪ್ರಭು, ಎಲ್ಲ ಕೊಟ್ಕೊಂಡ್ ಬರ್ತೀನಿ ಮನೆ ತನಕ. ಅವರಿಂದ ಕಲ್ತ್ಕೊಳ್ಳೋಣ ನಾವು, ಅದು ಸಂಘದಲ್ಲೇನೆ ಸಾಧ್ಯ. ನೋಡಿ, ರಾಜೋಗುಣದಲ್ಲಿ ಮರಣ ಒಂದು ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರೋರ ಮಧ್ಯೆ ಹುಟ್ಟುತ್ತಾನೆ. ನೋಡಿ, ಆ ರಮಣ ಗೌರಾಂಗ್ ಪ್ರಭು ಅವ್ರ ಬದುಕೆ, ಅವ್ರು ಹೆಂಗ್ ಬದುಕಿದ್ರು, ಅವ್ರ ಪ್ರಾಣ ಬಿಡ್ಬೇಕಾದ್ರೆ ಏನನ್ನ ನೆನ್ಸ್ಕೋತಿದ್ರು, ಯಾರನ್ನ ನೆನ್ಸ್ಕೋತಿದ್ರು, ನೋಡಿ ಇದೆಲ್ಲ ನೋಡಿದ್ರೆ ನಮ್ಗೆ ಈ ಶಾಸ್ತ್ರಗಳಲ್ಲಿ ಆ ಬದುಕಲ್ಲಿ ಅವ್ರ ಆದ ಪರಿವರ್ತನೆ ನೋಡಿ, ಇದೆಲ್ಲ ನಮಗೂ ವಿಶ್ವಾಸ ಜಾಸ್ತಿ ಆಗತ್ತೆ. ನೋಡಿ, ನಮ್ಗಂತೂ ಡೌಟೇ ಇರೋದಿಲ್ಲ, ಅವ್ರ ಜೊತೆಗೆ ಬದುಕಿದವರು, ಬದುಕನ್ನು ಕಂಡವರು ನಿಜವಾಗ್ಲೂ ಅವ್ರು ಅಲ್ಲಿಗೆ ಹೋಗ್ತಾರ, ಇಲ್ಲಿಗೆ ಹೋಗ್ತಾರ ಅಂತ ಪ್ರಶ್ನೆ ಡೌಟ್ ಬರೋದಿಲ್ಲ. ಯಾಕೆ? ಜೊತೆಲಿದ್ದು ಕಂಡಿರ್ತಾರಲ್ವಾ, ಅವರು ಹೆಂಗಿದ್ರು, ಹೆಂಗ್ ಬದಲಾವಣೆ ಆದ್ರು, ಸಾಧನೆ ಹೆಂಗ್ ಮಾಡ್ತಾ ಹೋದ್ರು, ಮಾಡಿದ ನಂತರ ಅವ್ರ ಮೇಲೆ ಎಂತ ಪರಿಣಾಮ ಬೀಳ್ತು, ಆಮೇಲೆ ಅವ್ರ ವಿಚಾರಗಳು, ಆಚಾರಗಳು, ನಡೆನುಡಿಗಳೆಲ್ಲ ಹೆಂಗ್ ಬದಲಾಯ್ತು. ನೋಡಿ, ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡಾಗ ನಮ್ಮಲ್ಲೂ ಕೂಡ ಹೆಂಗೆ ಬದಲಾವಣೆಗಳಾಯ್ತು, ನನ್ನ ಅನುಭವಗಳೆಲ್ಲ ಹೆಂಗೆ ವಿಶೇಷವಾಗಿ ದಿವ್ಯವಾಗ್ತಾ ಹೋಯ್ತು ಅನ್ನೋಂಥದ್ದೆಲ್ಲ ನೋಡಿ. ಅದನ್ನೇ ಭಗವದ್ಗೀತೆ ಕೃಷ್ಣ ಹೇಳೋದು ನೋಡಿ, ರಾಜವಿದ್ಯಂ ರಾಜಗುಹ್ಯಂ ನೋಡಿ, ಪ್ರತ್ಯಕ್ಷಾವಾಗಮಂ ಧನ್ಯಂ ಅಂತ ಬರುತ್ತಲ್ಲ. ಅದು 9ನೇ ಅಧ್ಯಾಯದ 2ನೇ ಶ್ಲೋಕ. ಸುಸುಖಂ ಅಂತ ಬರುತ್ತೆ, 9ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಬರುತ್ತೆ. ಪ್ರತ್ಯಕ್ಷಾವಾಗಮಂ ಅಂತ ಬರುತ್ತೆ. ಪ್ರತ್ಯಕ್ಷಾವಾಗಮಂ ಅಂದ್ರೆ ಏನು? ನೇರವಾಗಿ ನೀವು ಅನುಭವಿಸ್ಬೋದು ಅಂತ ಅರ್ಥ. ನೋಡಿ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಾಗಮಂ ಧರ್ಮ್ಯಂ ಸುಸುಖಂ ಕರ್ತಂ ಅವ್ಯಯಂ. ಈ ವಿದ್ಯೆಯು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ನೋಡಿ, ಇದು ನೇರ ತಿಳುವಳಿಕೆ, ಅನುಭವ ಅಂತ. ಪ್ರತ್ಯಕ್ಷಾವಾಗಮಂ ಅಂದ್ರೆ ರೂಪದ ಪದ ಅನುವಾದ ಮಾಡ್ತಾರೆ, ನೇರ ಅನುಭವದಿಂದ ಅಂತ ಹೇಳ್ತಾರೆ. ನೋಡಿ, ಇದನ್ನ ಎಷ್ಟು ವರ್ಣಿಸಿ ನೀವು ಕೇಳಿದ್ರೇನು ಅದು ಅರ್ಥ ಆಗಲ್ಲ, ಅನುಭವಿಸಿ ನೋಡ್ಬೇಕು. ಸಕ್ಕರೆ ತುಂಬಾ ಸಿಹಿ ಆಗಿರುತ್ತೆ, ಸಕ್ಕರೆ ತುಂಬಾ ಸಿಹಿ ಆಗಿರುತ್ತೆ, ಸಕ್ಕರೆ ತುಂಬಾ ಸಿಹಿ ಆಗಿರುತ್ತೆ. ಇದರಿಂದ ಏನಾದ್ರು ಅನುಭವ ಆಯ್ತಾ ನಿಮ್ಗೆ? ಇದು ನೋಡಿದ್ರೆ ಗೊತ್ತಾಗುತ್ತೆ, ಬಾಯಲ್ಲಿ ಅನುಭವಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಸಿಹಿ ಆಗಿರುತ್ತೆ ಅಂತ. ನೋಡಿ, ನಾನು ಹೇಳ್ತೀನಿ, ಹಾಗಲಕಾಯಿ ತುಂಬಾ ಸಿಹಿ ಆಗಿರುತ್ತೆ, ಹಾಗಲಕಾಯಿ ತುಂಬಾ ಸಿಹಿ ಆಗಿರುತ್ತೆ, ಹಾಗಲಕಾಯಿ ತುಂಬಾ ಸಿಹಿ ಆಗಿರುತ್ತೆ. ನೋಡಿ, ಇದು ನೋಡಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಕಹಿ ಇದೆ ಅಂತ. ನೋಡಿ, ಇದನ್ನೇ ಹೇಳ್ತಿರೋದು ಪ್ರತ್ಯಕ್ಷಾವಾಗಮಂ, ನೇರ ಅನುಭವದಿಂದ ನೋಡಿ ತಿಳಿಯಲ್ಪಡುವುದು ಅಂತ ಅರ್ಥ. ನೋಡಿ ಹಂಗೆ ನಾವು ಕೂಡ ಈ ಅರ್ಥ ಇದಾಗ್ಬೇಕು ಅಂದ್ರೆ ಅನುಭವಿಸಿ ನೋಡ್ಬೇಕು. ನೋಡಿ, ಹಂಗೆ ತಮೋಗುಣದಲ್ಲಿ ಮನುಷ್ಯನ ಸತ್ರೆ ಪ್ರಾಣಿ ವರ್ಗದಲ್ಲಿ ಹುಟ್ಟಾನೆ ಅಂತ ಇಲ್ಲಿ ಹೇಳ್ತಾರೆ. ಏನಂಗಂದ್ರೆ ನೋಡಿ, ಪ್ರಭುಪಾದರು ನೋಡಿ ಭಗವದ್ಗೀತೆ ಪುಸ್ತಕದಲ್ಲಿ ಹೇಳ್ತಾರೆ ನೋಡಿ, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳ್ತಾರೆ. ಅದೇನ್ ಮಹತೋ ಭಯಾತ್ ಅಂದ್ರೆ ಏನಂತ ಹೇಳ್ತಾರೆ ಪ್ರಭುಪಾದರು? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಮತ್ತೆ ಪ್ರಾಣಿಗಳ ಜನ್ಮಕ್ಕೆ ಹೋಗಲ್ಲ, ಪ್ರಾಣಿ ಜನ್ಮ ತಗೊಳ್ಳಲ್ಲ. ಯಾರಾದ್ರೂ ಆ ಸಾಲನ್ನು ಹುಡುಕಿ ಹೇಳ್ಬೋದು. 2.40 ಪ್ರಭು, 2.40 2ನೇ ಅಧ್ಯಾಯದ 40ನೇ ಶ್ಲೋಕ.
ನೋಡಿ ಇಲ್ಲಿ ಹೇಳ್ತಾರೆ, ನೇಹಾಭಿಕ್ರಮ ನಾಶೋ ಅಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಸ್ತಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ನೋಡ್ರಿ, ಹಿಂಗೆ ಮಹಾಭಯದಿಂದ ಕಾಪಾಡೋದು ಅಂದ್ರೆ ಪ್ರಭುಪಾದರು ಇಲ್ಲೆಲ್ಲೋ ಹೇಳ್ತಾರೆ. ಏನಂತ ಹೇಳ್ತಾರೆ? ಯಾರಾದ್ರೂ ಸ್ವಲ್ಪ ಹುಡುಕಿ ಹೇಳ್ತೀರಾ? ನೋಡಿ, ಸ್ವಲ್ಪ ಹುಡುಕಿ ಹೇಳಿ ಯಾರಾದ್ರೂ. ಪ್ರಾಣಿಗಳಾಗಿ ಮತ್ತೆ ನರಕ ಲೋಕಗಳು ಹೋಗಲ್ಲ, ಮತ್ತೆ ಇದೇ ಜನ್ಮದಲ್ಲಿ ಹೋಗ್ತಾರೆ ಅಂತ ನಾನು ಓದೇ ಬಿಡ್ತೀನಿ ಪೂರ್ತಿ ಭಾವಾರ್ಥ, ಹಂಗೆ ಕೇಳಿಸ್ಕೊಳ್ಳಿ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯಿಂದ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷಣ. ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿಯುಂಟಾಗುವುದಿಲ್ಲ. ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟವಾಗುವುದಿಲ್ಲ. ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು, ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣಗೊಳಿಸದಿದ್ದರೂ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ. ಆದುದರಿಂದ ಇಂತಹ ಕೆಲಸವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವವನು ಕೆಲಸವನ್ನು ಸಂಪೂರ್ಣವಾಗಿ ಮಾಡದಿದ್ದರೂ ಅವನಿಗೆ ನಷ್ಟವಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ 1% ಕೆಲಸ ಮಾಡಿದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ. ಮತ್ತೆ ಮುಂದೆ ಅದೇ 2% ಹಂತದಿಂದ ಪ್ರಾರಂಭವಾಗಬಹುದು. ಆದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ 100ಕ್ಕೆ 100ರಷ್ಟು ಯಶಸ್ವಿಯಾಗದಿದ್ದರೆ ಲಾಭವಿಲ್ಲ. ಅಜಮಿಳನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆ 1% ಭಾಗ ಮಾಡಿದ. ಆದರೆ ಭಗವಂತನ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು 100ಕ್ಕೆ 100ರಷ್ಟು ಫಲ. ಈ ವಿಷಯವಾಗಿ ಶ್ರೀಮದ್ ಭಾಗವತದಲ್ಲಿ ಒಂದು ಸೊಗಸಾದ ಶ್ಲೋಕವಿದೆ. ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿ ಅನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆ ಹೋದುದಕ್ಕಾಗಿ ಕೆಳಕ್ಕೆ ಬಿದ್ದರೂ ಅವನಿಗೆ ನಷ್ಟವೇನು? ಮನುಷ್ಯ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು? ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು? ನೋಡಿ, ಈ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಇಫ್ ಯು ಗೆಟ್ ದ ಹೋಲ್ ವರ್ಲ್ಡ್ ಅಂಡ್ ಇಫ್ ಯು ಲೂಸ್ ಸೋಲ್, ವಾಟ್ ಇಸ್ ದ ಯೂಸ್? ನೋಡಿ, ಈ ದೆವ್ವ, ಈ ಸೈತಾನ್ ಇರುತ್ತೆ ನೋಡಿ, ಜೀಸಸ್ ಕ್ರೈಸ್ಟ್ನ ಆಫರ್, ಅದನ್ನ ಒಂದು ಆಮಿಷ ಕೊಡುತ್ತೆ. ಇಡೀ ಜಗತ್ತಿಗೆ ನಿನ್ನ ಕೊಟ್ಬಿಡ್ತೀನಿ, ನಿನ್ನೆ ಯಜಮಾನಾಗಿ ಮಾಡ್ತೀನಿ, ದೇವ್ರ ಭಕ್ತಿನ ಬಿಟ್ಟು ನನ್ನ ಭಕ್ತಿ ಮಾಡು ಅಂತ ಹೇಳುತ್ತೆ ನೋಡಿ. ಅವಾಗ ಈ ಮಾತು ಬರುತ್ತೆ, ಒಬ್ಬ ಮನುಷ್ಯನು ಇಡೀ ಜಗತ್ತನ್ನೇ ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಏನು ಪ್ರಯೋಗವೇನು? ಅವನಿಗೆ ಪ್ರಯೋಜನವೇನು? ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ಕಡೆ ಪಕ್ಷ ಒಂದು ಸುಸಂಸ್ಕೃತ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಇನ್ನೊಂದು ಅವಕಾಶ ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಅದು. ನೋಡಿ, ಮುಂದೆ ಎಲ್ಲೋ ಒಂದ್ ಕಡೆ ಬರುತ್ತೆ, ಕೊನೆ ಪಕ್ಷ ಅದೇನು ಅಂತಂದ್ರೆ ಪ್ರಾಣಿಗಳಾಗಿ ಹುಟ್ಟೋದಿಲ್ಲ, ನರಕಲೋಕಕ್ಕೆ ಹೋಗೋದಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಬರುತ್ತೆ. ಯಾರಾದ್ರೂ ಸಿಕ್ಕಿದ್ರೆ ಹೇಳಿ. ಇಲ್ಲಿಂದಿದ್ರೆ ಇನ್ನೆಲ್ಲೋ ಇದೆ. ಪ್ರಭು ಕೊನೆಯ ಸಾಲಲ್ಲಿ ಇದೆ, ಭಾವಾರ್ಥದಲ್ಲಿ ಕೊನೆಯ ಸಾಲಲ್ಲಿ ಇದೆ. ಭಾಗವತದ ಕೊನೆ ಸಾಲ ಯಾವುದು? ಅಲ್ಲ, ಇಲ್ಲಿ ಭಗವದ್ಗೀತೆಯಲ್ಲೇ ನೇಹಾಮಿಗೆ ಸ್ವಲ್ಪಮಪ್ಯಸ ಧರ್ಮಸ್ಥದಲ್ಲೇ ಕೊನೆಯ ಸಾಲಲ್ಲಿ ಇದೆ. ಓದಿ ಮತ್ತೆ, ನೀವೇ ಓದಿ. ಒಂದ್ ನಿಮಿಷ ಕೊಡ್ತೀನಿ. 2.46 ಮಾತಾಜಿ. 40 ಮಾತಾಜಿ, 40. ನನಗೆ ಸಿಗ್ಲಿಲ್ಲ ಅಲ್ಲಿ. ಏನೇ ಆಗ್ಲಿ, ಕೊನೆ ಲಾಸ್ಟ್ ಪ್ಯಾರ ಮಾತ್ರ ಓದ್ಲಾ? ಓದಿ ಮಾತಾಜಿ. ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ. ಕಡೆ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಾಗಲಿ ಅಥವಾ ಶ್ರೀಮಂತರ ಕುಟುಂಬದಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಇನ್ನೊಂದು ಅವಕಾಶವನ್ನು ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಇದು. ಅದೇ ಪ್ರಾಣಿಗಳಾಗಿ ಹುಟ್ಟಲ್ಲ, ನರಕಕ್ಕೆ ಹೋಗಲ್ಲ ಅಂತ ಎಲ್ಲೋ ಓದಿದ್ವಿ. ಮತ್ತೆ ಪ್ರಾಣಿಗಳಾಗಿ ಹುಟ್ಟೋದಿಲ್ಲ, ಅದು ಅಲ್ಲ. ಮಹತೋ ಭಯಾತ್ ಅಂತ ಬರುತ್ತೆ ನೋಡಿ.
ಮಹತೋ ಭಯಾತ್ ಅಂತ ಶ್ಲೋಕ. ಆ ಶ್ಲೋಕದಲ್ಲಿ ಈ ಅರ್ಥ ಭಾವಾರ್ಥದಲ್ಲಿ ಬರುತ್ತೆ. ಯಾವ್ದದು? ಮಹತ್ವ ಅದೇ ಪ್ರಭು. ಪ್ರಭು ಇನ್ನೊಂದು ಯಾವ್ದೋ ಒಂದು ಶ್ಲೋಕದಲ್ಲಿ ಏನೋ ಒಂದು ಬರುತ್ತೆ. ನೋಡಿ, ಏನೇ ಆಗ್ಲಿ ರೂಪಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಅದೇನು ಮಹತ್ವ ಭಯಾತ್ ಅಂತಂದ್ರೆ ಪ್ರಾಣಿಗಳಾಗಿ ಹುಟ್ಟಲ್ಲ ಅಂತ ಭಯ ಇಲ್ಲ. ನರಕಕ್ಕೆ ಹೋಗ್ಬಿಡ್ತೀವಿ ಅನ್ನೋಂಥ ಭಯ ಇರೋದಿಲ್ಲ. ಕೆಳಗಿನ ಪಾತಾಳ ಲೋಕಗಳಿಗೆ ಹೋಗ್ಬಿಡ್ತೀವಿ ಅನ್ನೋಂಥದ್ದು ಭಯ ಇರೋದಿಲ್ಲ ಅಂತ ಅರ್ಥ ಅಷ್ಟೇ. ನೋಡಿ, ಅದನ್ನೇ ನಾನು ಹೇಳಕ್ ಬಯಸ್ತಾ ಇದ್ದೆ. ಇಲ್ಲಿ ತಮೋಗುಣದಲ್ಲಿ ಮನುಷ್ಯನು ಸುತ್ತಾರೆ, ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಸಾಧನೆ ಮಾಡಿದವರು ಪ್ರಾಣಿಗಳಾಗಿ ಹುಟ್ಟೋದಿಲ್ಲ, ನರಕ ಅಧಮ ಲೋಕಗಳಿಗೆ ಹೋಗೋದಿಲ್ಲ. ಕೆಳಗಣಿನ ಲೋಕಗಳಿದೆ ನೋಡಿ, ಅತಳ ವಿತಳ ಸುತಳ ತಳಾತಳ ಪಾತಾಳ ರಸಾತಳ. ನೋಡಿ ಆ ಲೋಕಗಳು ನೋಡಿ ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ನೋಡಿ ಹೋಯ್ತದು. ನೋಡಿ ಆ ಲೋಕಗಳಿಗೆಲ್ಲ ಹೋಗಲ್ಲ ಅಂತ ಅರ್ಥ. ನೋಡಿ ನೋಡಿ ಇದೇ ನೋಡಿ ಪ್ರಾಣಿ ವರ್ಗಗಳಲ್ಲಿ ಹುಟ್ಟೋದಿಲ್ಲ. ನೋಡಿ ಪ್ರಾಣಿಗಳ ವರ್ಗದಲ್ಲಿ ಹುಟ್ಬಿಟ್ರೆ ಅನ್ಕೊಳ್ಳಿ ಏನಾಗುತ್ತೆ, 84 ಲಕ್ಷ ಜೀವ ಕೋಟಿಗಳ ಆದಿ ಬಂದ ಈ ಜೀವ ನೋಡಿ. ಅದಕ್ಕೆ ನೋಡಿ, ಈಗ ಹಸುಗಳನ್ನ ಕೊಲ್ಬಾರದು ಅಂತ ಹೇಳೋದು ಯಾಕೆಂದ್ರೆ ನೋಡಿ, ಅದು ಮುಂದಿನ ಜನ್ಮ ಮನುಷ್ಯನಾಗಿ ಹುಟ್ಬೇಕಾಗಿರುತ್ತೆ, ಮನುಷ್ಯನಾಗಿ ಮುಂದೆ ಸಾಧನೆ ಮುಂದುವರಿಸ್ಬೇಕಾಗಿರುತ್ತೆ. ಈಗ ಒಬ್ಬ ಮನುಷ್ಯ ನೋಡಿ ತಮೋಗುಣದಲ್ಲಿ ಕೋತಿ ತರ ನಡ್ಕೊಂಡು ನೋಡಿ, ಒಂದು ನೋಡಿ ಮೀನ್ ತರ ನಡ್ಕೊಂಡು ನೋಡಿ, ಒಂದು ಪಕ್ಷಿ ತರ ನೋಡ್ಕೊಂಡು ಅದ್ರ ಪತನ ಆಗಿ ಅಲ್ಲಿ ಬಿದ್ಬಿಟ್ಟ ಅನ್ಕೊಳ್ಳಿ, ಮತ್ತೆ ಈಗ ಅಲ್ಲಿಂದ ಸೈಕಲ್ ತಗೊಂಡು ಬರ್ಬೇಕು, ಆ ಚಕ್ರದಲ್ಲಿ ಮತ್ತೆ ಬರ್ಬೇಕು. ಅಷ್ಟು ವರ್ಷಗಳು ತಗೊಳುತ್ತೆ, ಅಷ್ಟು ಒಂದು ಶ್ರಮಗಳು. ನೋಡಿ, ಒಂದು ಜೀವನ ಇನ್ನೊಂದು ಜೀವ ತಿನ್ನುತ್ತೆ, ಪರವಾಗಿಲ್ವಾ? ಪ್ರಾಣಿಗಳಾಗಿ ಹುಟ್ಲಿ ಬಿಡಿ. ಕೆಲವ್ರ ರೂಪ ಆದ್ರೂ ಸಂದರ್ಭದಲ್ಲಿ ಹಿಪ್ಪಿ ಒಬ್ಬ ವಾದ ಮಾಡ್ತಿರ್ತಾನೆ. ರೂಪಾದ ಲೆಕ್ಚರರ್ ಹೇಳ್ತಿರ್ತಾರೆ, ನೀನು ತಮೋ ಗುಣದಲ್ಲಿ ಹಿಂಗೆ ನೀನ್ ಹಿಪ್ಪಿ ಆಗಿ ಹಿಂಗೆ ಇದ್ರೆ ಮುಂದಿನ ಜನ್ಮದಲ್ಲಿ ಪ್ರಾಣಿಯಾಗಿ ಹುಟ್ತೀಯಾ ಅಂತ. ಅವನೇನ್ ಹೇಳ್ತಾನೆ ಹಿಪ್ಪಿ, ಪ್ರಾಣಿಯಾಗಿ ಹುಟ್ಲಿ ಬಿಡು, ನನ್ಗೆ ಅದೇ ಸಂತೋಷ. ಐ ಡೋಂಟ್ ಮೈಂಡ್ ಅಂತಾರೆ ಅವಾಗ ಪ್ರಭುಪಾದ ಅಂತಾರೆ. ಮೈ ಬ್ಲೆಸ್ಸಿಂಗ್ಸ್ ಅಪಾನ್ ಯು ಅಂತಾರೆ. ನೋಡಿ ನೋಡಿ ಹಂಗೆ ಜನಗಳು ತಮೋ ಗುಣದಲ್ಲಿ ಇದ್ದವ್ರಿಗೆ ನೋಡಿ, ನೀನ್ ತಮೋ ಗುಣದಲ್ಲಿ ಇದೀಯಾ, ನಿನ್ಗೆ ಹಿಂಗ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಏನು ಕೂಡ ಅರ್ಥ ಆಗಲ್ಲ. ಯಾಕೆ? ಇರೋ ತಮೋ ಗುಣ ಅಲ್ವಾ. ನೋಡಿ ಅವ್ರಿಗೆ ಹಂಗ ಹೇಳಿದ್ರೆ ಪರವಾಗಿಲ್ಲ ಬಿಡಿ, ಅದೇ ಹಂಗಿದ್ರೇನೆ ಒಳ್ಳೇದು ಬಿಡಿ. ನಾನ್ ಪ್ರಾಣಿ ಆದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ನೋಡಿ ನನಗೆ ನೋಡಿ ಒಂದ್ಸತಿ ಗೌರಾಂಗ್ ಪ್ರಭು ಹೇಳ್ತಿದ್ರು, ಅವ್ರ ಲೆಕ್ಚರ್ ಯುವಕರಿಗೆ ಒಂದು ಕ್ಲಾಸ್ ಕೊಡ್ತಾ ಇದ್ರು. ಅದ್ರಲ್ಲಿ ಹೇಳ್ತಿದ್ರು, ಈ ನಾಯಿ ನಾವು ಪರೀಕ್ಷೆ ಎಕ್ಸಾಮ್ಗೆ ಬರೆಯಕ್ ಹೋದಾಗ ನಾಯಿ ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿರುತ್ತೆ, ಅದನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಬರುತ್ತಂತೆ. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ನಿಶ್ಚಿಂತವಾಗಿ ನೋಡಿ ನಿದ್ದೆ ಮಾಡ್ಕೊಂಡಿದೆ, ಊಟ ಮಾಡುತ್ತೆ ನಿದ್ದೆ ಮಾಡುತ್ತೆ, ಊಟ ಮಾಡುತ್ತೆ ನಿದ್ದೆ ಮಾಡುತ್ತೆ. ನಾವು ನಾಯಿಯಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಸುತ್ತಂತೆ. ಹೌದಾ? ನೋಡಿ ಕೆಲವ್ರಿಗೆ ಹಿಂಗ ಅನ್ಸುತ್ತೆ ನೋಡಿ. ಅದ್ರಲ್ಲೂ ಕೂಡ ಬೇರೆ ಬೇರೆ ಹಂತಗಳ ಪುಣ್ಯ ಪಡ್ಕೊಂಡಿರ್ತಾರೆ ಪ್ರಾಣಿಗಳಾಗಿ ಹುಟ್ಟೋದು ಅಂದ್ರೆ. ನೋಡಿ ಹಂಗೆ ಹುಟ್ಟಿದ್ರೆ ಪ್ರಾಣಿಗಳಾಗ್ಲಿ ಬಿಡಿ, ಅದ್ರಲ್ಲಿ ಏನ್ ತಪ್ಪು ಅಂತಾರೆ. ನೋಡಿ ಹಂಗೆ ಪ್ರಾಣಿಗಳಾಗ್ಬಿಟ್ರೆ ಪ್ರಜ್ಞೆ ಕೆಳಗಡೆ ಹೋಗ್ಬಿಡುತ್ತೆ ಅನ್ನೋದು ವಿಚಾರ. ಅರ್ಥ ಆಗ್ತಿದ್ಯಾ? ನೋಡಿ ಪ್ರಜ್ಞೆ ನೋಡಿ, ಕೃಷ್ಣ ಪ್ರಜ್ಞೆ ನೋಡಿ, ಇದು ಹಿಂಗೆ ಕೆಳಗಡೆ ಅದು ಕೆಳಗಡೆ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಪ್ರಜ್ಞೆ ಮೇಲೆ ಕರ್ಕೊಂಡು ಹೋಗುತ್ತೆ ಉನ್ನತ ಲೋಕಕ್ಕೆ. ನೋಡಿ ಹಿಂಗೆ ಕೆಳಗಡೆ ಎಳೆಯುತ್ತೆ ಇದು. ನೋಡಿ ಹಂಗೆ ಪ್ರಾಣಿಗಳ ಪ್ರಜ್ಞೆ ಹೆಂಗಿರುತ್ತೆ ನಿಮ್ಗೆ ಗೊತ್ತಲ್ವಾ? ಪ್ರಾಣಿಗಳು ಏನ್ ಚಿಂತನೆ ಮಾಡುತ್ತೆ? ಆಹಾರ, ನಿದ್ರಾ, ಭಯ, ಮೈಥುನ. ನೋಡಿ ಹಿಂಗೆ ಆಗ್ಬಿಡುತ್ತೆ ಕೃಷ್ಣ ಪ್ರಜ್ಞೆ ವಿಚಾರ. ನೋಡಿ ಈ ಐಹಿಕ ಪ್ರಪಂಚ ಬಂಧನದಿಂದ ಮೋಕ್ಷ ಇವೆಲ್ಲ ಸಿಗಲ್ಲ. ನೋಡಿ ಹಂಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಆತ್ಮವು ಮನುಷ್ಯ ಜೀವನದ ನೆಲೆಯನ್ನು ತಲುಪಿದರೆ ಅದಕ್ಕೆ ಮತ್ತೆ ಅಧಃ ಪತನ ಆಗುವುದೇ ಇಲ್ಲ ಎಂದು ಕೆಲವರ ಭಾವನೆ. ನೋಡಿ ಹಂಗಲ್ಲ. ಆತ್ಮ ಮನುಷ್ಯ ಜೀವನ ನೋಡಿ 84 ಲಕ್ಷ ಜೀವಿಗಳಲ್ಲಿ ದಾಟಿ ನೋಡಿ ಮನುಷ್ಯನ ಶರೀರಕ್ಕೆ ಪಡ್ಕೊಂತಾನಲ್ವಾ, ಅವನು ವಾಪಸ್ ಪ್ರಾಣಿಗಳಾಗಿ ನೋಡಿ ಮರಗಳಾಗಿ ನೋಡಿ. ಮರಗಳಾದಂಥವ್ರು ಯಾವ್ದಾದ್ರು ಕೃಷ್ಣ ಪುಸ್ತಕದಲ್ಲಿ ಉದಾಹರಣೆ ಇದೆಯಾ? ಶಾಪ ನಳಕುವರ ಇವ್ರು ನಳಕುಬೇರ ಮಣಿಕುಬೇರ ಮಣಿಗಿರಿ ನೋಡಿ ಆ ತರ ನೋಡಿ ಆ ತರದ್ದು
ಮರಗಳಾಗಿ ಕೂಡ ಹುಟ್ಟಬಹುದು. ನೋಡಿ, ನಗ್ನರಾಗಿದ್ರೆ ನೋಡಿ ಹಂಗಾಗತ್ತೆ ಅಂತ ಹೇಳೋದು. ಮಣಿಗ್ರೀವ ನಳಕುವರ ನೋಡಿ ಹಂಗೆ. ನೋಡಿ, ಪ್ರಾಣಿಗಳಾಗೋದು, ಮರಗಳಾಗ್ಬಿಡೋದು, ಕಲ್ಲಾಗೋದು ಯಾವ್ದಾದ್ರು ಉದಾಹರಣೆ ಇತ್ತಾ ರಾಮಾಯಣದಲ್ಲಿ? ಅಹಲ್ಯ ಪ್ರಭು, ಅಹಲ್ಯ. ನೋಡಿ ಹಂಗೆ ಅದೊಂದು ಶಾಪ. ನೋಡಿ, ಇಂಥ ಕೆಲಸ ಮಾಡಿದ್ರೆ ನಿಮ್ಗೆ ಇಂಥ ದಂಡನೆ ಅಂತ. ನೋಡಿ, ನಮ್ಮ ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ದಂಡ ಸಂಹಿತೆ ಅಂತ ಇದೆಯಲ್ಲ, ನೋಡಿ ನೀನು ಇಂಥ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ನಿಂಗೆ ಅಂತ. ನೋಡಿ ಹಂಗೆ ಅದೇ ತರನೇ ಇಲ್ಲೂ ಕೂಡ ಸತ್ವಗುಣದಲ್ಲಿ ಇದ್ದು, ತಮೋ ಗುಣದಲ್ಲಿದ್ದು, ರಜೋಗುಣದಲ್ಲಿದ್ದು, ಇವ್ರಿಗೆಲ್ಲ ಒಂದೇ ಪನಿಷ್ಮೆಂಟ್ ಅಲ್ಲ. ಮನುಷ್ಯನ ಶರೀರ ಪಡ್ಕೊಂಡ್ಬಿಟ್ಟೆ ಅಂತಂದ್ರೆ ನೀನ್ ಕೆಳಗಡೆ ಬೀಳಲ್ಲ ಅಂತಲ್ಲ. ನೋಡಿ ಹಂಗೆ ನೋಡಿ ಇದು ಕೂಡ ನೀನು ಏನ್ ತಪ್ಪು ಮಾಡ್ತೀಯ ಅಂತ ಶಿಕ್ಷೆ. ನೋಡಿ ಹಂಗೆ. ನೋಡಿ ಇಲ್ಲಿ ಹೇಳ್ತಾರೆ, ಆತ್ಮವು ಮನುಷ್ಯನ ಜೀವನದ ನೆಲೆಯನ್ನು ತಲುಪಿದರೆ ಅದಕ್ಕೆ ಮತ್ತೆ ಅಧಃಪತನ ಆಗುವುದೇ ಇಲ್ಲ ಎಂದು ಕೆಲವರ ಭಾವನೆ. ಇದು ಸರಿಯಲ್ಲ. ಈ ಶ್ಲೋಕದಲ್ಲಿ ಹೇಳಿರುವ ಪ್ರಕಾರ ಮನುಷ್ಯನು ತಮೋಗುಣವನ್ನು ಬೆಳೆಸಿಕೊಂಡರೆ ಅವನು ಸತ್ತ ನಂತರ ಪ್ರಾಣಿ ರೂಪಕ್ಕೆ ಇಳಿಯುತ್ತಾನೆ. ಪರವಾಗಿಲ್ವಾ ಪ್ರಾಣಿ ರೂಪಕ್ಕೆ ಇಳಿದ್ರೆ? ಅಲ್ವಾ? ಏನ್ ಸಮಸ್ಯೆ ನೋಡಿ, ಮತ್ತೆ ಅಲ್ಲಿಂದ ಮೇಲೆ ಸೈಕಲ್ ಅಲ್ಲಿ ಬರ್ಬೇಕು. ಆ ಒಂದು ನೋಡಿ ಚಕ್ರದಲ್ಲಿ ನೋಡಿ, ಒಂದು ಸಸಿಯನ್ನ ಒಂದು ಹುಳ ತಿನ್ನುತ್ತೆ, ಹುಳವನ್ನ ಕಪ್ಪೆ ತಿನ್ನುತ್ತೆ. ನೋಡಿ ಕಪ್ಪೆ ನೋಡಿ ಹಾವು ಕಪ್ಪೆನ್ ತಿನ್ನುತ್ತೆ. ನೋಡಿ ಈ ತರದ್ದು ನೋಡ, ಯಾವ್ದು ತಿನ್ನುತ್ತೋ ಅದ್ರ ಮರಿಯಾಗಿ ಅದು ಮುಂದಿನ ಜನ್ಮಗಳಲ್ಲಿ ಹುಟ್ಟುವಂತ ಸಾಧ್ಯತೆ. ನೋಡಿ ಕಪ್ಪೆಯನ್ನ ಹಾವು ತಿಂದ್ರೆ ಆ ಜೀವ ಮುಂದಿನ ಜನ್ಮದಲ್ಲಿ ಹಾವಾಗೋ ಸಾಧ್ಯತೆ ಇರುತ್ತೆ. ಅರ್ಥ ಆಗ್ತಿದ್ಯಾ ನಾನು ಹೇಳೋದು? ಆ ಹಾವನ್ನ ಮತ್ತೆ ಹದ್ದು ತಿಂದ್ರೆ ಆ ಹಾವು ಆತ್ಮ ಹದ್ದುವಿನ ಮರಿಯಾಗಿ ಹುಟ್ಟೋ ಸಾಧ್ಯತೆ ಇರುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಹಿಂಗೆ ಆ ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ, ಏನೇನೋ ತಿನ್ನುತ್ತೆ ನಮ್ಮನ್ನ, ನಾವು ತಿನ್ಸ್ಕೊಂಡ್ ಬೆಳಿತೀವಿ. ನೋಡಿ ಕೊನೆಯಲ್ಲಿ ಮನುಷ್ಯನ ಜನ್ಮಕ್ಕೆ ಬರ್ತೀವಿ. ನೋಡಿ ಹಂಗೆ ನೋಡಿ, ಇದೊಂದು ಒಳ್ಳೆ ಅವಕಾಶ. ಈ ಶ್ಲೋಕದಲ್ಲಿ ಹೇಳಿರೋ ಪ್ರಕಾರ ಮನುಷ್ಯನು ತಮೋ ಗುಣವನ್ನು ಬೆಳೆಸಿಕೊಂಡರೆ ಅವನು ಸತ್ತ ನಂತರ ಪ್ರಾಣಿ ರೂಪಕ್ಕೆ ಇಳಿಯುತ್ತಾನೆ. ಮತ್ತೆ ಮನುಷ್ಯ ಜೀವನಕ್ಕೆ ಬರಲು ಅವನು ವಿಕಾಸ ಪ್ರಕ್ರಿಯೆಯಿಂದ ತನ್ನನ್ನು ಮೇಲಕ್ಕೆ ಎತ್ತಿಕೊಳ್ಳಬೇಕಾಗುತ್ತದೆ. ಆದದ್ದರಿಂದ ಮನುಷ್ಯ ಜೀವನದ ವಿಷಯದಲ್ಲಿ ಗಂಭೀರವಾಗಿ ಇರುವವರು ಸತ್ವಗುಣವನ್ನು ಆರಿಸಿಕೊಳ್ಳಬೇಕು. ಒಳ್ಳೆಯ ಸಹವಾಸದಲ್ಲಿ ಗುಣಗಳನ್ನು ನೋಡಿ ಮೀರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಬೇಕು. ಇದು ಮನುಷ್ಯನ ಜೀವನದ ಗುರಿ. ಇಲ್ಲವಾದರೆ ಮನುಷ್ಯನು ಮತ್ತೆ ಮನುಷ್ಯನ ಅಂತಸ್ತಿಗೆ ಬರುತ್ತಾನೆ ಎನ್ನುವುದು ಖಚಿತವಿಲ್ಲ. ನೋಡಿ, ಈ ತರ ಗ್ಯಾರಂಟಿ ಹೇಳಕ್ಕೆ ಆಗಲ್ಲ. ಯಾರಾದ್ರೂ ಹೇಳ್ಬೋದಾ? ಗ್ಯಾರಂಟಿ ಕೊಡ್ತೀವಿ ನಾವು ಈ ಮನುಷ್ಯರಾಗಿ, ಹೆಂಗ್ ಹೇಳಕ್ ಆಗೋದಿಲ್ಲ ಅಲ್ವಾ? ಯಾರು ಎಂತ ಗುಣವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಆ ಪ್ರಾಣ ಹೋಗೋ ಸಂದರ್ಭದಲ್ಲಿ ನೋಡಿ ಹೆಂಗಿರ್ತಾರೋ ಆ ತರ ಅಷ್ಟೇ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಿನ್ನೆ ನಮ್ಮ ಮೈದ್ನ ಡೆತ್ ಆದ ಪ್ರಭುಜಿ, ಅದಕ್ಕೆ ಇದಕ್ಕೆ ಬರೋದಾಗ್ಲಿಲ್ಲ ಪ್ರಭುಜಿ. ಇದ್ರಾಗಿತ್ತು ಈ ಸಣ್ಣಯಪ್ಪನೇ 3 ದಿನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ ಪ್ರಭುಜಿ. ಅಲ್ಲೇ ಇದಾದ್ರು ಪ್ರಭುಜಿ. ಅದೇ ಅದಕ್ಕೆ ಶಾಂತಿ ಆಗ್ಲ ಅಂತೇಳಿ ಇದ್ ಮಾಡ್ರಿ ಪ್ರಭುಜಿ. ಸರಿ, ಪರವಾಗಿಲ್ಲ ಮಾತಾಜಿ. ನೀವು ಅಂತ ಸಂದರ್ಭದಲ್ಲಿ ಏನಾದ್ರೂ ಕೇಳಕ್ಕೆ ಯಾವುದೇ ಶೌಚನೋ ನೋಡಿ ಸೂತಕನೋ ತರ ಇಲ್ಲ. ಭಗವಂತನ ವಿಚಾರ ಕೇಳಲಿಕ್ಕೆ ಆನ್ಲೈನ್ ಅಲ್ಲಿ ಕೇಳಕ್ಕೆ ವಿಶೇಷವಾಗಿ ಯಾವುದೇ ಸೂಚಕ ಇಲ್ಲ. ಹೌದು ಪ್ರಭುಜಿ. ನೀವು ಆನ್ಲೈನ್ ಅಲ್ಲಿ ಜಾಯ್ನ್ ಆಗಿದ್ರೆ ಅದನ್ನ ನಿಮ್ ಮನೇಲಿ ರೆಕಾರ್ಡ್ ಕೇಳ್ತಾ ಇದ್ರೆ ಅವ್ರಿಗೂ ಒಳ್ಳೇದಾಗ್ತಿತ್ತು. ಹೌದು ಪ್ರಭುಜಿ. ನಿನ್ನೆ ಸಂಜೆ ಹೊತ್ಲೆ ಅಲ್ಲಿ ಜಗ್ಗೆ ಜನ ಪ್ರಭುಜಿ, ನಮ್ ದೊಡ್ಡ ಕುಟುಂಬ ಅಲ್ಲ, ತಗೊಂಡ್ ಬರ್ರಿ ಸ್ವಲ್ಪ ಕೇಳ್ತೀವಿ ಅಂತ ಅಂದ್ರು ಪ್ರಭುಜಿ. ಅದಕ್ಕೆ ನಾನು ಇಲ್ಲಿ ಕಳಿಸಿದ್ದೆ ಪ್ರಭುಜಿ. ನಮ್ಮ ಹುಡುಗನ್ನ ಇವ್ರು ಸ್ವಲ್ಪ ಸಾಕಾಗಿತ್ತಲ್ಲ, ಜಲ್ದಿ ಮಲ್ಕೊಂಡ್ಬಿಟ್ಟಾರ ಪ್ರಭುಜಿ. ಎದ್ದೇಳಲ್ಲ ಅಂತೇಳಿ ಅವ್ರು ಅಂದ್ರು ಪ್ರಭುಜಿ. ತರ್ಬೇಕಾಗಿತ್ತು ಸ್ವಲ್ಪ ನಾವು ಕೇಳ್ತಿದ್ದೀವಿ ಅಂತ ಹೇಳಿ. ಇವತ್ತು ಒಂದೆರಡು ಸಂಜಿಕೆನೂ ಹೋದ್ರಿಗಿನ ಸ್ವಲ್ಪ ಕೇಳಿಸ್ತೀನಿ, ಸ್ವಲ್ಪ ಶಾಂತಿ ಆಗ್ತದೆ. ಹಾ, ನಾವು ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ ಅವ್ರಿಗೋಸ್ಕರ. ಏನ್ ಮಾತಾಜಿ ಅವ್ರ ಹೆಸರು? ಬಸವರಾಜ ಪ್ರಭುಜಿ. ಬಸವರಾಜ್ ಪ್ರಭುಜಿ. ಅವ್ರಿಗೋಸ್ಕರ ಕೊನೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ. ಆಯ್ತು ಪ್ರಭುಜಿ. ಅವರು ಎತ್ತು ತರ ಬದುಕಿದ್ರು ಪ್ರಭುಜಿ. ಅವ್ರು ದುಡಿಯೋದ್ ಬಿಟ್ರೆ ಬೇರೆ ಮಾತೇ ಗೊತ್ತಿಲ್ಲ ಅವ್ರಿಗೆ.
ಕುಡಿಯೋದಿಲ್ಲ, ತಿಂಬೋದಿಲ್ಲ ಪ್ರಭುಜಿ. ಸಣ್ಣ ವಯಸ್ಸು ಪ್ರಭುಜಿ, 4 ಮಕ್ಳು, 3 ಹೆಣ್ಮಕ್ಳು, 1 ಗಂಡು ಮಗ. 50 ವರ್ಷ ಪ್ರಭುಜಿ, ಹೆಚ್ಚಿಗಿಲ್ಲ ಪ್ರಭುಜಿ. ನೋಡಿ ಹಿಂಗೆ ಮಧ್ಯ ವಯಸ್ಸು ಎಷ್ಟೋ ಜನ ನೋಡಿ ಹಿಂಗೆ ಆಗ್ತಾ ಇದೆ. ಹರೇ ಕೃಷ್ಣ. ಅದಕ್ಕೆ ತಸ್ಮಾತ್ ಜಾಗೃತ ಜಾಗೃತ ಇವೆಲ್ಲ ನೋಡಿ ನೋಡಿ ನಾವೇನ್ ಮಾಡ್ಬೇಕು, ನಾವು ಎಚ್ಚರಿಕೆ ಆಗ್ಬೇಕು, ಹುಷಾರಾಗ್ಬೇಕು. ಹೌದು ಪ್ರಭುಜಿ. ನಮ್ಗಿನ್ನೂ ಇದ್ರು ಪ್ರಭುಜಿ, ಅವರು ಹೊಲದಲ್ಲಿ ದುಡಿಯೋದ್ ಬಿಟ್ರೆ ಬೇರೆ ಏನು ಗೊತ್ತಿರ್ಲಿಲ್ಲ ಅವ್ರಿಗೆ. ನೋಡಿ ಪಾಪ. ನೋಡಿ ಇದು ಕೃಷ್ಣ ಪ್ರಜ್ಞೆ ಅದಕ್ಕೆ ಮುಖ್ಯ ಅಂತ. ಇದನ್ನೆಲ್ಲ ನೋಡಿ ಕೇಳಿ ಅನುಭವಿಸಿ ನಿಮ್ಗೆ ಏನಾಗ್ಬೇಕೀಗ, ಕೃಷ್ಣ ಪ್ರಜ್ಞೆ ಮಹತ್ವ ಗೊತ್ತಾಗ್ಬೇಕು. ತ್ವರಿತತೆ, ಅರ್ಜೆನ್ಸಿ, ತ್ವರಿತ, ತಕ್ಷಣ, ಇವಾಗ್ಲಿಂದನೇ ನೋಡಿ ಅದನ್ನ ಗಂಭೀರವಾಗಿ ತಗೋಬೇಕು. ನೋಡಿ ಹಂಗೆ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದು ಕೇಳೋದಿದ್ಯಾ, ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಯಾರಾದ್ರೂ 1-2 ಮಾತಲ್ಲಿ ಹೇಳ್ತೀರಾ? ಸಾರಾಂಶ ಅಂತ ಯಾರಾದ್ರೂ ಹೇಳ್ತೀರಾ ಮಾತಾಜಿ, ಪ್ರಭುಜಿ? ಯಾರಿಗೇನು ಪ್ರಶ್ನೆನೇ ಇಲ್ವಾ? ಅಂದ್ರೆ ಇಲ್ಲಿ ಶ್ಲೋಕದಲ್ಲಿ ಸತ್ವ ರಜಸ್ ತಮೋ ಗುಣಗಳಲ್ಲಿ ಇದ್ರೆ ಯಾವ ಲೋಕಕ್ಕೆ ಗಮ್ಯಸ್ಥಾನ ಅವ್ರದ್ದು ಏನು ಅಂತ ತಿಳಿಸಲಾಗಿದೆ ಪ್ರಭು. ನೋಡಿ, ಲಾಂಗ್ ಟರ್ಮ್ ಎಫೆಕ್ಟ್, ದೀರ್ಘಕಾಲಿಕ ಪರಿಣಾಮ, ವಿಶೇಷವಾಗಿ ನೋಡಿ ಸಾಯೋ ಸಂದರ್ಭದಲ್ಲಿ ಅಂತಿಮ ಪರೀಕ್ಷೆ. ನೋಡಿ ಅರ್ಜುನ ಕೃಷ್ಣ ಈಗ ಯುದ್ಧ ಭೂಮಿಯಲ್ಲಿ ಚರ್ಚೆ ಮಾಡ್ತಿರೋದು. ಈಗ ಯುದ್ಧ ಅಂತಂದ್ರೆ ಸಾಯ್ಬಹುದು, ಯಾರಾದ್ರೂ ಸಾಯ್ಬಹುದು, ಯುದ್ಧಕ್ಕೆ ಹೋದವರು ಸಾಯೋ ಸಾಧ್ಯತೆಗಳು ಇರ್ತವೆ. ನೋಡಿ ಅಂತ ಸಂದರ್ಭದಲ್ಲಿ ಈ ವಿಚಾರ ಹೇಳೋದು ಅಂತಿಮ ಪಾಠ ಇದು. ಹಂಗೆ ನಾವು ಕೂಡ ಈ ಅಂಶವನ್ನ ಜ್ಞಾಪಕ ಇಟ್ಕೊಳ್ಬೇಕು, ವಿಶೇಷವಾಗಿ ಸಾಯೋ ಸಂದರ್ಭದಲ್ಲಿ ಅಂತ ವಿಚಾರ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಇವತ್ತು ನಾನು ಇಂಥದ್ದು ಕಲ್ತ್ಕೊಂಡೆ, ತಿಳ್ಕೊಂಡೆ, ಡಿಸ್ಕವರಿ, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ನಾವು ಫಸ್ಟ್ ಸ್ಮಶಾನದ ಕಡೆ ಕೈ ತೋರ್ಸಕ್ಕೆ ಭಯ ಬೀಳ್ತಿದೀವಿ ಪ್ರಭುಜಿ. ಇವತ್ತು ಕ್ಲಾಸ್ ಕೇಳಿ 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 ಸ್ಮಶಾನದಲ್ಲಿ ತಿರುಗಾಡಿದ್ರು ನಮ್ಗೆ ಏನು ಭಯನೇ ಅನ್ಸಲ್ಲ ಪ್ರಭುಜಿ. ಆ ತರ ನಿರ್ಧಾರ ಬಂದಿದ್ದೀವಿ ಪ್ರಭುಜಿ. ವೆರಿ ಗುಡ್ ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಒಂದು ಸಮ್ಮರಿ, ಸಾರಾಂಶ ಹೇಳ್ತೀರಾ? ನಾನಿವತ್ತು ಇದನ್ನ ಕಲ್ತ್ಕೊಂಡೆ, ತಿಳ್ಕೊಂಡೆ, ಇದು ನನ್ಗೆ ಹೊಸದಾಗಿ ಮೊದಲನೇ ಸರ್ತಿ ಇದು ನನ್ಗೆ ಗೊತ್ತಾಯ್ತು ಮತ್ತೇನಾದ್ರು ಇದೆಯಾ ಅಥವಾ ಏನು ಇಲ್ವಾ? ಅಂದ್ರೆ ಪ್ರಭುಜಿ, ಮನುಷ್ಯರು ನಾವು ಯಾವ ಗುಣದಲ್ಲಿ ಇರ್ತೀವೋ, ಸತ್ವ ಗುಣದಲ್ಲಿ ಇದ್ರೆ ನಾವು ಮೇಲಕ್ಕೆ ಹೋಗ್ತಾ ಇರ್ತೀವಿ ಪ್ರಭುಜಿ. ಅದೇ ನಾವು ತಮೋ ಗುಣದಲ್ಲಿದ್ರೆ ಪ್ರಾಣಿ ವರ್ಗದಲ್ಲಿ ಉಟ್ಬಿಟ್ಟು ಮತ್ತೆ ಇನ್ನು ಕೆಳಗಡೆನೆ ಹೋಗ್ತೀವಾಗ್ಲಿ, ಮೇಲಕ್ಕೆ ಬರಕ್ ಸಾಧ್ಯತೆ ಇಲ್ಲ ಪ್ರಭುಜಿ. ಅದಕ್ಕೆ ಆದಷ್ಟು ನಾವು ಸತ್ವ ಗುಣದಲ್ಲೇ ಇರಕ್ಕೆ ಪ್ರಯತ್ನ ಪಡ್ಬೇಕು ಪ್ರಭುಜಿ. ಅದು ಇದ್ದೇ ನಾವು ಶುದ್ಧ ಸತ್ವಕ್ಕೆ ಹೋಗಾದ್ರೂ ಒಂದು ಸ್ವಲ್ಪ ಆದ್ರೂ ಕಲ್ತ್ಕೊಳ್ತೀವಿ. ಅದೇ ತಮೋ ಗುಣದಲ್ಲಿ ಇದ್ರೆ ಪ್ರಾಣಿಗಳಿಗಿಂತ ಕಡೆ ಆಗ್ಬಿಡ್ತೀವಿ ಅಂತ ಹೇಳಿದ್ರಿ ಪ್ರಭುಜಿ. ಇವಾಗ ವೀಲ್ ಇದು ತೋರ್ಸಿದ್ರಲ್ಲ, ಜಾತ್ರೆಯಲ್ಲಿ ಹಾಕೋದು, ಹಂಗೆ ನಾವು ಸುತ್ತಾನೆ ಇರ್ತೀವಿ ಅನ್ನೋದು ಗೊತ್ತಾಯ್ತು. ಓಕೆ, ವೆರಿ ಗುಡ್ ಮಾತಾಜಿ. ಮತ್ತೇನಾದ್ರು ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಈ 3 ಸತ್ವಗಳು ಏನಿದಾವ ಅವು ನಮ್ಮ ಜೀವನದ ಅಲ್ಲಿ ನಮ್ಮನ್ನ ಯಾವ ಮಟ್ಟಕ್ಕೆ ತಲುಪಿಸ್ತವೆ ಅನ್ನೋದೊಂದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೇಸಿಕಲಿ 3 ಗುಣಗಳನ್ನ ನಾವು ತಿಳ್ಕೊಂಡಿದ್ರೆ ಮಾತ್ರ ಅದನ್ನ ಅಳವಡಿಸ್ಕೋಬಹುದು. ಸತ್ವ ಗುಣ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೂ ಮೇಲ್ಪಟ್ಟು ಶುದ್ಧ ಸತ್ವಗುಣ ಇದೆಯಲ್ವ ಪ್ರಭುಜಿ. ಅದ್ರಲ್ಲಿ ನಾವು ಕರ್ಮಗಳ ಮೇಲೆ ನಾವು ಯಾವ ಜನ್ಮದಲ್ಲಿ ಹುಟ್ತೀವಿ ಅಂತ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಾವು ಎಲ್ಲ ಕೃಷ್ಣ ಪ್ರಜ್ಞೆಗಿರೋರು ಇದನ್ನ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮನ್ನ ಭಗವಂತನ ಪಾದಕ್ಕೆ ಮೋಕ್ಷ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ ಪ್ರಭುಜಿ. ವೆರಿ ಗುಡ್ ಮತ್ತೆ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ ಇದೇ ಸಾರಾಂಶ, ಇದೇ ಉತ್ತರ. ಹರೇ ಕೃಷ್ಣ. ಹರೇ ಕೃಷ್ಣ ಮತ್ತೇನಾದ್ರೂ? ಪ್ರಭುಜಿ. ಹರೇ ಕೃಷ್ಣ.
ಪ್ರಭುಜಿ ಅದೇ ಸತ್ವಗುಣ ಹೊಂದಿರುವಂತವ್ರು ಮಹರ್ಷಿ ಆ ಜನ್ಮವನ್ನು ಪಡಿತಾರೆ ಅನ್ನೋದು ಇವತ್ತು ನನಗೆ ಸ್ಪಷ್ಟತೆ ಅನಿಸ್ತು ಪ್ರಭುಜಿ. ಆಕ್ಚುಲಿ ನಾವು ಏನೋ ಅನ್ಕೊಂತಾ ಇದ್ವಿ, ಬಟ್ ಅದು ಮೀರಿ ಇಲ್ಲೊಂದು ಜ್ಞಾನ ಇದೆ ಪ್ರಭುಜಿ, ಅದು ನನಗೆ ಇವತ್ತು ಅನಿಸ್ತು ಪ್ರಭುಜಿ. ತುಂಬಾ ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭು ಇವತ್ತು ನಮ್ದು ಮತ್ತೆ ಚಿತ್ರಲೇಖ ಮಾತಾಜಿ ಇದು ಭಕ್ತಿ ಶಾಸ್ತ್ರಿ ಎಕ್ಸಾಮ್ ಇದೆ ಪ್ರಭು, ಎಲ್ಲಾರು ಬ್ಲೆಸ್ಸಿಂಗ್ ಮಾಡಿ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಆನ್ಸರ್ ನೆನಪು ಬರ್ಲಿ. ಮತ್ತ ಸ್ಮೃತಿರ್ ಜ್ಞಾನಂ ಆಪೋಹನಂ ಚ. ಭಗವಂತನೇ ಎಲ್ಲ ಕೊಡೋದು. ಹಂಗೆ ದದಾಮಿ ಬುದ್ಧಿ ಯೋಗಂ ತಂ. ಆದ್ರೂ ಭಕ್ತರದ್ದು ಬ್ಲೆಸ್ಸಿಂಗ್ಸ್ ಬೇಕಲ್ವ ಪ್ರಭು. ನಾವು ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ. ಮಾತಾಜಿ ಬನ್ನಿ ಮಾತಾಜಿ, ಒಳ್ಳೇದಾಗ್ಲಿ. ಕೃಷ್ಣ ಪ್ರಭು, ಧನ್ಯವಾದಗಳು. ಎಷ್ಟು ಗಂಟೆಗಿದೆ ಮಾತಾಜಿ? 1 ಗಂಟೆಯಿಂದ 2:15. ಓಕೆ. ಅಂದ್ರೆ ಟೆಂಪಲ್ ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಟೆಂಪಲ್ ಅಲ್ಲೇ. ಓಕೆ ಮಾತಾಜಿ. ಓಕೆ. 4th ಮಾಡ್ಯೂಲ್ ಪ್ರಭು, ಇದಾದ್ಮೇಲೆ ಭಕ್ತಿ ರಸಾಮೃತ ಸಿಂಧು ಅದೊಂದು ಇರುತ್ತೆ. ಇವಾಗ ಇದು 4ನೇ ಮಾಡ್ಯೂಲ್ ಮಾಡ್ತಾ ಇದೀವಿ. ಓಕೆ ಮಾತಾಜಿ. ಓಕೆ. ಹಂಗೆ ಎಲ್ಲರೂ ಭಕ್ತಿ ಶಾಸ್ತ್ರಿ ಕೋರ್ಸ್ ಮಾಡೋದು ಮುಖ್ಯ. ನೋಡಿ ಅಲ್ಲಿ ಪರೀಕ್ಷೆಗಳಿರುತ್ತೆ, ಕಂಠಪಾಠ ಮಾಡೋದಿರುತ್ತೆ ನೋಡಿ, ಹೋಮ್ ವರ್ಕ್ ಇರುತ್ತೆ, ಅಸೈನ್ಮೆಂಟ್ ಇರುತ್ತೆ ನೋಡಿ. ಎಲ್ಲಾನು ಆ ತರ ಮಾಡಿದ್ರೆ ಅರ್ಥ ತಿಳುವಳಿಕೆ ಚೆನ್ನಾಗಾಗತ್ತೆ. ಅದಕ್ಕೊಂದು ಸರ್ಟಿಫಿಕೇಟ್ ಡಿಗ್ರಿ ಕೂಡ ಕೊಡ್ತಾರೆ. ಅದೆಲ್ಲ ಮುಖ್ಯ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರು ಏನು ಇಲ್ಲದೆ ಇದ್ರೆ ಮೊದಲನೇದಾಗಿ ಅನಸೂಯ ಮಾತಾಜಿ ಅವರು ಮೈದುನ ಬಸವರಾಜ್ ಅವರ ದೇಹ ತ್ಯಾಗ ಆಗಿದೆ. ಅವ್ರಿಗೆ ಭಗವಂತನ ವಿಶೇಷ ಕೃಪೆಯ ಸದ್ಗತಿ ಪಾದದಲ್ಲಿ ಆಶ್ರಯ ಸಿಗ್ಲಿ ಅಂತ ನಾವು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಅವ್ರಿಗೆ ಶುಭಾಶಯ ಹೇಳೋಣ. ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಹಾಗೇನೆ ನಮ್ಮ ಭಕ್ತರುಗಳು ಯಾರ್ಯಾರೆಲ್ಲ ಏನೇನೆಲ್ಲ ಕಷ್ಟಗಳಲ್ಲಿದ್ದಾರೆ, ಅನಾರೋಗ್ಯ ಪೀಡಿತರಿದ್ದಾರೆ ನೋಡಿ, ಸಮಸ್ಯೆಗಳಿದಾವೆ, ಅವರು ಎಲ್ಲರೂ ಪರಿಹಾರ ಆಗ್ಲಿ ಅಂತ ಕೂಡ ಪ್ರಾರ್ಥನೆ ಮಾಡೋಣ. ಅದ್ರ ನಂತರ ಬೇರೆ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ಜಯಮತಿ ರಾಧಾ ಮಾತಾಜಿಯವರು ಮತ್ತೆ ಸುಂದರ ಚಿತ್ರಲೇಖ ಮಾತಾಜಿಯವರು ಭಕ್ತಿಶಾಸ್ತ್ರಿ ಎಕ್ಸಾಮ್ ಬರೀತಿದ್ದಾರೆ. ಹಾಗೇನೆ ಬೇರೆ ಯಾರಾದ್ರೂ ಇದರ ಮಾತಾಜಿ, ಶ್ವೇತಾ ಮಾತಾಜಿ ವಿಶೇಷ ದಿನಗಳಂತ ಪ್ರಭುಜಿ ಇವತ್ತು ನಂಜಮ್ಮ ಮಾತಾಜಿ ಅವ್ರು ಏನು ಮೆಸೇಜ್ ಕಳ್ಸಿದ್ರು. ಹರೇ ಕೃಷ್ಣ. ನಂಜಮ್ಮ ಮಾತಾಜಿ ಸುಮಾ ಮಾತಾಜಿ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿದ್ರಿ. ಅವ್ರ ಪ್ರಭುಜಿ ಹೆಸರು ಹೇಳಿ ಮಾತಾಜಿ. ಹರೇ ಕೃಷ್ಣ. ಸುಮಾ ಮಾತಾಜಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಪ್ರಭುಜಿ. ಓಕೆ. ಸುಮಾ ಮಾತಾಜಿ ಅಂದ್ರೆ ಯಾರು ಮಾತಾಜಿ? ಹಿರೇಮಠ ಪ್ರಭು ಅಂದ್ರೆ ಗದಗ್ನವ್ರು ಪ್ರಭುಜಿ. ಅವರು ಕ್ಲಾಸಿಗೆ ಜಾಯಿನ್ ಆಗ್ತಾ ಇರ್ತಾರೆ ಪ್ರಭುಜಿ. ನಮ್ಮ ಈ ಕ್ಲಾಸಿಗೆ ಜಾಯಿನ್ ಆಗ್ತಾ ಇದಾರೆ ಈಗ ಇಲ್ಲಿ ಪ್ರಭುಜಿ. ಈಗ ಲೆಫ್ಟ್ ಆಗಿದ್ದಾರೆ ಪ್ರಭುಜಿ. ಅವರು ಆಗಲೇ ಇದ್ರು ಪ್ರಭುಜಿ. GR ಹಿರೇಮಠ ಅಂತ. ಬೆಳಗ್ಗೆ ಮಂಗಳಾರತಿಗೂ ಇದ್ರು ಅಲ್ವಾ? ಇದ್ರು ಹಿರೇಮಠ. ಹರೇ ಕೃಷ್ಣ. ಸುಮಾ ಮಾತಾಜಿಯವರ ವಿವಾಹ ವಾರ್ಷಿಕೋತ್ಸವ ಕೂಡ ಇದೆ. ಮತ್ತೇನಾದ್ರೂ ಇದೆಯಾ ಮಾತಾಜಿ? ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ. ವಿವಾಹ ವಾರ್ಷಿಕೋತ್ಸವ ಸುಮಾ ಮಾತಾಜಿಯವರು ಗದಗ್ ಭಕ್ತರು. ಹಾಗೇನೆ ಜಯಮತಿ ರಾಧಾ ಮಾತಾಜಿಯವರು, ಸುಂದರ ಚಿತ್ರಲೇಖ ಮಾತಾಜಿಯವರು ಇವತ್ತು ಭಕ್ತಿಶಾಸ್ತ್ರಿ ಪರೀಕ್ಷೆ ಬರೀತಿದ್ದಾರೆ. ಇವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಅವ್ರಿಗೆ ಶುಭವನ್ನ ಕೋರೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಗೇನೆ ಇವತ್ತು ವಿಜೇತ ಮಾತಾಜಿಯವರು ಜಾಯಿನ್ ಆಗಿಲ್ವಾ ಕ್ಲಾಸ್ಗೆ?
ಮಧುಮಣಿ ಮಾತಾಜಿ ಜಾಯ್ನ್ ಆಗ್ತಾರಾ? ಇಲ್ಲ ಪ್ರಭು. ಇಲ್ಲ ಅಲ್ವಾ? ಅವರಾಗಿದ್ರೆ ಒಳ್ಳೇದು, ಆಗ್ಬೇಕಿತ್ತು. ನೋಡಿ ಮಾತಾಜಿಯವರು, ವಿಜೇತ ಮಾತಾಜಿಯವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಚಳ್ಳಕೆರೆ ಇಸ್ಕಾನ್ ಭಕ್ತಿ ಕೇಂದ್ರದಿಂದ ನೋಡಿ 6 ದಿನಗಳ ಕಾರ್ಯಕ್ರಮ ಆಗ್ತಿದೆ. ಅದಕ್ಕೂ ಕೂಡ ತಮ್ಮೆಲ್ಲರ ಪ್ರಾರ್ಥನೆಗಳಿರ್ಲಿ. ಮತ್ತೆ ತಾವೆಲ್ಲರೂ ಹೊಸದಾಗಿ ಕೃಷ್ಣ ಪ್ರಜ್ಞೆಗೆ ಯಾರನ್ನಾದ್ರೂ ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಅಂತಲ್ಲ ನೋಡಿ, ಇದೊಂದು ಅವಕಾಶ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನ ಭಾಗವಹಿಸೋ ರೀತಿ ಮಾಡಿ. ನೋಡಿ, ನೀವು ಕಾರ್ಯಕ್ರಮದಲ್ಲಿ ಬರೀ ರಿಜಿಸ್ಟರ್ ಮಾಡಿಸಿದ್ರೆ ಅಥವಾ ಅದನ್ನ ಸೇರಿಸಿದ್ರೆ ಸಾಕಾಗಲ್ಲ, ಒಂದು ಫಾಲೋ ಅಪ್ ಕೂಡ ಮಾಡ್ಬೇಕು. ನೀವು ಯಾರ್ಯಾರನ್ನೆಲ್ಲ ಆಹ್ವಾನ ಮಾಡಿದಿರಿ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅವ್ರು ಅಲ್ಲಿ ಜಾಯ್ನ್ ಆಗಿದಾರಾ ಇಲ್ವಾ ಅಂತ ನೋಡ್ಬೇಕು. ಆಗಿಲ್ಲ ಅಂತಂದ್ರೆ ಅವ್ರಿಗೊಂದು ಕಾಲ್ ಹೋಗ್ಬೇಕು. ನೋಡಿ, ಅವ್ರು ಆಗೋ ತನಕ ಬಿಡ್ಬಾರ್ದು. 6 ದಿನ ಅವಕಾಶ ಕೊಡಿ. ಅವ್ರಿಗೇನಾದ್ರೂ ಆಸಕ್ತಿ ಇದ್ರೆ ಮುಂದುವರಿಲಿ, ಆಸಕ್ತಿ ಇಲ್ದಿದ್ರೆ ಅವ್ರ ಇಷ್ಟ, ಅವ್ರ ಆಯ್ಕೆ. ಈ ತರದೊಂದು ದಯವಿಟ್ಟು ಪ್ರಯತ್ನ ಮಾಡಿ. ಹಂಗಾಗಿ ಹೆಚ್ಚು ಜನನ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ಬರುವಂತ ಒಂದು ಪ್ರಯತ್ನವನ್ನ ಮಾಡಿ ಕೇಳ್ಕೊ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಮ್ಮ ಮಕ್ಳು ಇಬ್ರು ಜಾಯಿನ್ ಮಾಡ್ಸಿದ್ದೆ ಪ್ರಭುಜಿ ರಾತ್ರಿ. ತುಂಬಾ ಸಂತೋಷ ಮಾತಾಜಿ. ನೋಡಿ, ಈ ತರ ಪ್ರಯತ್ನ ಮಾಡ್ಬೇಕು. ನೋಡಿ, ಹಂಗೆ ತಾವು ತಮ್ಮ ಬಂಧುಗಳು, ತಮ್ಮ ಸ್ವಂತ ಮಕ್ಕಳು, ಬೇರೆಯವರು ತಮ್ಮ ಬಂಧುಗಳ ಮಕ್ಕಳು ಅಥವಾ ಯಾರೇ ಆಗ್ಲಿ ಹೊಸಬರು, ವಿಶೇಷವಾಗಿ ಹೊಸಬರು. ಹರೇ ಕೃಷ್ಣ. ಈ ದಿನ ಯೋಗಿನಿ ಏಕಾದಶಿನೂ ಕೂಡ ಇದೆ. ತಮ್ಮೆಲ್ಲರೂ ಅದ್ರ ಬಗ್ಗೆನೂ ಕೂಡ ತಮಗೆ ಕಾಳಜಿ ಇರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ಅತ್ಯಂತ ಶುಭವಾಗಿ, ಸುರಕ್ಷಿತವಾಗಿ ತಮಗೆ, ತಮ್ಮ ಕುಟುಂಬ ಸದಸ್ಯರು ಎಲ್ಲರಿಗೂ ಇರ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಅಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, समवेत भक्त वृंद की जय, हरे कृष्ण महामंत्र की जय, हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಚಂದ್ರಕಲಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ.